ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಪಾರ್ಟ್ ಆಫ್ ಇಂಟಿಗ್ರೇಷನ್ ಮುಂದೆ ಎವ್ರಿ ಡೇ ಇದೇ ತರನೇ ಇರುತ್ತೆ ಕ್ಲಾಸು, ಎವ್ರಿ ಡೇ ಮಾರ್ನಿಂಗು ಮುಗಿಸ್ಕೊಡೋಣ, ಡೋಂಟ್ ವರಿ. ಸರ್ ಎಕ್ಸಾಮ್ ಕಂಪ್ಲೀಟ್ ಆಗ್ಯಾವ್ರಿ ಸರ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನಂತಾರೆ ಟಾಪಿಕ್ ಬಂದ್ಬಿಟ್ಟು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ದಿಸ್ ಇಸ್ ಆಲ್ಸೋ ಮೆಥಡ್ ಆಫ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ by parts. Integration by parts. Integration by parts ಅಂತ ಕರಿತೀವಿ. ಮ್ಯೂಟ್ ಮಾಡು. ಈ ಮ್ಯೂಟ್ ಅಂತ ಅಂದ ತಕ್ಷಣ ನೀವೇನ್ ಮಾಡ್ಬೇಕಂತಂದ್ರೆ ನಂದೇನಾದ್ರು ಆನ್ ಆಗಿದ್ಯಾ ಅಂತ ನೋಡು, ಅಂದ್ರೆ ನಿಮ್ಮದು ಅನ್ಮ್ಯೂಟ್ ಆಗಿದ್ಯಾ ಅಂತ ನೋಡ್ಕೋಬೇಕು. ಓಕೆನಾ? ಸೊ ಏನ್ ಹೇಳುತ್ತೆ ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಅಂದ್ರೆ, ದಿಸ್ ಇಸ್ ಆಲ್ಸೋ ಎ ಮೆಥಡ್ ಆಫ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಯೂಶುವಲಿ ಇದು ಯಾವ್ದಕ್ಕೆ ಈಕ್ವಾಲೆಂಟ್ ಟು ಡಿಫ್ರೆನ್ಸಿಯೇಷನ್ ಅಲ್ಲಿ ಅಂತ ಅಂದ್ರೆ, ಪ್ರಾಡಕ್ಟ್ ರೂಲ್ ಅಂತ ಓದಿರಲ್ವಾ, ಹೌ ಟು ಫೈಂಡ್ ದ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಇಫ್ ದರ್ ಇಸ್ ಅ ಪ್ರಾಡಕ್ಟ್ ಬಿಟ್ವೀನ್ ಟೂ ಫಂಕ್ಷನ್ಸ್ ಯೂಸಿಂಗ್ ದ ಪ್ರಾಡಕ್ಟ್ ರೂಲ್. ಓಕೆನಾ? ಅದಕ್ಕೆ ಒಂದು ಈಕ್ವಾಲೆಂಟ್ ಆಗಿರುವಂತ ಇಂಟಿಗ್ರೇಷನ್ ಅಲ್ಲಿರೋ ರೂಲ್ ಬಂದ್ಬಿಟ್ಟು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಕರಿತೀವಿ. ಸೊ ಏನ್ ಹೇಳುತ್ತೆ ಅಂತ ಅಂದ್ರೆ ನೋಡಿ, ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಏನಾದ್ರೂ ಹಿಂಗಿದ್ರೆ ನೋಡು, ಇಂಟಿಗ್ರೇಷನ್ ಯು ಅನ್ನೋದೊಂದು ಫಂಕ್ಷನ್ ಇರುತ್ತೆ, ಇಂಟು ವಿ ಇರುತ್ತೆ, ಈ ಕಡೆ ಡಿ ಎಕ್ಸ್ ಇರುತ್ತೆ. ಇಫ್ ದಿಸ್ ಇಸ್ ದ ಕೇಸ್ ಅಂದ್ರೆ, ಇಫ್ ದರ್ ಇಸ್ ಅ ಪ್ರಾಡಕ್ಟ್ ಬಿಟ್ವೀನ್ ಟೂ ಫಂಕ್ಷನ್ಸ್, ಅವಾಗ ಇಂಟಿಗ್ರೇಟ್ ಅದನ್ನ ಮಾಡಬೇಕು ಅಂತ ಅಂದಾಗ ನಾವು ಈ ರೂಲ್ ನ ಯೂಸ್ ಮಾಡ್ತೀವಿ. ಫಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ನಾವಿಲ್ಲಿ ಯು ನ ಹಾಗೆ ಬರ್ಕೋತೀವಿ, ವಿ ವಿಲ್ ಇಂಟಿಗ್ರೇಟ್ ವಿ ನ ಇಂಟಿಗ್ರೇಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿ ನ ಇಂಟಿಗ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಯು ಪುಟ್ ಮೈನಸ್. ಯಾಕೆ ಏನು ಅಂತ ಕೇಳ್ಬೇಡ, ಓಕೆನಾ? ರೂಲ್ ಯಾಕೆ ಮಾಡೋದು, ಹಿಂಗ್ ಯಾಕೆ ಮಾಡ್ತೀರಿ ಸರ್? ಹಂಗೆ ಮಾಡೋದು ನಾವು. ಓಕೆನಾ? ಯಾಕೆಂದ್ರೆ ದಿಸ್ ಇಸ್ ದ ರೂಲ್ಸ್ ಇರೋದು ಫಾಲೋ ಮಾಡಕ್ಕೆ, ಯಾಕೆ ಅಂತ ಕೇಳಕ್ಕಲ್ಲ. ಓಕೆ, ನೆಕ್ಸ್ಟ್ ಯು ಪುಟ್ ಇಂಟಿಗ್ರಲ್ ಸೈನ್. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ನೋಡಿ, ಈಗ ಬ್ರಾಕೆಟ್ ಹಾಕ್ಬಿಟ್ಟು ಇಲ್ಲಿ ಏನ್ ಮಾಡಿರ್ತೀಯ ವಿ ನ ಇಂಟಿಗ್ರೇಟ್ ಮಾಡಿರ್ತೀಯ ಆಸ್ ಇಟ್ ಈಸ್ ಕಾಪಿ ಮಾಡ್ತೀವಿ. ಏನಿದೆ ಅದಿಲ್ಲಿ, ಇಂಟಿಗ್ರೇಷನ್ ವಿ ಡಿ ಎಕ್ಸ್ ಪ್ಲಸ್ ವಾಟ್ ಐ ಡಿಡ್ ಹಿಯರ್, ಇಲ್ಲಿ ಏನಿದೆ ಅದನ್ನ ಕಾಪಿ ಮಾಡಿಬಿಟ್ಟು ತಗೊಬಂದು ಇಲ್ಲಿ ಇಟ್ಟಿದ್ವಿ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಯು. ಡಿಫ್ರೆನ್ಸಿಯೇಷನ್ ಆಫ್ ಯು, ಆ ಯು ಏನಿರುತ್ತೆ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ. ಇದು ಫುಲ್ ಸಿಂಪ್ಲಿಫಿಕೇಶನ್ ಮಾಡಿಬಿಟ್ಟು ಅದಾದ್ಮೇಲೆ ಅದನ್ನ ಇಂಟಿಗ್ರೇಟ್ ಮಾಡ್ತೀವಿ. ಓಕೆನಾ? ನೋಡೋದಕ್ಕೆ ಸ್ವಲ್ಪ ದೊಡ್ಡದಂತ ಅನ್ಸುತ್ತೆ. ಓಕೆನಾ? ಸೊ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಸಿಂಪಲ್ ಇದ್ರಲ್ಲಿ ಬರೀತೀವಿ ನೋಡಿ, ಅಥವಾ ಆರ್ ಎಲ್ಸ್ ಐ ಕ್ಯಾನ್ ಸೇ ಲೈಕ್ ಹಿಂಗೂ ಕೂಡ ಬರೆಯೋಣ ಇದನ್ನ. ಯು ವಿ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಫಸ್ಟ್ ನೀವು ಯು ಬರಿಬೇಕು ಇಂಟು ಇಂಟಿಗ್ರೇಷನ್ ಆಫ್ ವಿ. ಐ ಎನ್ ಟಿ ಅಂತ ಅಂದ್ರೆ ಇಂಟಿಗ್ರೇಷನ್ ಅಂತ. ಓಕೆನಾ? ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಇಲ್ಲಿ ಎರಡೆರಡು ಇಂಟಿಗ್ರೇಷನ್ ಬ್ರಾಕೆಟ್ ಎಲ್ಲ ಬಂದಿರುತ್ತೆ, ಅದು ಬೇಡ ಅಂತ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಇಂಟಿಗ್ರೇಷನ್ ಆಫ್ ವಿ ನ ಇಂಟಿಗ್ರೇಟ್ ಮಾಡಬೇಕು, ದೆನ್ ಯು ಪುಟ್ ಮೈನಸ್ ಇಂಟಿಗ್ರಲ್ ಸಿಂಬಲ್. ಇಲ್ಲಿ ಏನು ಬಂದಿರುತ್ತೆ ಅದನ್ನ ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಇಲ್ಲಿ ಮಾಡ್ಬೇಕು. ಓಕೆನಾ? ಇಂಟಿಗ್ರೇಷನ್ ಆಫ್ ವಿ ಅಂದ್ರೆ ಇಂಟ್ ಆಫ್ ವಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಯು ಡಿ ಎಕ್ಸ್. ಓಕೆನಾ? ಇದು ಒಟ್ಟಿಗೆ ಒಂದು ನೆನಪಿರ್ಲಿ, ನಿಮ್ಗೆ ಏನ್ ನೆನಪಿರ್ಬೇಕಪ್ಪ ಅಂತಂದ್ರೆ, ವಾಟ್ ಎವರ್ ಹಿಯರ್, ಇಲ್ಲಿ ಏನಿರುತ್ತೆ ಅದನ್ನ ಎಕ್ಸಾಕ್ಟ್ ಇಲ್ಲಿ ಬರೀಬೇಕು. ಓಕೆನಾ? ಕಾಪಿ ಮಾಡಬೇಕು. ಅದಾದ್ಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಯು,
The total on simplification with respect to x, you have to integrate again. Okay. ಒಂದೆರಡು ಎಕ್ಸಾಂಪಲ್ಸ್ ತಗೊಳ್ಳೋಣ. ಓಕೆನಾ? ಒಂದೆರಡು ಎಕ್ಸಾಂಪಲ್ಸ್ ತಗೊಳ್ಳೋಣ. ಅದಾದ್ಮೇಲೆ ವಿಲ್ ಡೂ ದಟ್. Then what is the difference? ಈಗ as you know, in differentiation, ಪ್ರಾಡಕ್ಟ್ ರೂಲ್ ಮಾಡ್ಬೇಕಾದ್ರೆ ಯಾವ್ದನ್ನ ಬೇಕಾದ್ರೂ ಫಸ್ಟ್ ಫಂಕ್ಷನ್, ಯಾವ್ದನ್ನ ಬೇಕಾದ್ರೂ ಸೆಕೆಂಡ್ ಫಂಕ್ಷನ್ ತಗೊಂತಿದ್ವಿ. Is that works in integration ಅಂತಂದ್ರೆ ನೋ, ಇಟ್ ಡಸ್ ನಾಟ್ ವರ್ಕ್ಸ್ ಇನ್ ಇಂಟಿಗ್ರೇಷನ್. ಓಕೆನಾ? ಇಲ್ಲಿ ಫಸ್ಟ್ ನ ಯಾವ್ದು ತಗೊಂತೀಯ, ಸೆಕೆಂಡ್ ಫಂಕ್ಷನ್ ಯಾವ್ದು ತಗೋತೀಯ, ಯು ವಿ ಯಾವ್ದು ತಗೋತೀಯ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಓಕೆನಾ? ಈಗ ಹೌ ಟು ಚೂಸ್ ಯು. ಓಕೆನಾ? ಸೊ ಫಂಕ್ಷನ್ ಪ್ರಾಡಕ್ಟ್ ಕೊಟ್ಟಾಗ ಹೌ ಟು ಚೂಸ್ ಯು ಅಂತ ನಾವೀಗ ನೋಡ್ತಾ ಹೋಗೋಣ. ಪ್ರಾಬ್ಲಮ್ಸ್ ಮಾಡಿದಾಗ ಒಂದೊಂದೇ ಅರ್ಥ ಆಗ್ತಾ ಹೋಗುತ್ತೆ, ಡೋಂಟ್ ವರಿ. ಓಕೆ, ಚೂಸಿಂಗ್ ಯು. ಯು ಅಂದ್ರೆ ಏನಿಲ್ಲಿ ಫಸ್ಟ್ ಫಂಕ್ಷನ್. ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತಂದ್ರೆ ಎಸ್ ಸರ್ ಕರೆಕ್ಟ್ ಆಗಿದೆ ಅಂತ ಯಾರಾದ್ರೂ ಒಬ್ರು ಹೇಳ್ರಪ್ಪ. ಎಸ್ ಸರ್. ಎಸ್. ಚೂಸಿಂಗ್ ಯು. ಯುನ ಚೂಸ್ ಮಾಡೋದು ಹೆಂಗೆ ಅಂತಂದ್ರೆ ಒಂದು ರೂಲ್ ಇದೆ. ಆ ರೂಲ್ ನ ಫಾಲೋ ಮಾಡ್ಕೊಂಡು ನೀವು ಯುನ ಚೂಸ್ ಮಾಡ್ಬೇಕಾಗುತ್ತೆ. ಅದನ್ನ ಐಲೇಟ್ ಅಂತ ಕರೀತಾರೆ. ಐ ಅಂತ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಎರಡನೇದು ಇದು ಐ, ಇದು ಎಲ್. ಎಲ್ ಅಂತ ಅಂದ್ರೆ ಲಾಗರ್ದಮಿಕ್ ಫಂಕ್ಷನ್. ನಾನು ಏನ್ ಬರುತ್ತೀನೋ ಸುಮ್ಮನೆ ಬರ್ಕಂತ ಹೋಗಿ, ಎಲ್ಲ ಗೊತ್ತಾಗುತ್ತೆ ಒಂದೊಂದೇ. ಎ ಅಂತ ಅಂದ್ರೆ ಆಲ್ಜಿಬ್ರಾಯಿಕ್ ಫಂಕ್ಷನ್. ಟಿ ಅಂತ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇ ಅಂತ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಓಕೆನಾ? ಇದನ್ನ ಐಲೇಟ್ ರೂಲ್ ಅಂತ ಕರೀತಾರೆ. ಓಕೆನಾ? ಈ ರೂಲ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ಬರ್ಕೊಳ್ಳಿ. ವಿಚ್ ಎವರ್ the functions comes first in the above order, take that as first function. ಸೊ ಐ ಹೋಪ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೋಡಿ ಏನ್ ಗೊತ್ತಾ ಲಾಜಿಕ್. ಈಗ ಎರಡು ಫಂಕ್ಷನ್ಸ್ ಪ್ರಾಡಕ್ಟ್ ಕೊಟ್ಟಾಗ ಯಾವ್ದನ್ನ ಯು ತಗೋಬೇಕು, ಯಾವ್ದನ್ನ ವಿ ತಗೋಬೇಕು ಅಂತ ಅಂದ್ರೆ ಈ ಆರ್ಡರ್ ನಲ್ಲಿ. ಈಗ ನಿಮ್ಗೆ ಎಕ್ಸಾಂಪಲ್ಸ್ ಬರೆಯೋದಂದ್ರೆ ಇನ್ವರ್ಸ್ ಅಂದ್ರೆ ಯಾವ್ಯಾವ ಅಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಅಲ್ವಾ? ಹೇಳ್ತಾ ಹೋಗೋಣ. ಇನ್ವರ್ಸ್ ಅಂದ್ರೆ ಯಾವ್ಯಾವ ಗೊತ್ತೇನ್ರಪ್ಪ? ವೆರಿ ಸಿಂಪಲ್. ಓಕೆನಾ? ನಿಮ್ಗೆ ಏನಾದ್ರು ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್, ಓಕೆನಾ, ಅಂಡ್ ಸೋ ಆನ್, ಇವೇನಾದ್ರು ಬಂದ್ರೆ ಇವನ್ನ ಇನ್ವರ್ಸ್ ಆಯ್ತಲ್ವಾ? ಲಾಗರ್ದಮಿಕ್ ಅಂದ್ರೆ ಏನು? ಲಾಗ್ ಎಕ್ಸ್ ಇರ್ಬೋದು, ಅಥವಾ ಲಾಗ್ 2x ಇರ್ಬೋದು, ಲಾಗ್ 3x ಇರ್ಬೋದು. ಇವನ್ನೆಲ್ಲ ಎಂತ ಫಂಕ್ಷನ್ಸ್ ಅಂತೀವಿ? ಲಾಗರ್ದಮಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಆಲ್ಜಿಬ್ರಾಯಿಕ್ ಫಂಕ್ಷನ್ಸ್ ಅಂತ ಅಂದ್ರೆ ನೋಡಿ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಈಗ x² + 1 ಅಂತ ಇರುತ್ತೆ. ಈ ತರದ್ದು ಇವನ್ನೆಲ್ಲ ನಾವೇನಂತ ಕರಿತೀವಿ ಅಂದ್ರೆ ಆಲ್ಜಿಬ್ರಾಯಿಕ್ ಅಂತ ಕರಿತೀವಿ. ಈವನ್ ಕಾನ್ಸ್ಟೆಂಟ್ಗಳು ಕೂಡ ಆಲ್ಜಿಬ್ರಾಯಿಕ್. ಕಾನ್ಸ್ಟೆಂಟ್ ಅಂದ್ರೆ ಏನು? 2 ಇರ್ಬೋದು, 3 ಇರ್ಬೋದು, 1 ಇರ್ಬೋದು. ಇವೆಲ್ಲವೂ ಕೂಡ ಏನು? ಆಲ್ಜಿಬ್ರಾಯಿಕ್. ಟ್ರಿಗ್ನೋಮೆಟ್ರಿಕ್ ಅಂದ್ರೆ ನಿಮಗೆ ಗೊತ್ತಿದೆ,
ಸೈನ್ ಎಕ್ಸ್ ಇರ್ಬೋದು ಅಥವಾ ಸೈನ್ 2x, ಕಾಸ್ ಎಕ್ಸ್, ಈ ತರ ಎಲ್ಲ ಟ್ರಿಗ್ನೋಮೆಟ್ರಿ ಅಂತ ಗೊತ್ತಿದೆ. ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಏನು? ಇ ಪವರ್ ಎಕ್ಸ್, ಇ ಪವರ್ 2x, ಇ ಪವರ್ ಮೈನಸ್ ಎಕ್ಸ್, ಈ ತರ ಏನೇ ಇದ್ರು ಅವನ್ನ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಈ ಆರ್ಡರ್ ನಲ್ಲಿ ಇದೇ ಆರ್ಡರ್ ನಲ್ಲಿ ಯಾವುದು ಫಸ್ಟ್ ಬರುತ್ತೆ, ಓಕೆನಾ, ಯಾವುದು ಫಸ್ಟ್ ಬರುತ್ತೆ ಅದನ್ನ ನೀವು ಯು ಅಂತ ತಗೋಬೇಕು. ಇದು ಗೊತ್ತಿರ್ಲಿ ನಿಮ್ಗೆ. ILATE, ಐಲೇಟ್ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ILATE, ಐ ಅಂದ್ರೆ ಏನು? ಇನ್ವರ್ಸ್. ಇನ್ವರ್ಸ್ ಏನಾದ್ರು ಬಂತು ಅಂದ್ರೆ ಇನ್ವರ್ಸ್ ನ ಫಸ್ಟ್ ತಗೋಬೇಕು, ಅದಾದ್ಮೇಲೆ ಲಾಗ್ ತಗೋಬೇಕು, ಅದಾದ್ಮೇಲೆ ಅಲ್ಜಿಬ್ರಾಯಿಕ್, ಅದಾದ್ಮೇಲೆ ಟ್ರಿಗ್ನೋಮೆಟ್ರಿ, ಅದಾದ್ಮೇಲೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಓಕೆನಾ? ಈಗ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ವಿಲ್ ಡೂ ಎಕ್ಸಾಂಪಲ್ಸ್. ನಿಮ್ಗೆ ಎಕ್ಸಾಂಪಲ್ ಮಾಡಿದಾಗಲೇ ನಮ್ಮ ಮೈಕ್ಳಿಗೆ ಅರ್ಥ ಆಗೋದು ಅಲ್ವೇನ್ರಪ್ಪ? ಈಗ ಸಪೋಸ್ ನಿಮ್ಗೆ ಹೆಂಗ್ ಚೂಸ್ ಮಾಡೋದಂತ ಹೇಳ್ಬಿಡ್ತೀನಿ ನೋಡಿ. ಈಗ ನಿಮ್ಗೆ ಸೈನ್ ಎಕ್ಸ್ ಕೊಟ್ಟ, ಓಕೆನಾ, ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಕೊಟ್ಟ, ಓಕೆನಾ, DX ಅಂತ ಕೊಟ್ಟ. ಇದಕ್ಕೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಬೋದು, ಓಕೆನಾ. ಬಟ್ ಅವನು ಕರೆಕ್ಟ್ ಆಗಿ ಕೊಟ್ಟಿದ್ದಾನ ಅನ್ನೋದು ಫಸ್ಟ್ ಕೆಲಸ, ಓಕೆನಾ. ಇಸ್ ದಟ್ ಇನ್ ದ ಕರೆಕ್ಟ್ ಆರ್ಡರ್? ನೀವು ಹೇಳ್ಬೇಕು, ನೋ ಸರ್, ಇಟ್ ಈಸ್ ನಾಟ್ ಇನ್ ದ ಕರೆಕ್ಟ್ ಆರ್ಡರ್. ಯಾಕೆ ಅಂತಂದ್ರೆ ಇದೇನಿದು, ವಾಟ್ ಇಸ್ ದಿಸ್ ಫಂಕ್ಷನ್? ಇದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಹೌದ್ ತಾನೆ? ಡು ಯು ಅಗ್ರಿ? ಅಂಡ್ ದಿಸ್ ಇಸ್ ವಾಟ್? ಅಲ್ಜಿಬ್ರಾಯಿಕ್ ಫಂಕ್ಷನ್. ಅದಕ್ಕೇನೆ ಹಿಂದೆಗಡೆ ಗೊತ್ತಿರಬೇಕು ಯಾವ್ಯಾವ ಟ್ರಿಗ್ನೋಮೆಟ್ರಿ ಗೊತ್ತಾಗುತ್ತೆ. ಟ್ರಿಗ್ನೋಮೆಟ್ರಿ ಅಂದ್ರೆ ಇಲ್ಲಿ ಬರುತ್ತೆ, ಅಲ್ಜಿಬ್ರಾಯಿಕ್ ಅಂದ್ರೆ ಈ ತರ ಇರ್ತವೆ, ಲಾಗ್ ಅಂದ್ರೆ ಲಾಗ್ ಇರುತ್ತೆ, ಇನ್ವರ್ಸ್ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ, ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಎಕ್ಸ್ಪೋನೆನ್ಷಿಯಲ್. ಇಷ್ಟೇ ಇದರಲ್ಲಿ, ಅದ್ರಲ್ಲಿ ಏನೇನಿಲ್ಲ. ಓಕೆ, ಇದು ಟಿ, ಇದು ಎ. ಯಾವ್ದು ಹೈಲೈಟ್ ನ ಆರ್ಡರ್ ನಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ಎ ಫಸ್ಟ್ ಬರುತ್ತಾ, ಎಲ್ ಫಸ್ಟ್, ಟಿ ಫಸ್ಟ್ ಬರುತ್ತಾ? ಹೈಲೈಟ್ ನಲ್ಲಿ ಎ ಫಸ್ಟ್ ಬರುತ್ತೆ ಅಲ್ವಾ? ಅಂದ್ರೆ ನೀವು ಇದೇನ್ ಬರ್ದಿದ್ದಾನೆ, ದಿಸ್ ಇಸ್ ನಾಟ್ ಇನ್ ದ ಕರೆಕ್ಟ್ ಆರ್ಡರ್, ಓಕೆನಾ. ಕರೆಕ್ಟ್ ಆರ್ಡರ್ ಹೆಂಗಪ್ಪ ಅಂತ ಅಂದ್ರೆ ಹಿಂಗ್ ತಗೋಬೇಕು, ಓಕೆನಾ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಸೈನ್ ಎಕ್ಸ್ ಅಂತ ಬರ್ಕೊಳ್ಳೋದು ವಾಡಿಕೆ. ಅವನು ನಿಮ್ಗೆ ಕನ್ಫ್ಯೂಷನ್ ಮಾಡ್ಬೇಕು ಅಂತಾನೆ ಆರ್ಡರ್ ನ ಮಿಸ್ ಮ್ಯಾಚ್ ಮಾಡಿ ಕೊಟ್ಟಿರ್ತಾನೆ. ಫಸ್ಟ್ ಯು ಹ್ಯಾವ್ ಟು ಚೆಕ್ ಅಕಾರ್ಡಿಂಗ್ ಟು ದ ಹೈಲೈಟ್. ಅದಾದ್ಮೇಲೆ ನೀವು ಯಾವ್ದು ಫಸ್ಟ್ ಬರ್ಬೇಕು ಅಂತ ಬರ್ಕೋಬೇಕು, ಅದಾದ್ಮೇಲೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಬೇಕು. ಅಂಟಿಲ್ ಅನ್ಲೆಸ್ ಯು ಏನದು ಆರ್ಡರ್ ಅಲ್ಲಿ ಸೆಟ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಇಂಟಿಗ್ರೇಟ್ ಆಗಲ್ಲ. ಇದು ನಾನ್ ಟರ್ಮಿನೇಟಿಂಗ್ ಪ್ರಾಸೆಸ್ ಆಗುತ್ತೆ. ದಟ್ ಇಸ್ ಅ ಡಿಫ್ರೆಂಟ್ ಕೇಸ್. ಈಗ ನೋಡೋಣ, ಅರ್ಥ ಆಗ್ತಿದ್ಯಲ್ವಾ ಹೇಳ್ತಾ ಇರೋದು? ಎರಡು ಫಂಕ್ಷನ್ಸ್ ಇರುತ್ತೆ, ಆ ಎರಡೂ ಫಂಕ್ಷನ್ಸ್ ಯಾವ ಯಾವ ಫಂಕ್ಷನ್ಸ್ ಅಂತ ನೋಡ್ಕೋಬೇಕು, ಅದಾದ್ಮೇಲೆ ಆರ್ಡರ್ ನ ಸೆಟ್ ಮಾಡ್ಬೇಕು. ಇದು ಟ್ರಿಗ್ನೋಮೆಟ್ರಿ, ಇದು ಅಲ್ಜಿಬ್ರಾಯಿಕ್. ಐಲೇಟ್ ನಲ್ಲಿ ನೋಡಿ, ಐಲೇಟ್, ILATE ನೆನ್ಪಿಟ್ಕೋ. ಇದರಲ್ಲಿ ಯಾವ್ದು ಫಸ್ಟ್ ಬರುತ್ತೆ ನೋಡು, ಟಿ ಮತ್ತೆ ಎ. ಟಿ ನೋಡು ಇಲ್ಲಿದೆ, ಎ ಇಲ್ಲಿದೆ. ಎ ಫಸ್ಟ್ ಬಂತು ಅಂದ್ರೆ ಎನ ಈ ಕಡೆ ಹಾಕೋ ಅಂತ, ಎನ ಈ ಕಡೆ ಹಾಕೋ, ಸೈನ್ ಎಕ್ಸ್ ಈ ಕಡೆ ಹಾಕೋ ಅಂತ, ಉಲ್ಟಾ ಪಲ್ಟಾ ಮಾಡ್ಕೋ ಅಂತ. ಈಗ ಅದೇ ತರ ಎರಡನೇ ಎಕ್ಸಾಂಪಲ್ ಕೊಡ್ತೀನಿ. ಒಂದನೇ ಎಕ್ಸಾಂಪಲ್ ಇದು, ಓಕೆ. ಸೊ ಎರಡನೇ ಎಕ್ಸಾಂಪಲ್ ಕೊಡೋಣ. ಈಗ ನಿಮ್ಗೆ ಏನಾದ್ರು ಹಿಂಗ್ ಕೊಟ್ಟ ಅಂತ, ಸೊ ಇ ಪವರ್ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟ, ಓಕೆನಾ. ನೌ ವಾಟ್ ಐ ಶುಡ್ ಡು? ಇಸ್ ದಟ್ ಇನ್ ದ ಕರೆಕ್ಟ್ ಆರ್ಡರ್? No, sir. No, sir. ಓಕೆ, ಇದ್ಯಾವ್ದಿದು? ದಿಸ್ ಈಸ್ ಎಕ್ಸ್ಪೋನೆನ್ಷಿಯಲ್ ಅಂಡ್ ದಿಸ್ ಈಸ್ Inverse. ಟ್ರಿಗ್ನೋಮೆಟ್ರಿ, ಓಕೆನಾ. ಸೊ ಈ ಆರ್ಡರ್ ನೋಡಿ, ಹೈಲೈಟ್ ನಲ್ಲಿ ಯಾವ್ದು ಫಸ್ಟ್ ಬರುತ್ತೆ? ಇ ಫಸ್ಟ್ ಬರುತ್ತಾ, ಐ ಫಸ್ಟ್ ಬರುತ್ತಾ? I. Yes, sir. ಐ ಫಸ್ಟ್ ಬರುತ್ತೆ. ಇಲ್ಲಿ ಇ ಇದೆ, ಹಂಗಾಗಿ ನೀವು ಆರ್ಡರ್ ನ ಚೇಂಜ್ ಮಾಡ್ಬೇಕು. ಸೊ ಹೌ ಟು ಚೇಂಜ್ ದಿಸ್? Sin inverse x into e raised to x. ಸೈನ್ ಇನ್ವರ್ಸ್ ಎಕ್ಸ್ ಇಂಟು ಇ ರೈಸ್ ಟು ಎಕ್ಸ್ ಅಂತ ಬರ್ಕೋಬೇಕು. ಫಸ್ಟ್ ಈ ತರ ಬರ್ಕೊಂಡು ಅದಾದ್ಮೇಲೆ ನೀವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಏನಿದೆ ರೂಲ್ ನ ಅದನ್ನ ಅಪ್ಲೈ ಮಾಡಬೇಕು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ, ಈಗ ವಿಲ್ ಡೂ ಸಮ್ ಎಕ್ಸಾಂಪಲ್ಸ್. ಸೊ ಟೇಕ್ ದಿ ಎಕ್ಸಾಂಪಲ್ಸ್, ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ಶಾರ್ಟ್ ಕಟ್ಗಳು ಇದಾವೆ, ನಾನು ಹೇಳ್ತಾ ಹೋಗ್ತೀನಿ ಮುಂದೆ, ಇವಾಗ ಬೇಡ ಸದ್ಯಕ್ಕೆ, ಮುಂದೆ ಬರೆಸ್ತಾ ಹೋಗ್ತೀನಿ. ಪ್ರಾಬ್ಲಮ್ 1, evaluate integral x into sin x dx. ತುಂಬಾ ಸರಿ ಕೇಳಿದಾನೆ, ಇದೇ ಕ್ವಶನ್ ಕೇಳಿದಾನೆ, x into sin x.
ಓಕೆ, ಸೊಲ್ಯೂಷನ್. ಈಗ ಫಸ್ಟ್ ಆಫ್ ಆಲ್ ಇದು ಆರ್ಡರ್ ಕರೆಕ್ಟ್ ಆಗಿದ್ಯಾ? ಹಾ ಸರ್. ಎಂತ ಫಂಕ್ಷನ್ ಇದು? Algebraic And this is trigonometry. trigonometry. According to Euler, it is in the correct order. ಓಕೆನಾ, ಆರ್ಡರ್ ಕರೆಕ್ಟ್ ಆಗೇ ಇದೆ. ಹಂಗಾಗಿ ನಾವೇನು ಶಫಲ್ ಮಾಡಂಗಿಲ್ಲ, ಹಂಗೇನೆ ಇರ್ಲಿ. ಸೊ ಲೆಟ್ I is equal to, you take that x into sin x ಅಂತ ತಗೊಳ್ಳಿ dx. ಸೊ ಇದರಲ್ಲಿ ಇದು ಬಂದ್ಬಿಟ್ಟು u ಆಗುತ್ತಲ್ವಾ, ದಿಸ್ ಇಸ್ v. ಓಕೆ, ಈಗ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ತೀನಿ. ಈಗ ಬೈ ಪಾರ್ಟ್ಸ್ ಅಪ್ಲೈ ಮಾಡೋಣ. ಸೊ therefore I is equal to, ನೋಡಿ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ತಾರೆ ಅಂತ ಹೇಳ್ತಾರೆ. ಫಸ್ಟ್ ವಾಟ್ ಇಸ್ ದ ರೂಲ್? u as it is, that is what, x into int of what, integration of v. v ಅಂದ್ರೆ ಏನಿಲ್ಲಿ sin x minus, you put the integral symbol. ಓಕೆ, ದೆನ್ ಇಲ್ಲಿ ಏನಿರುತ್ತೋ ಅದು ಬರಿಬೇಕು ಇಲ್ಲಿ. ಓಕೆನಾ, ನಾನು ಇವಾಗ ಬರೀತಾರೆ ಸ್ಟೆಪ್ ನೆಸೆಸಿಟಿ ಇಲ್ಲ. ಓಕೆನಾ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಯು ವೇನಲ್ಲಿ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಓಲ್ ಡಿ ಎಕ್ಸ್ ಫುಲ್ಲು. ಓಕೆ, ಈ ಸ್ಟೆಪ್ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಇಂದ ಇದನ್ನ ಆನ್ಸರ್ ನ ಡೈರೆಕ್ಟ್ ಆಗಿ ಬರ್ತೀನಿ. ಈ ಸೆಕೆಂಡ್ ಒನ್ ನ ಇಂಟಿಗ್ರೇಷನ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಬರೆದು ಬಿಡೋದು ಅಷ್ಟೇ. ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡಿ ಇಲ್ಲಿ ಬರೆದ್ಬಿಟ್ಟು ಅದು ಹೆಂಗಿದೆಯಂಗ್ ಕಾಪಿ ಮಾಡೋದಿಲ್ಲ. ಓಕೆನಾ, ಇವಾಗ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ, ರೂಲ್ ಅಪ್ಲೈ ಮಾಡ್ತಿದ್ದೀನಿ ಅಂತ. ಎಕ್ಸ್ ಹಂಗೆ ಬರಿತೀನಿ. ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್? Cos x. ಮೈನಸ್ ಕಾಸ್ ಎಕ್ಸ್ ಅಲ್ವಾ? ಇಂಟಿಗ್ರೇಷನ್ ಇಂಟ್ ಅಂದ್ರೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್ ಮೈನಸ್, ಇಲ್ಲೇನಿದೆ ಇಂಟಿಗ್ರೇಷನ್ ಏನ್ ಬರ್ತದೆ, ಮೈನಸ್ ಕಾಸ್ ಎಕ್ಸ್ ಇಂಟು differentiation of x is what? 1 1 dx. So it is equal to minus x cos x minus ನಾಚೆ ತೆಗೆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಏನ್ ಉಳಿಯುತ್ತೆ ಅಲ್ಲಿ, ಬರೀ Sin ಕಾಸ್ x. ಎಕ್ಸ್ ಉಳಿಯುತ್ತೆ, ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು? Sin x. sin x plus c. So the integration of this much x into sin x is minus x cos x plus sin x. ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ, ನೀವು ಮಾಡಿ, ನೀವೇ ಟ್ರೈ ಮಾಡಿ. ಇವ್ಯಾಲ್ಯೂಯೇಟ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮಾಡಿ ನೋಡೋಣ ಹೇಗ್ ಮಾಡ್ತೀರಾ. ನೀವೇ ಟ್ರೈ ಮಾಡಿ. Sir, answer ಬತ್ರಿ. Hello sir.
ಸಾರಿಪಾ. ಓಕೆ, ಬಂದಿದೆ ಅನ್ಕೊಂತೀನಿ ಆನ್ಸರ್ಸ್ ಎಲ್ರಿಗೂ. ನಾನು ಬೇಗ ಬೇಗ ಮಾಡ್ಬಿಡ್ತೀನಿ ನೋಡು. ಸೊ ಲೆಟ್ ಐ ಇಸ್ ಈಕ್ವಲ್ ಟು ಎಸ್, ಇಟ್ ಈಸ್ ಇನ್ ದ ಕರೆಕ್ಟ್ ಆರ್ಡರ್. ಆರ್ಡರ್ ಕರೆಕ್ಟ್ ಆಗಿದೆಯಲ್ವಾ? ಐಲೆಟ್ ಫಾಲೋ ಆಗ್ತಿದೆಯಲ್ವಾ? ಎಸ್, ಫಾಲೋ ಆಗಿದೆ. ಸೊ ಇಂಟಿಗ್ರೇಷನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಿ ಅಂತ ನೋಡಿ, ಈಗ ಯು ಆಸ್ ಇಟ್ ಈಸ್, ಎಕ್ಸ್ ಆಸ್ ಇಟ್ ಈಸ್ ಇಂಟು, ಅರ್ಥ ಮಾಡ್ಕೊ, ಪದೇ ಪದೇ ಫಾರ್ಮುಲಾ ಯೂಸ್ ಮಾಡೋದು. ಒಂದ್ 2-3 ಪ್ರಾಬ್ಲಮ್ ಮಾಡ್ದಂಗೆ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ಇಲ್ಲಿ ಫಸ್ಟ್ ಯಾವ್ದಿರುತ್ತೋ ಅದನ್ನ ಹಂಗೆ ಬರ್ಕೋಬೇಕು. ಈ ಸೆಕೆಂಡ್ ಒನ್ ಏನಿದೆ ಅದನ್ನ ಇಂಟಿಗ್ರೇಷನ್ ಮಾಡ್ಬೇಕು. ಸೆಕೆಂಡ್ ಒನ್ ಏನಿದೆ ಇಂಟಿಗ್ರೇಷನ್ ಮಾಡ್ಬೇಕು. ಕಾಸ್ಗೆ ಇಂಟಿಗ್ರೇಷನ್ ಏನು? Sine. ಸೈನ್ ಡೈರೆಕ್ಟ್ ಆಗಿ ಬರಿಬೇಕು. ಈ ಸೆಕೆಂಡ್ ಸ್ಟೆಪ್ ಅಲ್ಲೇನ್ ಬರೀತಿದೆ ಅದನ್ನ ಸ್ಕಿಪ್ ಮಾಡ್ಬೇಕು ನೀವು. ಸೈನ್ ಎಕ್ಸ್ ಬಂದು ಮೈನಸ್ ಹಾಕ್ಬಿಟ್ಟು ಇಂಟಿಗ್ರಲ್ ಸಿಂಬಲ್ ಹಾಕ್ಬಿಟ್ಟು ಇಲ್ಲಿ ಏನಿರುತ್ತೆ ಇದನ್ನ ಕಾಪಿ ಪೇಸ್ಟ್ ಮಾಡ್ಬೇಕು. ಈ ಸೈನ್ ಎಕ್ಸ್ ಇದೆಯಲ್ಲ, ಅಲ್ಲಿ ಏನ್ ಬಂದಿರುತ್ತೋ ಅದನ್ನ ಕಾಪಿ ಪೇಸ್ಟ್ ಮಾಡ್ಬೇಕು, ಸೈನ್ ಎಕ್ಸ್ ಬರೀಬೇಕು. ಇಂಟು ಇಂಟು ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಈ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? 1. 1 dx. ಓಕೆನಾ? ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಡೈರೆಕ್ಟ್ ಆಗಿ ಒಂದೆರಡು ನಿಮ್ಗೆ ಫಸ್ಟ್ ಪ್ರಾಬ್ಲಮ್ ಹೇಳ್ಕೊಟ್ಟಿದ್ದೀನಿ. ಇನ್ ಮುಂದೆ ಇದೇ ಪ್ಯಾಟರ್ನ್ ಫಾಲೋ ಮಾಡಿ. ಒಂದು 10-15 ಪ್ರಾಬ್ಲಮ್ ಮಾಡ್ತಿದಂಗೆ ಅದು ಫಾಲೋ ಆಗ್ಬಿಡುತ್ತೆ ತಾನೇ. ಅಷ್ಟೇ. ಇಟ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು 1 ಏನಾಗುತ್ತೆ? ಸೈನ್ ಎಕ್ಸ್ ಆಗುತ್ತೆ, ಸೈನ್ ಎಕ್ಸ್ ಡಿ ಎಕ್ಸ್. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ? Minus cos. ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಸೊ ಇಟ್ ಇಸ್ ಈಕ್ವಲ್ ಟು ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಇದಕ್ಕೇನಾದ್ರು ಶಾರ್ಟ್ ಕಟ್ ಇದೆಯಾ ಸರ್? ಡೈರೆಕ್ಟ್ ಆಗಿ ಬರೆಯೋದು ಶಾರ್ಟ್ ಕಟ್ ಇದೆ. ಓಕೆನಾ? ಸಿಂಗಲ್ ಕ್ಲಿಕ್ ಅಲ್ಲಿ ನಾವು ಈ ಆನ್ಸರ್ ನ ಬರಿಬಹುದು. ಅದು ಇವಾಗ ಬೇಡ, ಇನ್ನೊಂದು 2-3 ಪ್ರಾಬ್ಲಮ್ ಆಗ್ಲಿ, ಅದಾದ್ಮೇಲೆ ಹೇಳ್ಕೊಡ್ತೀವಿ. ಓಕೆನಾ? ಇವಾಗಲೇ ಹೇಳ್ಕೊಟ್ಟಿರೋದಕ್ಕೆ ಥ್ರಿಲ್ ಇರಲ್ಲ. ಏನಿರಲ್ಲಪ್ಪ ರಾಜು? ವೆರಿ ಗುಡ್. ಎಲ್ರದ್ದು ಆಯ್ತಾ ಟಿಫಿನ್? ಎಸ್ ಸರ್. ನಿಮ್ದು ಆಯ್ತಾ ಸರ್? ಅಲ್ಲಪ್ಪ, ನಂದು ಆಯ್ತಪ್ಪ. ಸರ್ ನಿಮ್ ಹೆಲ್ತ್ ಏನೈತ್ರಿ ಸರ್? ಹಿಂಗೆ ಅವು ಇವು ಕೆಲ್ಸ ಜಾಸ್ತಿ. ಆತರ ಅಲ್ಲಪ್ಪ. ಆಮೇಲೆ ಕೆಲ್ಸ ಅಂತ ಆದ್ರೆ ವರ್ಕ್ ವರ್ಕ್. ಆಯ್ತಲ್ವಾ? ನೆಕ್ಸ್ಟ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಮಾಡಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ ಇಂಟು ಲಾಗ್ ಎಕ್ಸ್ ಮಾಡಿ. ಹೈಲೈಟ್ ಫಾಲೋ ಆಗಿದ್ಯಾ? ಇಲ್ಲ ಸರ್. No, sir. ಫಾಲೋ ಆಗಿಲ್ಲ. ಓಕೆ, ಬಿಕಾಸ್ ದಿಸ್ ಇಸ್ ಎಂತದಿದು? ದಿಸ್ ಇಸ್ ಲಾಗ್. ಹೈಲೈಟ್ ಅಲ್ಲಿ ಫಸ್ಟ್ ಬರೋದು ಏನ? ಎಲ್ಲ. L. ಎಲ್ ಕಮ್ಸ್ ಫಸ್ಟ್. ಓಕೆನಾ? ಸೊ ಎಲ್ ಮತ್ತೆ ಎ ಮಧ್ಯೆ ಪೈಪೋಟಿ ಇದೆ. ಹಂಗಾಗಿ ಇದನ್ನ ಮಾಡ್ಬೇಕಾದ್ರೆ ಫಸ್ಟ್ ನಾವು ಏನ್ ಬರಿಬೇಕಂತ ಅಂದ್ರೆ ಸರ್ ಆನ್ಸರ್ ಬಂತ್ರಿ? ಆನ್ಸರ್ ಬಂತ್ರಿ ಸರ್? ಆನ್ಸರ್ ಹೊಡೆದಿ ಜನ ಗುರು. ಯಪ್ಪ ಬೆಂಕಿ ಕಣ ನೀನು. ಆನ್ಸರ್ ಹೇಳಿರಿ ಇವಾಗ ಸ್ಪೀಡ್ ನೋಡ್ತಾ ಇದ್ರೆ ನಿಜವಾಗ್ಲೂ ಇಲ್ಲೆಲ್ಲೂ ಲ್ಯಾಂಡ್ ಆಗಲ್ಲ ಕಣಜ. ಸರ್ x square log x by 2 minus 1 by 2 x square by 2 plus c. ಓಕೆ, ಹಿಂಗ್ ಮಾಡ್ತಾ ಹೋಗೋಣ. ಲಾಗ್ ಎಕ್ಸ್ ಯು ಹಂಗೆ ಬರ್ತದೆ. ಫಸ್ಟ್ ಒನ್ ಏನಿದೆ ಅದನ್ನ ಹಂಗೆ ಬರ್ಕೋಬೇಕು. ಈ ಎಕ್ಸ್ ನ ಏನ್ ಮಾಡ್ಬೇಕಂತ ಹೇಳಿದೀನಿ ಇಲ್ಲಿ? ಇಂಟಿಗ್ರೇಟ್ ಮಾಡು. ಎಕ್ಸ್ ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ ಮೈನಸ್ ಹಾಕ್ಬೇಕು. ಇಂಟಿಗ್ರಲ್ ಸಿಂಬಲ್ ಹಾಕ್ಬಿಟ್ಟು ಇಲ್ಲಿ ಏನಿರುತ್ತೆ ಇದನ್ನ ಕಾಪಿ ಮಾಡಿ ಇಲ್ಲಿ ಬರಿಬೇಕು. ಕ್ಲಿಯರ್? ಏನಾರ ಬರ್ಲಿ, ಅಲ್ಲಿ ಮಣ್ಣಿದ್ರೆ ಮಣ್ಣನ್ನು ಕಾಪಿ ಮಾಡಿ ಏನಾರ ಇಲ್ಲಿ. ಓಕೆ, ಇಂಟು ಈ ಲಾಗ್ ಎಕ್ಸ್ ನ ಏನ್ ಮಾಡ್ಬೇಕು? ಯು ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಲಾಗ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? 1/x. ಆ ಕಡೆ ಪಕ್ಕದಲ್ಲಿ ಡಿ ಎಕ್ಸ್ ಬರೀಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಲಾಗ್ ಎಕ್ಸ್. ಇದನ್ನ ಈ ಕಡೆ ತಗೊಂಡಿದ್ದೀನಿ ಅಷ್ಟೇ. ಓಕೆನಾ?
ಸರ್ ಇದನ್ನ ಈ ಕಡೆ ತಗೊಂಡಾಗ ಮೈನಸ್ ಆಗಲ್ವಾ ಸರ್? ಅದು ಮೈನಸ್ ಆಗುತ್ತಾಗಲ್ಲ ಈ ಕಡೆ ತಗೊಂಡಾಗ? ನೋ ಸರ್. ಆಗಲ್ಲ. ಓಕೆನಾ? ಮೈನಸ್ ಏನಾಗಲ್ಲ, ಯಾಕಂದ್ರೆ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡ್ರೆ ಆಗುತ್ತೆ, ಇಲ್ಲಿಲ್ಲೇ ಆಟ ಆಡ್ಸಿದ್ರೆ ಆಗಲ್ಲ. ಓಕೆನಾ? ಮೈನಸ್ ನೋಡಿ, ಈಗ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಏನೇನ್ ಕ್ಯಾನ್ಸಲ್ ಆಗುತ್ತೆ ರಾಜು? ಒನ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಏನ್ ನೋಡಿ ಅದು 1/2x. 1/2 ಹಂಗೆ ಆಚೆ ತೆಗಿತೀನಿ, ಇಂತ ಇಂಟಿಗ್ರಲ್ ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಸೊ ಇಟ್ ಇಸ್ ಈಕ್ವಲ್ ಟು x² 2 ಇಂಟು ಲಾಗ್ ಎಕ್ಸ್ ಮೈನಸ್ 1/2 ಇಂಟು ಎಕ್ಸ್ಗೆ ಇಂಟಿಗ್ರೇಷನ್ ಏನಾಗುತ್ತಪ್ಪ ಅಂದ್ರೆ x²/2 ಆಗುತ್ತೆ ಪ್ಲಸ್ ಇದು. ವಾಟ್ ಇಸ್ ದ ಫೈನಲ್ ಆನ್ಸರ್? ಯುವರ್ ಫೈನಲ್ ಆನ್ಸರ್ ವಿಲ್ ಬಿ x²/4. yes, x²/2 minus x²/4 plus c ಆಗುತ್ತೆ. This is the answer. ಸರ್ ಅಲ್ಲಿ ಹ್ಮ್ x²/2 ನ ಸಪರೇಟ್ ಇಂಟಿಗ್ರೇಷನ್ ಮಾಡ್ಬೇಕಲ್ವಾ ಸರ್? ಇದನ್ನ ಹಾ, ಇಂಟಿಗ್ರೇಟ್, ಇದನ್ನೇನಿದೆ ಈ ಎಕ್ಸ್ ನ ಇಂಟಿಗ್ರೇಟ್ ಮಾಡೇನೆ ಇಲ್ಲಿ ಬರ್ದಿರೋದು ಡೈರೆಕ್ಟ್. ಎಕ್ಸ್ ನ ಕ್ಯಾನ್ಸಲ್ ಮಾಡಿದ್ರೆ ಅಲ್ಲಿ ಸಪರೇಟ್ ಇಂಟಿಗ್ರೇಷನ್ ಮಾಡ್ಬೇಕಲ್ವಾ ಸರ್? ಇದನ್ನ ಎಕ್ಸ್ ನ ಕ್ಯಾನ್ಸಲ್ ಮಾಡಿದ್ರಲ್ಲ ಸರ್, ಅಲ್ಲಿ x² ಮತ್ತೆ 1/x ಅಲ್ಲಿ ಎಕ್ಸ್ ನ ಹೌದು, ಇದು ಕ್ಯಾನ್ಸಲ್ ಮಾಡಿದೆ. ಸಪರೇಟ್ ಇಂಟಿಗ್ರೇಷನ್ ಮಾಡ್ಬೇಕಲ್ವಾ ಸರ್ x²/2 ನ? ಇಲ್ಲ ನೋಡು, ಅದನ್ನ ಹೇಳ್ತಾರೆ ಏನ್ ಗೊತ್ತಾ, ಈಗ ಇದು ಮತ್ತೆ ಇದು ಬರುತ್ತಲ್ವಾ, ಇದನ್ನ ಮತ್ತೆ ಇಂಟಿಗ್ರೇಷನ್ ಮಾಡಬಾರ್ದು. ಫಸ್ಟ್ ಯು ಹ್ಯಾವ್ ಟು ಸಿಂಪ್ಲಿಫೈ ಅಂದ್ರೆ ಕ್ಯಾನ್ಸಲ್ ಆಗತ್ತಾರ ಇದ್ರೆ ಕ್ಯಾನ್ಸಲ್ ಮಾಡಿ, ಕಾನ್ಸ್ಟೆಂಟ್ ಏನಾದ್ರು ಇದ್ರೆ ಆಚೆ ತೆಗೆದು ಕೊನೆಗೆ ಉಳಿಯುತ್ತಲ್ಲ ಅದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಸೊ ಇವೆರಡು ಏನ್ ಮಾಡ್ತೀವಿ, ಇದನ್ನ ಫಸ್ಟ್ ಅದಕ್ಕೆ ನಾನು ಬೆಟರ್ ಯು ಪುಟ್ ಬ್ರಾಕೆಟ್ಸ್. ಸೊ ಏನಂತ ಹೇಳ್ಬೋದು ಅಂತಂದ್ರೆ ಐ ಕ್ಯಾನ್ ಸೇ, ನೋಡು ಇಲ್ಲಿದ್ವಾಗ ಏನಿದೆ ಈ ಥಿಂಗ್ ಏನಿದೆ ಫುಲ್ ಇಷ್ಟು, ಇದನ್ನ ಸಿಂಪ್ಲಿಫೈ ಮಾಡ್ಬೇಕು. ದಿಸ್ ಇಂಟಿಗ್ರೇಷನ್ ಏನಿದೆ, ಈ ಇಂಟಿಗ್ರೇಷನ್ ಬಂದ್ಬಿಟ್ಟು ನೋಡಿ ಡಿ ಎಕ್ಸ್ ಇಲ್ಲಿದೆ ನೋಡಿ, ಇದು ಫುಲ್ ಇಂಟಿಗ್ರಾಂಡ್, ಇದು ಇಂಟು ಇದು ಎರಡೂ ಸೇರಿ ಟೋಟಲ್ ಇಂಟಿಗ್ರಾಂಡ್ ಇರುತ್ತೆ. ಅಂದ್ರೆ ಯು ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಫಸ್ಟ್, ಆಫ್ಟರ್ ದಟ್ ಯು ಇಂಟಿಗ್ರೇಟ್. ಅರ್ಥ ಆಯ್ತಲ್ವಾ? ಸೊ ಈಗ ಹಂಗ್ ಮಾಡೋದಕ್ಕೆ ಸಿಂಪ್ಲಿಫೈ ಮಾಡ್ಬೇಕು ಫಸ್ಟ್. ಸೊ ಫಾರ್ ದಟ್ ರೀಸನ್ ಐ ಹ್ಯಾವ್ ಸಿಂಪ್ಲಿಫೈಡ್ ಇಟ್. ಓಕೆನಾ? ಇವೆರಡನ್ನು ಒಟ್ಟಿಗೆ ಸಿಂಪ್ಲಿಫೈ ಮಾಡಿದೆ. ಇವೆರಡನ್ನು ಫೈನಲ್ ಆನ್ಸರ್ ಏನ್ ಬರುತ್ತೆ ಅದು ಬಂದಿರೋ ಆನ್ಸರ್ಗೆ ಇಂಟಿಗ್ರೇಟ್ ಮಾಡ್ಬೇಕು. ಸೊ ಸಿಂಪ್ಲಿಫೈ ಮಾಡ್ದಂಗೆ ಇಂಟಿಗ್ರೇಟ್ ಮಾಡಬಾರ್ದು. ವೆರಿ ಗುಡ್ ಕ್ವಶನ್. ಓಕೆನಾ? ಸೂಪರ್. ಸಿಂಪ್ಲಿಫೈ ಮಾಡ್ಬೇಕು, ಇದು ನೆನಪಿರ್ಲಿ. ಬಂದಿರೋ ಆನ್ಸರ್ ಫುಲ್ ಸಿಂಪ್ಲಿಫೈ ಮಾಡಿದ್ದಾದ್ಮೇಲೆ ಇಂಟಿಗ್ರೇಷನ್ ಹೋಗ್ಬೇಕು. ನೆಕ್ಸ್ಟ್, ಇದು ತುಂಬಾ ಇಂಪಾರ್ಟೆಂಟ್. ಯಾರಾದ್ರೂ ಯೋಚನೆ ಮಾಡಿದಿರಾ? ಎಷ್ಟೊಂದು ಫಾರ್ಮುಲಾಸ್ ಯು ಹ್ಯಾವ್ ಲರ್ನ್, ಸೋ ಮೆನಿ ಫಾರ್ಮುಲಾಸ್. ಓಕೆನಾ? ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನು? ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್? 1/x. 1/x ಅಂತ ಓದಿದಿರಾ? ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್? ನಾನು ಹೇಳ್ಕೊಟ್ಟೇ ಇಲ್ಲ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್. ನೀವ್ ಯಾರು ಒಬ್ಸರ್ವ್ ಮಾಡಿಲ್ಲ. ಓಕೆನಾ? ಯಾಕೆ, ಏನ್ ಕತೆ ನೋಡೋಣ ಈಗ. ಓಕೆನಾ? ತುಂಬಾ ಇಂಪಾರ್ಟೆಂಟ್, ತುಂಬಾ ಸರಿ ಕೇಳೋ ಕ್ವಶನ್ ಇದು. ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ ಅನ್ನೋದು ಪ್ರಶ್ನೆ. ನಾನು ಹೇಳೇ ಕೊಟ್ಟಿಲ್ಲ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್. ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಫಂಕ್ಷನ್. ಆಲ್ದೋ ನಾನು ನಿಮ್ಗೆ ಹೇಳ್ಕೊಟ್ಟಿಲ್ಲ. ಯಾಕೆ ಅಂತ ಅಂದ್ರೆ ಅದು ಹೇಳ್ಕೊಡೋ ಪರಿಸ್ಥಿತಿ ಬಂದಿರ್ಲಿಲ್ಲ, ಇವಾಗ ಬಂದಿದೆ. ಓಕೆನಾ? ಅದನ್ನ ಮಾಡೋಣ. ಓಕೆ, ಈಗ ಅರ್ಥ ಮಾಡ್ಕೋ, ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ನಾವು ಕಂಡುಹಿಡಿಯಬೇಕಾಗಿರೋದು ಹೆಂಗೆ ಅಂತ. ಈಗ ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿಲ್ಲದೆ ಇರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಪಾರ್ಟ್ಸ್ ನ ಯೂಸ್ ಮಾಡ್ತೀನಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನ ಹೆಂಗೆ ಅಂತ ಅಂದ್ರೆ ಐ ಇಸ್ ಈಕ್ವಲ್ ಟು, ನಾನು ಹಿಂಗ್ ಬರಿತೀನಿ ನೋಡು, ಲಾಗ್ ಎಕ್ಸ್ ಬರಿತೀನಿ ಇಂಟು 1 dx ಅಂತ ಬರಿತೀನಿ. ಈ ತರ ಬರಿಬಹುದಾ? ಏನು ಇಲ್ಲ ಅಂದ್ರೆ ಪಕ್ಕದಲ್ಲಿ ಇಂಟು 1 ಇರುತ್ತಲ್ವಾ. ಲಾಗ್ ಎಕ್ಸ್ ನ ಲಾಗ್ ಎಕ್ಸ್ ಇಂಟು 1 ಅಂತ ಬರೆದ್ರೆ ಏನು ಸಮಸ್ಯೆ ಆಗಲ್ಲ. ಸರ್ ಯಾಕೆ ಸರ್ 1 ಈ ಕಡೆನೆ ಬರಿಬೋದಿತ್ತಲ್ಲ, ಲೆಫ್ಟ್ ಸೈಡೇ ಬರಿಬೋದಿತ್ತಲ್ಲ, ಯಾಕೆ ನೀವು ಆ ಕಡೆ ಬರದ್ರಿ?
ಯಾರಾದ್ರೂ ಹೇಳ್ತೀರಾ ಆನ್ಸರ್? ಸರ್ ಹೆಂಗ್ ಬರ್ದ್ರು ಹೈಲೈಟ್ ಫಾಲೋ ಮಾಡ್ಬೇಕ್ರಿ ಸರ್. ಹೆಂಗ್ ಬರೆದ್ರು ಹೈಲೈಟ್ ಫಾಲೋ ಮಾಡ್ಬೇಕು. ಈ ಒನ್ ಅನ್ನೋದು ಏನಾಗುತ್ತೆ ಹೇಳು? ಒನ್ ಅನ್ನೋದು ಏನ್ ಆಕ್ಚುಲಿ ಅಲ್ಜಿಬ್ರಾ. ಅಲ್ಜಿಬ್ರಾಯಿಕ್ ಬರುತ್ತೆ, ಎ ಬರುತ್ತೆ. ಎಲ್ ಫಸ್ಟ್ ಬರುತ್ತಾ, ಎ ಫಸ್ಟ್ ಬರುತ್ತಾ? ಎಲ್. ಎಲ್. ಓಕೆನಾ? ಹಂಗಾಗಿ ಎಲ್ ಫಸ್ಟ್ ಇರ್ಬೇಕು, ಅಲ್ಜಿಬ್ರಾಯಿಕ್ ನೆಕ್ಸ್ಟ್ ಇರ್ಬೇಕು. ಅದಕ್ಕೋಸ್ಕರ ಒನ್ ಅನ್ನ ನಾನು ರೈಟ್ ಸೈಡ್ ಬರ್ದೆ. ಲೆಫ್ಟ್ ಸೈಡ್ ಬರೆದ್ರು ಏನು ಪ್ರಾಬ್ಲಮ್ ಇಲ್ಲ, ಬಟ್ ಹೈಲೈಟ್ ಫಾಲೋ ಮಾಡ್ಬೇಕಾದ್ರೆ ಅದು ರೈಟ್ ಸೈಡ್ ಅಲ್ಲೇ ಇರ್ಬೇಕು. ಅದಕ್ಕೋಸ್ಕರ ನಾನು ಒನ್ ಅನ್ನ ರೈಟ್ ಸೈಡ್ ಬರ್ದೆ. ಓಕೆನಾ? ಸೊ ಇದು ನಿಮಗೆ ಗೊತ್ತಿಲ್ಲ. ಓಕೆ, ಈಗ ಇದಕ್ಕೆ ಇಂಟಿಗ್ರೇಷನ್ ಮಾಡಿ ಬೈ ಪಾರ್ಟ್ಸ್. ಬೈ ಪಾರ್ಟ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಏನ್ ಹೇಳುತ್ತೆ ಬೈ ಪಾರ್ಟ್ಸ್? ಲಾಗ್ ಎಕ್ಸ್ ನ ಹಂಗೆ ಇಟ್ಕೊಂಡೆ ಲಾಗ್ ಎಕ್ಸ್ ನ ಹಂಗೆ ಇಟ್ಕೊಂಡೆ. ಒನ್ಗೆ ಏನ್ ಮಾಡ್ಬೇಕು ನಾನು ಇಲ್ಲಿ? ಇಂಟಿಗ್ರೇಷನ್. ಒನ್ಗೆ ಇಂಟಿಗ್ರೇಷನ್ ಏನು? ಎಕ್ಸ್ ಮೈನಸ್ ಇಂಟಿಗ್ರಲ್ ಸಿಂಬಲ್. ಇಲ್ಲೇನಿದೆಯೋ ಕಾಪಿ ಪೇಸ್ಟ್ ಅಲ್ವಾ? ಇಲ್ಲೇನ್ ಆನ್ಸರ್ ಬಂತು ಅದು ಕಾಪಿ ಪೇಸ್ಟ್. ಎಕ್ಸ್ ಬಂದಿದೆ, ಎಕ್ಸ್ ಬರ್ದೆ. ಇಂಟು ಹಾಕ್ಬಿಟ್ಟು ಏನ್ ಬರಿಬೇಕು ನಾನು? ಈ ಲಾಗ್ ಎಕ್ಸ್ ಏನ್ ಮಾಡ್ಬೇಕು? ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್? ಲಾಗ್ 1/x. 1/x dx. ಓಕೆ, ಮತ್ತೆ ಏನಪ್ಪಾ ಅಂತ ಅಂದ್ರೆ ಇದನ್ನು ಮತ್ತೆ ಸಬ್ಸ್ಟಿಟ್ಯೂಟ್ ಇಂಟಿಗ್ರೇಷನ್ ಮಾಡ್ಬೇಕಾ, ಸಿಂಪ್ಲಿಫೈ ಮಾಡ್ಬೇಕಾ? ಫಸ್ಟ್ ಸಿಂಪ್ಲಿಫೈ ಮಾಡ್ಬೇಕು. ಓಕೆ, ಸಿಂಪ್ಲಿಫೈ ಇನ್ ದ ಸೆನ್ಸ್ ಕ್ಯಾನ್ಸಲ್ ಆಗತ್ತಾ ಇದ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ನ ಈ ಕಡೆ ಬರ್ತೀನಿ, ಎಕ್ಸ್ ಲಾಗ್ ಎಕ್ಸ್ ಮೈನಸ್, ಈಗ ಎಕ್ಸ್ ಕ್ಯಾನ್ಸಲ್ ಆಗಿದೆ, ಉಳಿದಿರೋದೇನಲ್ಲಿ ಇಂಟಿಗ್ರೇಷನ್ 1 dx. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ? ಎಕ್ಸ್ ಆಗುತ್ತೆ, ಪ್ಲಸ್ ಸಿ. ಸೊ ದಿಸ್ ಇಸ್ ದ ಆನ್ಸರ್. ಇವಾಗ ಇದನ್ನ ಬಹ್ಯಾಟ್ ಮಾಡ್ಬೇಕು ನೀನೀಗ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಆಲ್ಮೋಸ್ಟ್ ಏನ್ ಗೊತ್ತಾ, ನೀವು ಇಷ್ಟೊಂದೆಲ್ಲ ಮಾಡ್ಕೊಳಕ್ ಹೋಗ್ಬಾರ್ದು. ಅಟ್ಲೀಸ್ಟ್ ಒಂದು ಸ್ಟ್ಯಾಂಡರ್ಡ್ ಅಂತೀರ, ಅವನ್ನೆಲ್ಲ ಬಹ್ಯಾಟ್ ಮಾಡ್ಕೊಂಡು ತಿಳ್ಕೊಂಡಿರ್ಬೇಕು. ಈಗ ಲಾಗ್ ಎಕ್ಸ್ ಇಂಟಿಗ್ರೇಷನ್ ಯಾರಾದ್ರೂ ಕೇಳಿದ್ರೆ ಟಾಕ್ ಅಂತ ಹೇಳೋ ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಅಂತ. ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್, ಸಿ ಇದ್ದೇ ಇರ್ತದೆ ಅನ್ನೋದು, ಅದೇನು ವರಿ ಮಾಡಕ್ ಹೋಗ್ಬಿಡಿ. ಎಕ್ಸ್ ಲಾಗ್ ಎಕ್ಸ್ ಮೈನಸ್ ಎಕ್ಸ್. ನೆಕ್ಸ್ಟ್ ಲಾಗ್ 2x ಗೆ ಏನಾದ್ರು ಮಾಡ್ತೀರಾ? ಕ್ಯಾನ್ ಯು ಡೂ ಇಟ್ ಫಾರ್ ಲಾಗ್ 2x? ಸಿಮಿಲರ್ಲಿ ಕೇಳಿದ ನಿಮ್ಮನ್ನೆಲ್ಲನ. ಆರ್ ಎಲ್ಸ್ ಐ ಸೇ ಲಾಗ್ 3x ಮಾಡಿ. ಫಾಲೋ ದಿ ಸೇಮ್ ಪ್ರೊಸೀಜರ್. Integration log 3x into 1 dx. So which is equal to integration ಮಾಡಿದ್ರೆ ಏನ್ ಬರುತ್ತೆ? ಈಗ log 3x ಹಂಗೆ ಬರುತ್ತೆ, ಇಂಟು 1 ಗೆ ಇಂಟಿಗ್ರೇಷನ್ x ಆಗುತ್ತೆ, ಮೈನಸ್ ಇಂಟಿಗ್ರಲ್ ಸಿಂಬಲ್ x ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ 3x ಅನ್ನೋದು. ಇಟ್ ಇಸ್ ಅ ಕಂಪೋಸಿಟ್ ಚೈನ್ ರೂಲ್ ಅಪ್ಲೈ ಮಾಡ್ಬೇಕು ಈಗ. ಯಾಕಂದ್ರೆ 3x ಇದೆ ಒಳಗಡೆ. ಲಾಗ್ x ಗೆ 1/x ತರ, ಲಾಗ್ 3x ಗೆ 1/3x ಇಂಟು ಈ 3x ಗೆ ಡಿಫ್ರೆನ್ಸಿಯೇಷನ್ 3 ಆಗುತ್ತೆ. ನೋಡಿ ನಾನು ಏನ್ ಮಾಡಿದೀನಿ ಈಗ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ 3x ಮಾಡಿದೀನಿ. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ 3x. ಸೊ ಲಾಗ್ 3x ಗೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನ್ ಬರುತ್ತೆ? 1/3x ಬರುತ್ತೆ, ಲಾಗ್ x ತರ. ಮತ್ತೆ ಈ 3x ಗೆ ಏನಾಗುತ್ತೆ? 3 ಬರುತ್ತೆ. 3 ಇಂಟು 1 ಅದನ್ನು ಬರ್ದಿದ್ದೀನಿ, ಇಂಟು dx. ಈ dx ಫಾರ್ ದಿಸ್ ಇಂಟಿಗ್ರಲ್.
ಓಕೆನಾ? ಯಾವುದೇ ಒಂದು ಇಂಟಿಗ್ರಲ್ ಸಿಂಬಲ್ ಹಾಕ್ತಿದ್ದೀರಾ ಅಂದ್ರೆ ಅಲ್ಲೊಂದು ಡಿ ಎಕ್ಸ್ ಆಗ್ತದೆ. ಓಕೆನಾ? ಅಟ್ ದಿ ಎಂಡ್. ಓಕೆನಾ? ಸೊ ಮತ್ತೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಅಂತ ಮಾಡಿಡಿರಾ. ಇಂಟಿಗ್ರೇಷನ್ ಆಫ್ ಎಕ್ಸ್ ಮಾಡಬಾರ್ದು ಯಾವತ್ತು ಕೂಡ. ಏನ್ ಮಾಡ್ಬೇಕು? ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವ್ದಾದ್ರು ಕ್ಯಾನ್ಸಲ್ ಆಗತ್ತಂದ್ರೆ ಕ್ಯಾನ್ಸಲ್ ಅದು ಇದು ಮಾಡ್ಕೋಬೇಕು. ನೋಡು, ಎಕ್ಸ್ ಅಂಡ್ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್, 3 and 3 ಗೆಟ್ ಕ್ಯಾನ್ಸಲ್ಸ್. ಓಕೆ, ಏನ್ ಹೊಡಿತದೆ ನೋಡ್ಕೋಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ 3x, ಎಕ್ಸ್ ಲಾಗ್ 3x ಮೈನಸ್ ಏನ್ ಹೊಡಿತಲ್ಲಿ 1 dx. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಲಾಗ್ 3x minus integration of 1 is x plus. Okay, this is the answer. Now I am going to generalize this. Log kx ಗೆ ಜನರಲೈಸ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಕೇಳಿದ್ದಾನೆ. ಓಕೆನಾ? ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಅದು ಕೇಳೋ ಚಾನ್ಸಸ್ ಇರುತ್ತೆ, ಬಾಯ್ ಮಾಡಬೇಕು ಅಷ್ಟೇ. ದರ್ ಇಸ್ ನೋ ಅದರ್ ದಿಸ್. ಈವ್ನಿಂಗ್ ಕೂಡ ಕ್ಲಾಸ್ ಇರುತ್ತೆ, ಈವ್ನಿಂಗ್ ಅಟೆಂಡ್ ಆಗಿ ಬೇಗ ಬೇಗ ಸಿಲೆಬಸ್ ಮುಗಿಸ್ಕೊಂಡ್ಬಿಡೋಣ. ಒನ್ಸ್ ಮ್ಯಾಥ್ಸ್ ಫಿನಿಶ್ ಆದ್ಮೇಲೆ ಬೇರೆ ಸಬ್ಜೆಕ್ಟ್ಸ್ ಈಸಿ ಆಗ್ತಾ ಹೋಗುತ್ತೆ. ಸರ್ ಇವತ್ತು ಆರ್ ಸಿ ಮ್ಯಾಚ್ ಸರ್. ಬೇರೆ ಇನ್ನೆಲ್ಲ ಸಬ್ಜೆಕ್ಟ್ ಆರ್ ಸಿ ಮ್ಯಾಚ್ ಸರ್ ಇವತ್ತು. ಓಹೋ ಹೋ ಹೋ ಹೋ, ಹಾ ಹಾ ಹಾ, ಹೌದು ಹೌದು ಕಣ, ಮ್ಯಾಚ್ ಇದೆ. ಎಷ್ಟೊತ್ತಿಗೆ ಇರೋದ? 7:30. ಕೆಲಸ ಮಾಡು, 7:30 ಒಳಗೆ ಕ್ಲಾಸ್ ಮುಗಿಸೋಣ ಇಫ್ ಪಾಸಿಬಲ್. ಅದಾದ್ಮೇಲೆ 7:30ಗೆ ಲೈವ್ ಹಾಕ್ಬಿಡ್ತೀನಿ, ಇಲ್ಲೇನೆ Zoom ಅಲ್ಲೇ ಬಂದ್ಬಿಡ್ರಿ. ನೋಟ್ ಅಂತ ಹಾಕೊಂಡು ಯು ಟೇಕ್ ಎ ನೋಟ್. ಹೆಣ್ಣೈಕ್ಳು ಬೇಜಾರು ಮಾಡ್ತಾ ತಕೊಂಡ್ರಪ್ಪ, ಸುಮ್ಮನಿರು. ಓಕೆ, ಸೊ ಜನರಲೈಸ್ ಹೆಂಗಂತಂದ್ರೆ ನೋಡು, ಇಂಟಿಗ್ರೇಷನ್ ಲಾಗ್ mx ಅಂತ ಏನಾದ್ರೂ ಕೇಳಿದ್ರೆ dx where m is a constant, where m is a constant, m ಜಾಗದಲ್ಲಿ ಏನಾರ ಇರ್ಲಿ ಮಣ್ಣು ಮಸಿ, ಆನ್ಸರ್ ಏನಪ್ಪಾ ಅಂತ ಅಂದ್ರೆ x ಬರುತ್ತೆ, ಲಾಗ್ mx ಇರುತ್ತೆ, ಮೈನಸ್ ಎಕ್ಸ್ ಪ್ಲಸ್ ಸಿ ಇರುತ್ತೆ, ಬಹ್ಯಾಟ್ ಹೊಡಿ. ಓಕೆನಾ? ಎಂ ಜಾಗದಲ್ಲಿ ಏನಾರ ಇರ್ಲಿ ಇದು ಟ್ರೂ ಆಗುತ್ತೆ. ಓಕೆನಾ? ಇದು ನೆನ್ಪಿಟ್ಕೋ, ತುಂಬಾ ಇಂಪಾರ್ಟೆಂಟ್. ಸೊ ಎಕ್ಸಾಂಪಲ್ಸ್ ಮಾಡೋಣ ಒಂದೆರಡು. ಓಕೆನಾ? ಈಗ ಎಂ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? ಇಟ್ ಈಸ್ ನಥಿಂಗ್ ಬಟ್ ಎಂ ಜಾಗದಲ್ಲಿ 1 ಹಾಕಿದ್ರೆ ಲಾಗ್ ಎಕ್ಸ್ ಆಗುತ್ತೆ. ಇಲ್ಲಿ ಎಂ ಇಸ್ ಈಕ್ವಲ್ ಟು ಏನಾಗುತ್ತೆ? ಇಲ್ಲಿ 1 ಆಯ್ತದೆ. ಎಂ ಇಸ್ ಈಕ್ವಲ್ ಟು 1 ಹಾಕಿದ್ರೆ ಏನಾಗುತ್ತೆ? ಇಲ್ಲಿ ಎಕ್ಸ್ ಇಂಟು ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ವೆರಿ ಸಿಂಪಲ್ ಕಂಡ್ರು. ಇಲ್ಲಿ ಏನಿರುತ್ತೋ ಅದು ಇಲ್ಲಿ ಬರುತ್ತೆ. ಇಲ್ಲೂ ಎಕ್ಸೇ ಬಂದಿರುತ್ತೆ, ಮೈನಸ್ ಎಕ್ಸೇ ಬಂದಿರುತ್ತೆ. ಎಲ್ಲಾ ಕಡೆ ಅಷ್ಟೇ, ಇಲ್ಲಿ ಎಕ್ಸ್ ಆ ಕಡೆ ಮೈನಸ್ ಎಕ್ಸ್. ಇಲ್ಲೇನ್ ಬರುತ್ತೆ ಅಂದ್ರೆ ಇಲ್ಲೇನಿರುತ್ತೋ ಅದೇ ಬರುತ್ತೆ. ಕ್ಲಿಯರ್ ಅಲ್ವಾ? ಈಗ ನೋಡಿ, ಈಗ ಎರಡನೇದಕ್ಕೆ ಈಗ ಇಂಟಿಗ್ರೇಷನ್ ಆಫ್ ಲಾಗ್ 5x ಆನ್ಸರ್ ಹೇಳು, ಟಕ್ಕಂತ ಹೇಳ್ಬೇಕು. ಎಕ್ಸೇ ಬರುತ್ತೆ, ಲಾಗ್ 5x ಬರುತ್ತೆ, ಮೈನಸ್ ಎಕ್ಸ್ ಪ್ಲಸ್ ಸಿ. ಯಾಕೆಂದ್ರೆ ಎಕ್ಸಾಮ್ಸ್ ನಲ್ಲಿ ಇವನ್ನ ಕೇಳ್ತಾರೆ. ಕೇಳಿದಾಗ ನೀವೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಂಗಿಲ್ಲ, ಟಕ್ 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 ಅಂತ ಹೇಳ್ಬೇಕಷ್ಟೆ. ಈಗ ಇಂಟಿಗ್ರೇಷನ್ ಆಫ್ ಲಾಗ್ 10x ಅಂತ ಕೇಳ್ದ, ಟಕ್ ಟಕ್ ಅಂತ ಹೇಳಿ ನೋಡೋಣ. ಎಕ್ಸ್ log 10x minus x plus. ಅಷ್ಟೇ, ವೆರಿ ಸಿಂಪಲ್. ಇಲ್ಲೂ ಎಕ್ಸೇ ಬಂದಿರುತ್ತೆ, ಮೈನಸ್ ಎಕ್ಸೇ ಬಂದಿರುತ್ತೆ. ಇಲ್ಲಿ ಮಾತ್ರ ಇಲ್ಲಿ ಏನ್ ಬರುತ್ತೋ ಅಲ್ಲಿ ಅದಿಲ್ಲಿ ಬರುತ್ತೆ ಸೆಕೆಂಡ್. ಓಕೆನಾ? ಸೊ ಅಷ್ಟೇ, ಇದು ಜನರಲೈಸೇಷನ್. ಇದು ಜನರಲೈಸ್, ಲಾಗ್ಗೆ ಜನರಲೈಸ್. ಬಾಯಟ್ ಹೊಡ್ಬಿಡಪ್ಪ, ಗೊತ್ತಾಯ್ತಲ್ವಾ? ಇದನ್ನೇ ನಾವು ಶಾರ್ಟ್ ಕಟ್ ಅಂತ ಹೇಳ್ತೀವಿ, ನೆನ್ಪಿಟ್ಕೋಬೇಕಷ್ಟೇ. ಶಾರ್ಟ್ ಕಟ್ ಅಂತ ಅಲ್ಲ, ಒಂದು ಅಬ್ಸರ್ವೇಷನ್, ನಾರ್ಮಲ್ ಅಬ್ಸರ್ವೇಷನ್ ನಾವು ನೋಡ್ಕೊಂಡು ಇದನ್ನ ನೆನ್ಪಿಟ್ಕೊಂಡ್ರೆ ಅದೇ ಶಾರ್ಟ್ ಕಟ್. ನೆಕ್ಸ್ಟ್ ಇನ್ನೊಂದು, ಸರ್ ಸೈನ್ ಇನ್ವರ್ಸ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು ಸರ್? What is the derivative of sin inverse x? Differentiation. I'm asking differentiation. 1 divided by root 1 minus x square. Good, very good. Integration of sin inverse x ಏನು? ಅದನ್ನು ಹೇಳ್ಕೊಟ್ಟಿಲ್ವಲ್ಲ ಸರ್? ಹೌದಲ್ವಾ?
ಹಾ ಹೇಳ್ಕೊಟ್ಟಿಲ್ಲ, ಗೊತ್ತಿಲ್ಲ ಅಲ್ಲ, ಹೇಳ್ಕೊಟ್ಟಿಲ್ಲ, ಇವಾಗ ಗೊತ್ತಾಗುತ್ತೆ. ಓಕೆನಾ? ಎಸ್, ಅದನ್ನು ಕೂಡ ಕಲಿಯೋಣ. ನಾನು ಅಲ್ಲಿ ಏನೇನು ಹೇಳ್ಕೊಟ್ಟಿರ್ಲಿಲ್ಲ ಅದನ್ನೆಲ್ಲ ಇವಾಗ ಇಲ್ಲಿ ಹೇಳ್ಕೊಡ್ತೀನಿ. ಯಾಕೆ ಹೇಳ್ಕೊಟ್ಟಿರ್ಲಿಲ್ಲ ಅಂತಂದ್ರೆ ಅದಕ್ಕೊಂದು ಟೈಮ್ ಬೇಕಿತ್ತು, ಅದಕ್ಕೋಸ್ಕರ. ನಾವು ಇಂಟಿಗ್ರೇಟ್ ಸೈನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಸ್ವಲ್ಪ ಲೆಂತಿ ಇದೆ, ಬೆಟರ್ ಟು ಬೈ ಹಾರ್ಟ್ ಇಟ್. ಓಕೆನಾ? ನೋಡ್ತೀನಿ, ಬಟ್ ಮಾಡ್ತಾ ಹೋಗ್ತೀನಿ, ನೋಡೋಣ ಎಷ್ಟು ಮಟ್ಟಿಗೆ ನಿಮಗೆ ಅರ್ಥ ಆಗುತ್ತೆ ಅಂತ. ಇದು ಕೂಡ ಹೈಲೈಟ್ ಅಲ್ಲೇ ಮಾಡೋದು, ಐ ಮೀನ್ ಏನಂತಾರೆ ಹೈಲೈಟ್ ಅಂತೀನಿ, ಪಾರ್ಟ್ಸ್ ಅಲ್ಲೇ ಮಾಡೋದು. ಫಸ್ಟ್ ಇದನ್ನ ಸೈನ್ ಇನ್ವರ್ಸ್ ಎಕ್ಸ್ ಇಂಟು 1 dx ಅಂತ ಬರಿಬೋದಾ? ಪ್ರಾಡಕ್ಟ್ ಇಲ್ಲ ಅಂತಂದ್ರೆ ವಿ ಮೇಕ್ ಇಟ್ ಆಸ್ ಅ ಪ್ರಾಡಕ್ಟ್. ಓಕೆನಾ? ಯಾಕಂದ್ರೆ ಇದು ಆರ್ಡರ್ 1 ಆ ಕಡೆ ಬರೀಬೇಕಾನೆ, ಯಾಕಂದ್ರೆ ಸೈನ್ ಇನ್ವರ್ಸ್ ಇದು ಇನ್ವರ್ಸ್ ಅಲ್ವಾ, ಇನ್ವರ್ಸ್ ಯಾವತ್ತು ಫಸ್ಟೇ ಇರಬೇಕು, ಅದಕ್ಕೋಸ್ಕರ. ಸೊ ಈಗ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ತೀನಿ. ಪಾರ್ಟ್ಸ್ ಅಪ್ಲೈ ಮಾಡಿ. Sin inverse as it is, sin inverse x as it is, into integration of 1 is what? X minus integration of, ಇಲ್ಲೇನಿದೆ ಅದನ್ನ ಕಾಪಿ ಮಾಡಿದೆ ಇಂಟು, ಇಲ್ಲೇನಿದೆ ಅದನ್ನ ಕಾಪಿ ಮಾಡಿದೆ ಇಂಟು ಡಿಫ್ರೆನ್ಸಿಯೇಷನ್ ಆಫ್ sin inverse x ಏನಾಗುತ್ತೆ? 1/√1 - x square dx. So which is equal to sin, first ಈ x ನ ಬರಿತೀನಿ, x into sin inverse x minus, so what is the thing? X divided by under the root 1 minus x square dx. You know how to integrate this? Substitution method. Substitution method ಅಲ್ಲಿ ಶಾರ್ಟ್ಕಟ್. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಅಲ್ಲಿ ರೂಟ್ ಇತ್ತು ಅಂತ ಅಂದ್ರೆ ರೂಟ್ ಒಳಗಡೆ ಇರೋದನ್ನ ಡಿಫ್ರೆನ್ಶಿಯೇಷನ್ ಮಾಡಿ ಅದು ಮೇಲ್ಗಡೆ ಇರಬೇಕು. ಓಕೆನಾ? ನೆನಪಾಗ್ತಿದ್ವಾ? ನೆನಪಾಗುತ್ತೆ ನೋಡಪ್ಪ. 1 - x square ಏನಿದೆ ಅದೊಂದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? -2x ಆಗುತ್ತಲ್ವಾ? ಮೇಲ್ಗಡೆ ಆಗಿರ್ಬೇಕಿತ್ತು, ಬಟ್ ವಾಟ್ ಈಸ್ ಮಿಸ್ಸಿಂಗ್ ದೇರ್? ಅರ್ಥ ಆಗ್ತಿದೇನಪ್ಪ? ಈ -2 ಏನಿದೆ ಇದು ಮಿಸ್ ಆಗಿದೆ. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಪ್ಪ. ನಮ್ಮ ಮೊದಲನೇ ಕೆಲಸ ಬಂದ್ಬಿಟ್ಟು ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಇದನ್ನ ಇಂಟಿಗ್ರೇಟ್ ಮಾಡಕ್ಕೆ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ನ ಯೂಸ್ ಮಾಡ್ತಾ ಇದ್ದೀನಿ. ನೆನಪಾಗ್ತಿದ್ಯಾ? ಸಬ್ಸ್ಟಿಟ್ಯೂಷನ್ ಮೆಥಡ್ ನಾನು ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ಕೆಳಗಡೆ ರೂಟ್ ಏನಾದ್ರು ಬಂದ್ರೆ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನಾದ್ರು ಅದು ಮೇಲ್ಗಡೆ ಇರ್ಬೇಕು. ಓಕೆನಾ? ಬಟ್ ಮೇಲ್ಗಡೆ ಇದು -2x ಬಂತು, ಮೇಲ್ಗಡೆ -2x ಇರ್ಬೇಕಿತ್ತು, ಬಟ್ ಇಲ್ಲ ಅಂದ್ರೆ ಅದನ್ನ ಏನ್ ಮಾಡ್ಬೇಕದು? ಡಿನಾಮಿನೇಟರ್ ಹಾಕು. ಡಿನಾಮಿನೇಟರ್. ಎಸ್, ಅಷ್ಟೇ. ವೆರಿ ಗುಡ್. ವಿಚ್ ಇಸ್ ಈಕ್ವಲ್ ಟು x into sin inverse x minus 1 by -2 ಏನಾಗುತ್ತೆ ಇದು? ಇಂಟಿಗ್ರೇಷನ್. ಇದಕ್ಕೆ ಆನ್ಸರ್ ಏನು? 2√x ಅಲ್ವಾ? 2√1 - x square ಪ್ಲಸ್ ಸಿ. ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ಕೊಟ್ಟಿರ್ತೀನಿ ನೋಡಿ. ಓಕೆನಾ? ಒಂದ್ಸರಿ ನೋಡಿ, ಗೊತ್ತಾಗುತ್ತೆ. ಕ್ಯಾನ್ಸಲ್ ಆಗೋ ತರ ಇದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 and 2 get cancels. Minus into minus becomes plus. Therefore, x into sin inverse x minus into minus ಏನಾಯ್ತದೆ? ಪ್ಲಸ್ ಆಯ್ತದೆ. ಪ್ಲಸ್ ರೂಟ್ ಆಫ್ 1 - x square ಪ್ಲಸ್ ಸಿ ಆಗ್ತದೆ. ಸೊ ಇದು ನಮ್ಮ ಆನ್ಸರ್ ಆಯ್ತದೆ. ಓಕೆ, ಇದನ್ನ ಬೈ ಹ್ಯಾಟ್ ಮಾಡೋದು ಉತ್ತಮ. ಸೈನ್ ಇನ್ವರ್ಸ್ ಎಕ್ಸ್ ಅಂತ ಯಾರಾದ್ರೂ ಕೇಳಿದ್ರೆ ಹೋಗಿ ಅವನ ಕಿವಿಲಿ ಗುಟ್ಟಾಗಿ ಹೇಳು, ಏನಂತ? ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 - x square ಅಂತ. ಓಕೆ, ಸಿಮಿಲರ್ಲಿ ಸೇಮ್ ರೂಲ್ ನ ಫಾಲೋ ಮಾಡಿ ಕಾಸ್ ಇನ್ವರ್ಸ್ ಎಕ್ಸ್ ಗೆ ಇಂಟಿಗ್ರೇಟ್ ಮಾಡಿ. ಇದನ್ನ ಬೈ ಹೊಟ್ಬಿಡಿ ಈಗ್ಲೇನೆ. ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ರೂಟ್ ಆಫ್ 1 - x square ಪ್ಲಸ್ ಸಿ. ಏನ್ ಸರ್ ಎಲ್ಲ ಬಯಾಟ್ ಮಾಡಿ ಅಂತೀರಾ? ಮಾಡ್ಬೇಕು ರಘು, ಏನು ಮಾಡಕ್ಕಾಗಲ್ಲ. ಟೈಮ್ ಉಳಿಸ್ಬೇಕು ಅಂದ್ರೆ ಮಾಡ್ಬೇಕಷ್ಟೇ. ಕಾಸ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. That I is equal to cos inverse x into 1 dx, which is equal to
ಕಾಸ್ ಇನ್ವರ್ಸ್ ಎಕ್ಸ್ ಇಂಟು 1 ಗೆ ಇಂಟಿಗ್ರೇಷನ್ ಬಂದ್ಬಿಟ್ಟು ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ ಇದು ಕಾಪಿ ಪೇಸ್ಟ್ ಮಾಡ್ತೀನಿ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇನ್ವರ್ಸ್ ಏನಾಗುತ್ತಪ್ಪ ರಾಜು ಮೈನಸ್ 1 divided by root of 1 minus x square dx ಹೌದ್ ತಾನೆ so which is equal to x into cos inverse x minus ಇಂಟಿಗ್ರಲ್ ಮೈನಸ್ ಏನಾಗ್ತದೆ ಮೈನಸ್ ಎಕ್ಸ್ ಆಗುತ್ತೆ ಡಿವೈಡ್ ಬೈ ಅಂಡರ್ ದ ರೂಟ್ 1 minus x square dx ಆಗುತ್ತೆ ಕ್ಲಿಯರ್ ಅಲ್ವಾ ಸೇಮ್ ಥಿಂಗ್ ಅಪ್ಲೈ ದ ಸೇಮ್ ಲಾಜಿಕ್ ಹಿಯರ್ ಆಲ್ಸೋ ಸೇಮ್ ಲಾಜಿಕ್ ಏನ್ ಲಾಜಿಕ್ ವಾಟ್ ಇಸ್ ದ ಲಾಜಿಕ್ ಡಿಫ್ರೆನ್ಸಿಯೇಷನ್ ಆಫ್ ವಾಟ್ 1 minus x square is what it is again minus 2x ಅದರಲ್ಲಿ ಏನ್ ಮಿಸ್ ಆಗಿದೆ ಇಲ್ಲಿ minus 2x ಮೇಲೆ ಇರ್ಬೇಕಿತ್ತು ಮೈನಸ್ ಇದೆ x ಇದೆ ಏನಿಲ್ಲ what is missing plus 2 is missing ರಾಜು minus 2 ಫುಲ್ ಅಲ್ಲ ನೋಡು ಮೈನಸ್ ಕೂಡ ಇದೆ ಅಲ್ಲಿ ಅರ್ಥ ಆಯ್ತಲ್ವಾ ಮೈನಸ್ ಕೂಡ ಇದೆ ಅಲ್ಲಿ ಮಿಸ್ ಆಗಿರೋದು ಓನ್ಲಿ 2 ಓಕೆನಾ ಇದು ಮಾತ್ರ ಮಿಸ್ ಆಗಿದೆ ನೋಡು ಓಕೆನಾ ದಿಸ್ ಇಸ್ ಮಿಸ್ಸಿಂಗ್ ಓಕೆ ಸೊ ಅದನ್ನೇನ್ ಮಾಡೋಕ್ ಮಿಸ್ ಆಗಿರೋದನ್ನ ಬರಿಬೇಕಷ್ಟೇ ಡಿನಾಮಿನೇಟರ್ so which is equal to x into cos inverse x minus 1 by plus 2 na minus 2 na ಪ್ಲಸ್ 2 plus 2 into ಅಡೇಟ ಮಾಡಿ ಇಂಟು ಹಾಕ್ಬಿಟ್ಟು ಎಂತ ಬರೀಬೇಕು 2 root of ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ರೆ ಗೋ ಬ್ಯಾಕ್ ಟು ಇಂಟಿಗ್ರೇಷನ್ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಯಾವ ತರ ಮಾಡ್ತೀರಿ ಅಂತ ಗೊತ್ತಾಗುತ್ತೆ ಹಂಗ್ ನೋಡ್ಕೊಂಡು ಮಾಡಿ ಕ್ಯಾನ್ಸಲ್ ಆಗೋದು ಕ್ಯಾನ್ಸಲ್ ಮಾಡಿ 2 ಗೆಟ್ ಕ್ಯಾನ್ಸಲ್ಸ್ ಆನ್ಸರ್ ಏನ್ ಬಂತ ಹೇಳಿ ನಮ್ಗೆ ನೋಡೋಣ ಫೈನಲ್ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ minus root of 1 minus x square plus c. So this is what the integral is. ಇದನ್ನು ಕೂಡ ಬಯಾಟ್ ಮಾಡಿ ನೋಡಿ ಅಲ್ಗೂ ಇಲ್ಗೂ ಏನ್ ಡಿಫ್ರೆನ್ಸ್ ಹೇಳು ಅಲ್ಲೇನಿತ್ತು ಅಂತಂದ್ರೆ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಇತ್ತು ಇಲ್ಲಿ ಪ್ಲಸ್ ರೂಟ್ ಆಫ್ 1 minus x square ಇತ್ತು ಬಟ್ ಕಾಸ್ ಅಲ್ಲಿ ಮೈನಸ್ ಬಂದಿದೆ ಅಷ್ಟೇ ನೋಟಲ್ ಎಲ್ಲ ಬರ್ಸ್ಕೊತೀವಿ ಆಮೇಲೆ ಮೂರಕ್ಕೂ ನೀವು ಮೂರು ನೆನ್ಪಿಟ್ಕೊಂಡಿರ್ಬೇಕು ಸೈನ್ ಇನ್ವರ್ಸು ಕಾಸ್ ಇನ್ವರ್ಸು ಟ್ಯಾನ್ ಇನ್ವರ್ಸು ಮೂರನ್ನು ನೆನ್ಪಿಟ್ಕೊಂಡಿದ್ರೆ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಲೈವ್ ಕ್ಲಾಸೇ ಬೆಟರ್ ಆಕ್ಚುಲಿ ವಿಡಿಯೋ ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ ನನಗೆ ತುಂಬಾ ಡಿಮೆರಿಟ್ ಅಂತ ಅಂದ್ರೆ ಯಾರು ಇರೋದಿಲ್ಲ ನಾವು ಒಬ್ಬನೇ ವಿಡಿಯೋ ಮಾಡ್ತಾ ಇರ್ತೀವಿ ಅವಾಗ ಬೋರ್ ಅನ್ಸ್ಬಿಡುತ್ತೆ ಜೊತೆಗೆ ಯಾರಾದ್ರೂ ಇದ್ರೆ ಈಗ ನೋಡಿ ನಿಮ್ಮ ಜೊತೆ ಮಾತಾಡ್ಕೊಂಡು ಇಂಟ್ರಾಕ್ಷನ್ ಮಾಡ್ಕೊಂಡಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅದೇ ತರ ಟ್ಯಾನ್ ಇನ್ವರ್ಸ್ ಎಕ್ಸ್ ಮಾಡಿ ನೋಡುವ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಎಕ್ಸ್ ಸೇಮ್ ಲಾಜಿಕ್ ಇಂಟಿಗ್ರೇಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 1 dx ಅಂತ ಬರೀತೀರಾ ಇದನ್ನೇನ್ ಮಾಡೋಣ ಯು ಆಸ್ ಇಟ್ ಇಸ್ tan inverse x into integration of 1 ಏನಾಗುತ್ತಪ್ಪ x minus integral x into tan inverse x differentiation ಬಂದ್ಬಿಟ್ಟು 1 by 1 plus x square dx ಇದನ್ನ x tan inverse x minus integral x upon 1 plus x square ಇದು ಯಾವ ಟೈಪ್ ನೋಡು ರೂಟ್ ಇಲ್ಲ ಡೈರೆಕ್ಟ್ ಆಗಿ ಬರೆಯೋದು ನೋಡಿ ಡಿಫ್ರೆನ್ಸಿಯೇಷನ್ ಮಾಡು ಡಿನಾಮಿನೇಟರ್ದು ಡಿಫ್ರೆನ್ಸಿಯೇಷನ್ ಆಫ್ 1 plus x square ಏನ್ ಬರುತ್ತೆ 2x ಬರುತ್ತೆ ಏನ್ ಮಿಸ್ 2 is missing ಓಕೆನಾ 2 ಮಿಸ್ ಆದ್ರೆ ಡಿನಾಮಿನೇಟರ್ ಬರಿಬೇಕು ಮತ್ತೆ ಇಲ್ಲೇನ್ ರೂಟ್ ಇಲ್ಲ ಡಿಫ್ರೆನ್ಸಿಯೇಷನ್ ಆಫ್ ಕೆಳಗಡೆ ಇಸ್ ಈಕ್ವಲ್ ಟು ಮೇಲ್ಗಡೆದು ಬರೋ ತರ ಆಗುತ್ತೆ ಹಂಗಾಗಿ ಇದನ್ನ ಏನ್ ಮಾಡ್ಬೇಕು ಈಗ ಲಾಗ್ ಅಂತ ತಗೋಬೇಕಾನೆ ನೆನಪಿದ್ಯಾ minus 1 by 2 of log of 1 plus x square plus c ಈ ಟೈಪ್ ಕೊಂಡ್ರ ಅದು ನೋಡಿ ಇದು ನೆನಪಿದ್ಯಾ f dash of x divided by f of x dx ಈ ಆ ಟೈಪ್ ಇದು is equal to ಏನಂತ ಬರೆದಿದ್ದೆ log of f of x
ಓಕೆನಾ, ಆ ಟೈಪ್ ಅಲ್ಲಿ ಬರೀತಾ ಅದ್ರಲ್ಲಿ ಬರಿತೇವೆ. ಸೊ ಇದೇ ಆನ್ಸರ್, ದಿಸ್ ಇಸ್ ದ ಆನ್ಸರ್ ಅಷ್ಟೇ, ಇದ್ರಲ್ಲಿ ಇನ್ನೇನಿಲ್ಲ. ಬಯಾಟ್ ಮಾಡಿ, ಏನು ಇಲ್ಲ, ಕೇಳಿದಾನೆ, ಕೇಳಿರೋದಕ್ಕೆ ಹೇಳ್ತಿರೋದು ಬಯಾಟ್ ಮಾಡಿ ಅಂತ. ಎಕ್ಸಾಮ್ ಅಲ್ಲಿ ಏನಾಗ್ಬಿಡುತ್ತೆ, ಆ ಟೆನ್ಷನ್ ಅಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಮತ್ತೆ ತುಂಬಾ ಜನ ಕಾಲೇ ಶುರುವಾಗಿರುತ್ತೆ ಅನ್ಸುತ್ತೆ, ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಎಲ್ಲ ಮಿಕ್ಸಪ್. ಓಕೆನಾ, ಆಗುತ್ತೆ ಎಲ್ರಿಗೂ, ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಬಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಅದನ್ನ ಮಾಡ್ಕೊಂತ ಹೋಗ್ಬೇಕು. ನೋಟ್ ಬರ್ಕೊಳ್ಳಿ, ಆ ಮೂರನ್ನು ಒಂದ್ ಕಡೆ ಬರ್ಸ್ಬಿಡ್ತೀನಿ. ಓಕೆನಾ, ಆ ಮೂರನ್ನು ಒಂದ್ ಕಡೆ ಬಯಾಟ್ ಮಾಡ್ಕೊಳ್ಳಿ, ನಮ್ಮ ಹುಡುಗರು ಈಗ ಒಳ್ಳೆಯವ್ರಲ್ವಾ. ಓಕೆನಾ, ಹೇಳಪ್ಪ ರಾಜು, ಫಸ್ಟ್ ಒನ್ ಏನಪ್ಪ, ಎಕ್ಸ್ ಇಂಟು ಸಾರಿ ಏನದು ಸೈನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್. ಏನಪ್ಪ ಆನ್ಸರ್ ಇದಕ್ಕೆ, ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಇತ್ತು, ಮೈನಸ್ ಪ್ಲಸ್ ಸೈನ್ಗೆ ಪ್ಲಸ್ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಓಕೆ, ಇಂಟಿಗ್ರೇಷನ್ ಆಫ್ ಎಲ್ಲಾದ್ರೂ ನಿಮ್ಗೆ ಕಾಸ್ ಇನ್ವರ್ಸ್ ಎಕ್ಸ್ ಅಂತ ಬಂತು ಅಂದ್ರೆ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ ಬರುತ್ತೆ, ಇಲ್ಲಿ ಸೇಮ್ ಫಾರ್ಮುಲಾ. ಸೈನು ಕಾಸು ಒಂದೇ ತರನೇ ನೋಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಕಾಸ್ ಇದ್ರೆ ಇಲ್ಲಿ ಕಾಸ್ ಇನ್ವರ್ಸ್ ಎಕ್ಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಮೂರನೇದು ಟ್ಯಾನ್ ಇನ್ವರ್ಸ್ ಎಕ್ಸ್ ಏನ್ ಕಲ್ತ್ರಿ ಈಗ, ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಮೈನಸ್ 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 1/2 ಇಂಟು ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇದನ್ನ ಬಯಾಟ್ ಮಾಡಿ ಅಂತ ಹೇಳ್ತೀನಿ ನಾನು, ಯಾಕಂದ್ರೆ ಇವು ಕೂಡ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ತರ. ನೆಕ್ಸ್ಟ್ ಸರ್ ಕೊಸಿಕೆಂಟ್ question ಸೀಕೆಂಟ್ ಇನ್ವರ್ಸ್ ಎಕ್ಸ್ ಎಲ್ಲ ಕೇಳೋದಿಲ್ವಾ? ಅದು ಕೇಳ್ತಾರೆ, ಕೇಳಲ್ಲ, ಅದನ್ನೇ ಕೇಳಲ್ಲ. ಓಕೆನಾ, ಮಾಡ್ಬೋದು, ಸೇಮ್ ಲಾಜಿಕ್ ಅಲ್ಲೇ ಮಾಡ್ಬೋದು, ಬಟ್ ಅದ್ ಹೆಂಗ್ ಕೇಳಲ್ಲ. ಓಕೆನಾ, ಯಾಕಂದ್ರೆ ಅದು ಪ್ರಾಸೆಸ್ ಆಫ್ ಇಂಟಿಗ್ರೇಷನ್ ಇಸ್ ವೆರಿ ಡಿಫಿಕಲ್ಟ್. ಅಂದಾಗ ಅದೇನು ಸ್ಟ್ಯಾಂಡರ್ಡ್ ಇಲ್ಲ. ಓಕೆನಾ, ಮೊಬೈಲ್ ತಗೊಂಡು ಅದು ಇಲ್ಲಿ ಇದೆಯಲ್ಲ. ಓಕೆ, ಮಾರ್ತಿ, ಶಿಲ್ಪಾ ಮ್ಯಾಮ್ ಬಂದವ್ರಂತ ಸ್ವಲ್ಪ ಕಮ್ಯುನಿಕೇಟ್ ಮಾಡು. ರಾಜು ಈಗ ಬರೆಯೋಣ. ಈಗ ಇನ್ನೊಂದು ಕ್ವಶನ್ ತಗೊಳ್ಳಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಡಿ ಎಕ್ಸ್ ಮಾಡಿ ನೋಡೋಣ, ಇದು ಹೆಂಗ್ ಮಾಡ್ತೀರಾ. So yes, it is in the correct order. Y is equal to what is given, x square into cos x dx. Okay, so which is equal to x square as it is, u as it is. What is the integration of cos? It is sin x minus integration of sin x as it is, copy ಮಾಡಿದೆ into ಇಲ್ಲೇ ಬರಿಬೇಕು ನನಗೆ ಅಲ್ಲಿ differentiation of which one, X square. x square differentiation ಏನಾಗುತ್ತೆ, 2x ಆಗುತ್ತೆ. ಓಕೆನಾ, 2x dx. ಮತ್ತೆ ಆನ್ ಸಿಂಪ್ಲಿಫಿಕೇಶನ್ x ಸ್ಕ್ವೇರ್ sin x ಮೈನಸ್ 2 ಔಟ್ಸೈಡ್ ತಗೊಳ್ಳಿ, 2 ಇಂಟು ಇಂಟಿಗ್ರೇಷನ್ ಆಫ್ ಫಸ್ಟ್ x ಬರೀರಿ, ಅದಾದ್ಮೇಲೆ sin x ಬರೀರಿ. ಯಾಕೆ x sin x ಅಂತ ಬರ್ದೆ, ಟು ಫಾಲೋ ಹೈಲೈಟ್ ರೂಲ್ ನ ಫಾಲೋ ಮಾಡಕ್ ಮತ್ತೆ ಬಂದೆ. ಮತ್ತೆ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಮತ್ತೆ ಪ್ರಾಡಕ್ಟ್ ಇದೆ ಅವೆರಡರ ಮಧ್ಯೆ, ಆಫ್ಟರ್ ಸಿಂಪ್ಲಿಫಿಕೇಶನ್ ಆಲ್ಸೋ. ಸೊ ಯು ರಿಮೈನ್ ವಿತ್ ದ ಪ್ರಾಡಕ್ಟ್. ಓಕೆನಾ, ಸೊ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್. ಮತ್ತೆ ನೀವೇನ್ ಮಾಡ್ಬೇಕು ಇಲ್ಲಿ, ಮತ್ತೆ ಪಾರ್ಟ್ಸ್ ಅಪ್ಲೈ ಮಾಡ್ಬೇಕು.
ಸೊ ಹಿಂಗೆ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಎಕ್ಸ್ ಮೈನಸ್ 2 ಇಂಟು ಬ್ರಾಕೆಟ್ ಹಾಕೊಂಡು ಮತ್ತೆ ಪಾರ್ಟ್ಸ್ ಇಲ್ಲೇನ್ ಮತ್ತೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ಮತ್ತೆ ಪಾರ್ಟ್ಸ್ ಅಪ್ಲೈ ಮಾಡ್ಬೇಕು. ಸೊ ಇದಕ್ಕೆ ಏನ್ ಮಾಡ್ತೀವ ಮತ್ತೆ ಈಗ ಇದಕ್ಕೆ ಏನ್ ಮಾಡಿದ್ಯಾ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ತಾ ಇದೆಯಾ ಮತ್ತೆ. ಎಕ್ಸ್ ಆಸ್ ಇಟ್ ಈಸ್ ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನು minus cos x minus integral of copy paste minus cos x into differentiation of x is what 1 close the bracket plus c. Understood what I did? Yes, sir. dx okay na ಕೊನೆಯಲ್ಲಿ ಪ್ಲಸ್ ಸಿ ಅಂತ ಬರೆಯೋಣ ಓಕೆನಾ. ಈಗ ಆನ್ ಸಿಂಪ್ಲಿಫಿಕೇಶನ್ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಈಗ ಸಿಂಪ್ಲಿಫೈ ಮಾಡ್ತೀನಿ, ಇದನ್ನ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 2x ಕಾಸ್ ಎಕ್ಸ್ ಆಗುತ್ತೆ. ದೆನ್ ನೋಡು ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಇದು ಪ್ಲಸ್ ಆಯ್ತದೆ. ಆ ಪ್ಲಸ್ ಇಂಟು ಮೈನಸ್ 2 ಏನಾಗುತ್ತೆ, ಮೈನಸ್ 2 ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಆಯ್ತದೆ, ಪ್ಲಸ್ ಡಿ ಆಯ್ತದೆ. ಓಕೆ, ಸೊ ಹಿಂಗಾದಾಗ ಏನಾಯ್ತದೆ ಅಂತಂದ್ರೆ ತಲೆ ಚಿಟ್ಟಿಡಿಯುತ್ತೆ, ಸೈಕ್ ಆಗ್ತೀವಿ. ಓಕೆನಾ, ಹೌದಲ್ವೇನಪ್ಪ? ಯಾಕಪ್ಪ ಈ ಮ್ಯಾಥ್ಸ್ ಬಂತು ಅಂತ ಅನ್ಸುತ್ತೆ. ಏನ್ ತೊಂದ್ರೆ ಏನಿಲ್ಲ. ಓಕೆ, ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೆ? ಇನ್ನ ನಿಜವಾದ ಆಟನೇ ಶುರು ಆಗಿಲ್ಲ. ಓಕೆನಾ, ಲೈಫ್ಗೆ ಎದುರ್ಕೊಂಡ್ಬಿಡ್ತೀರ ಹಿಂಗಾದ್ರೆ. 2 ಇಂಟು ಕಾಸ್ಗೆ ಏನಾಗುತ್ತೆ, ಸೈನ್ ಎಕ್ಸ್ ಆಗುತ್ತೆ, ಪ್ಲಸ್ ಸಿ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸರ್ ನಿಜವಾಗ್ಲೂ ನಾವು ಎಕ್ಸಾಮ್ ಅಲ್ಲಿ ಇಷ್ಟನ್ನು ಮಾಡ್ತೀವ ಸರ್? ನಾನು ಹೇಳ್ತೀನಿ, ನಿಮ್ಗೆ ನಿಜವಾಗ್ಲೂ ನಾನು ಹೇಳೋ ಪ್ರಕಾರ ನೀವು ಮಾಡಲ್ಲ. ಏನಾದ್ರು ಶಾರ್ಟ್ ಕಟ್ ಹೇಳಿ ಸರ್, ಅವಾಗಿಂದ ಹೇಳ್ತೀವಿ ಅಂತ ಬರೀ ಪುಂಕ್ತಾನೆ ಇದೀರಾ, ಹೇಳ್ತಾನೆ ಇಲ್ಲ. ಹೌದಪ್ಪ ಹೇಳ್ತೀನಿ, ತಗೋ ಇವಾಗ ಹೇಳ್ತೀನಿ ನೋಡು. ಇಷ್ಟುದ್ದ ಮಾಡೋದಿಕ್ ನಿನ್ ಕೈಲಿ ಆಗತ್ತಾ? ಸರಿ ಮಾಡ್ಬೋದು, ಮಾಡಕ್ ಆಗಲ್ಲ ಅಂತ ಅಲ್ಲ. ಯಾವ್ದಾದ್ರು ಒಂದ್ ಸ್ಟೇಜ್ ಅಲ್ಲಿ ಪ್ಲಸ್ ಮೈನಸ್ ಎದುರಿಸ್ಬಿಡ್ತೀಯ. ಓಕೆನಾ, ಸೊ ಹಂಗಾಗಿ ಏನಾಗುತ್ತೆ, ಜಾಸ್ತಿ ಬರೆದಷ್ಟು ನೋಡಿ, ಯಾವತ್ತೇ ಆಗ್ಲಿ ಕಾಂಪಿಟಿವ್ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಬರೆದಷ್ಟು ಜಾಸ್ತಿ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇದೆ. ಓಕೆನಾ, ಹಂಗಾಗಿ ಕಡಿಮೆ ಬರಿಬೇಕು, ಕಡಿಮೆ ಮಿಸ್ಟೇಕ್ಸ್ ಮಾಡ್ಬೇಕು. ಓಕೆನಾ, ಸೊ ಇದಕ್ಕೆ ಒಂದು ಇಷ್ಟುದ್ದ ಮಾಡಕ್ಕಾಗಲ್ಲ. ಡೈರೆಕ್ಟ್ ಆಗಿ ಈ ಆನ್ಸರ್ನ ಹೇಳ್ಬೋದು ಸರ್ ಈ ಆನ್ಸರ್ನ ಅಂತ ಅಂದ್ರೆ ಹೌದು ಹೇಳ್ಬೋದು. ಹೆಂಗೆ ಅಂತ ಈಗ ನಾನು ಹೇಳ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೋಡು. ಓಕೆ, ಬರ್ಕೋ. ಜನರಲೈಸೇಷನ್ ಆಫ್ ಜನರಲೈಸೇಷನ್ ಆಫ್ ಪಾರ್ಟ್ಸ್. ಓಕೆನಾ, ಈ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ ಏನಿದೆ ಅದನ್ನ ಜನರಲೈಸ್ ಮಾಡೋದು ಹೇಗೆ? ಓಕೆನಾ, ಅದನ್ನ ಯಾವ ತರ ಮಾಡೋಣ ಅದ್ರ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಇದು ಶಾರ್ಟ್ ಕಟ್. ದಿಸ್ ಈಸ್ ವಾಟ್ ಶಾರ್ಟ್ ಕಟ್. ಯು ಹ್ಯಾವ್ ಟು ಅಪ್ಲೈ ದಿಸ್. ಓಕೆನಾ, ಇದನ್ನ ನೀವು ಅಪ್ಲೈ ಮಾಡ್ಬೇಕು. ಅರ್ಥ ಆಗ್ತಿಲ್ಲ? ಎಲ್ಲಾ ಪ್ರಾಬ್ಲಮ್ಸ್ಗೂ ನಿಮಗೆ ಕೊಡುವಂತ ಪ್ರತಿಯೊಂದು ಪ್ರಾಬ್ಲಮ್ಸ್ಗೂ ಈ ಶಾರ್ಟ್ ಕಟ್ ಅಪ್ಲೈ ಆಗುತ್ತೆ. ಅಂದ್ರೆ ನಾಟ್ ಎಲ್ಲಾ ಪ್ರಾಬ್ಲಮ್ಸ್ ಅಪ್ಲೈ ಮಾಡಕ್ಕಲ್ಲ, ಎಲ್ಲೆಲ್ಲಿ ಅಪ್ಲೈ ಮಾಡಕ್ಕಾಗಲ್ಲ ಇದ್ರದ್ದು ಡಿಮೆರಿಟ್ ಕೂಡ ಹೇಳ್ಬಿಡ್ತೀನಿ. ಬಟ್ ನಿಮಗೆ ಕೊಡೋ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲಾದ್ರಲ್ಲೂ ಇದು ಅಪ್ಲೈ ಆಗುತ್ತೆ. ಯಾವ್ದು? ಜನರಲೈಸೇಷನ್ ಆಫ್ ಪಾರ್ಟ್ಸ್. ನಿಮಗೆ ಏನಾದ್ರೂ ಇಲ್ಲಿ ಎಲ್ಲಿ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಬಿಡಿ. ನೋಡಿ, ಈಗ ಒಂದು ಇಲ್ಲಿ ಈ ಕಡೆ ಸೈನ್ ಇರ್ಬೋದು, ಕಾಸ್ ಇರ್ಬೋದು, ಎಕ್ಸ್ಪೋನೆನ್ಷಿಯಲ್ ಇರ್ಬೋದು ಇದ್ದು, ಇಲ್ಲಿ ಆರ್ಡರ್ ಜಾಸ್ತಿ ಇದ್ರೆ ನೋಡಿ, ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್? ಇದು 2 ಇದೆ, ಆರ್ಡರ್ 2 ಇದೆ. ಅಂದ್ರೆ ಎಕ್ಸ್ ಇದ್ರೆ ನೀವು ಓಕೆ ಮಾಡ್ತೀರಾ. ಎಕ್ಸ್ ಸ್ಕ್ವೇರ್ ಇಷ್ಟುದ್ದ ಆಯ್ತು. ನಾನು ಎಕ್ಸ್ ಕ್ಯೂಬ್ ಅಂತ ಕೊಟ್ರೆ ಇನ್ನೂ ಇಷ್ಟುದ್ದ ಆಗುತ್ತೆ. ಎಕ್ಸ್ ಕ್ಯೂಬ್ ಅಂತ ಕೊಟ್ರೆ ಮತ್ತೆ ಇಲ್ಲಿ ಎಕ್ಸ್ ಬಂದ್ಬಿಡುತ್ತೆ, ಮತ್ತೆ ಇನ್ನ ಎಷ್ಟು ಉದ್ದ ಆಗುತ್ತೆ. ಎಕ್ಸ್ ಪವರ್ 4 ಕೊಟ್ರೆ ಕತೆ ಏನು, ಎಕ್ಸ್ ಪವರ್ 5 ಕೊಟ್ರೆ ಕತೆ ಏನು, ಸೈಕ್ ಆಗ್ಬಿಡ್ತೀರಾ. ಓಕೆನಾ, ಸೊ ಹಂಗಾಗಿ ಅದಕ್ಕೋಸ್ಕರ ಶಾರ್ಟ್ ಕಟ್ ನ ತಗೊಂಡ್ಬರೋಣ. ಏನಪ್ಪಾ ಅಂದ್ರೆ ಜನರಲೈಸೇಷನ್ ಆಫ್ ಪಾರ್ಟ್ಸ್. ಏನ್ ಹೇಳುತ್ತೆ ಜನರಲೈಸೇಷನ್ ಆಫ್ ಪಾರ್ಟ್ಸ್ ಅಂತ ಅಂದ್ರೆ, ನೋಡಿ ಈಗ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋ ರಾಜು. ಇಂಟಿಗ್ರೇಷನ್ ಯು ಇಂಟು ವಿ ಡಿ ಎಕ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಇಸ್ ಈಕ್ವಲ್ ಟು ಜನರಲೈಸ್ ಮಾಡೋದು ಹೆಂಗೆ ಅಂತ ಅಂದ್ರೆ, ಫಸ್ಟ್ ಯುನ ಹಂಗೆ ಬರಿಬೇಕು, ನೆಕ್ಸ್ಟ್ V1
ಮೈನಸ್ ಹಾಕೋಬೇಕು, ಯು ಡ್ಯಾಶ್ ಮಾಡಬೇಕು ಇಂಟು V2 ಪ್ಲಸ್ ಹಾಕೋಬೇಕು, ಯು ಡಬಲ್ ಡ್ಯಾಶ್ ಮಾಡಬೇಕು V3 ಮೈನಸ್ ಹಾಕೋಬೇಕು, ಯು ಟ್ರಿಪಲ್ ಡ್ಯಾಶ್ ಮಾಡಬೇಕು ಇಂಟು V4 ಪ್ಲಸ್ ಅಂಡ್ ಸೋ ಆನ್. ಎಲ್ಲಿವರೆಗೂ ನಾವು ಇದನ್ನ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ರೆ ಟಿಲ್ ದ ಫಂಕ್ಷನ್ ಟರ್ಮಿನೇಟ್ ಯಾವ್ದಾದ್ರು ಒಂದು ಯು ಅಥವಾ V0 ಆಗೋವರೆಗೂ ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನೋಡೀಗ ಯು ಡ್ಯಾಶ್, ಯು ಡಬಲ್ ಡ್ಯಾಶ್, ಯು ಟ್ರಿಪಲ್ ಡ್ಯಾಶ್ ಇವನ್ನೇನಂತ ಕರಿತೀವಿ ಅಂತ ಅಂದ್ರೆ ಸಕ್ಸಸಿವ್ ಡೆರಿವೇಟಿವ್ಸ್ ಅಂತ ಕರಿತೀವಿ. ಸಕ್ಸಸಿವ್ ಡೆರಿವೇಟಿವ್ ಅಂತ ಹೇಳಿ ಓದಿರ್ಲಿಲ್ವಾ ನಾವು ಡಿಫ್ರೆನ್ಸಿಯೇಷನ್ ಅಲ್ಲಿ? ಮಾಡಿದ್ದ ಡಿಫ್ರೆನ್ಸಿಯೇಷನ್ ಮಾಡ್ಕೊಂತ ಹೋಗ್ತೀವಲ್ಲಪ್ಪ ಸೆಕೆಂಡ್ ಆರ್ಡರ್ ವರ್ಗು, ಆ ತರ ಅವು ಸಕ್ಸಸಿವ್ ಡೆರಿವೇಟಿವ್ಸ್. ಈ V1 V2 V3 ಇವೆಲ್ಲ ಏನು ಅಂತ ಅಂದ್ರೆ ಸಕ್ಸಸಿವ್ ಇಂಟಿಗ್ರಲ್ಸ್ ಅಂತ. ಸಕ್ಸಸಿವ್ ಇಂಟಿಗ್ರಲ್ಸ್ ಅಂತ. ಓಕೆನಾ? ಎಕ್ಸಾಂಪಲ್ ಮಾಡ್ತೀನಿ, ಅವಾಗ ನಿಮ್ಗೆ ಅರ್ಥ ಆಯ್ತದೆ, ಡೋಂಟ್ ವರಿ. ಎಕ್ಸಾಂಪಲ್ ಮಾಡುವಾಗ ಅರ್ಥ ಆಯ್ತದೆ. ಇದನ್ನ ನೆನ್ಪಿಟ್ಟು ಅರ್ಥ ಮಾಡ್ಕೊ ಮತ್ತೆ ಹೇಳ್ತೀನಿ. ಅಂದ್ರೆ V1 ಅಂತ ಅಂದ್ರೆ ಇಂಟಿಗ್ರೇಷನ್ ಅಂತ. ಇಂಟಿಗ್ರೇಷನ್ ಆಫ್ ವಾಟ್? V. ನೋಡು, UV ಅಂತ ಇದ್ರೆ ಫಸ್ಟ್ ಏನ್ ಮಾಡ್ಬೇಕಂತ ಹೇಳ್ತಿದ್ದಾನೆ ಅಂತ ಅಂದ್ರೆ ನಮ್ಮ ಹುಡುಗ ಯುನ ಹಂಗೆ ಬರ್ಕೋಬೇಕಂತೆ, ನೆಕ್ಸ್ಟ್ ಇಂಟು ಹಾಕ್ಬಿಟ್ಟು ಈ V ಇರುತ್ತಲ್ಲ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂತೆ. V1 ಅಂತ ಅಂದ್ರೆ ಏನು? ಇಂಟಿಗ್ರೇಟ್, ಸಕ್ಸಸಿವ್ ಇಂಟಿಗ್ರಲ್ಸ್ ಇಂಟಿಗ್ರೇಟ್ ಮಾಡ್ಬೇಕಂತೆ. ನೆಕ್ಸ್ಟ್ ಮೈನಸ್ ಹಾಕ್ಬೇಕಂತೆ. ಇಲ್ಲಿ ಏನ್ ಯು ಇತ್ತು ಅದ್ರದ್ದು ಡಿಫ್ರೆನ್ಸಿಯೇಷನ್ ಇದು. ಓಕೆನಾ? ಸೊ ಅಂದ್ರೆ ನಿಮ್ಗೆ ಅರ್ಥ ಆಗತ್ತರ ಹೇಳ್ಬೇಕಂತಂದ್ರೆ ಇವೆಲ್ಲನ ನೋಡೀಗ ಯುದು ಇಂಟಿಗ್ರಲ್ ಇದು. ಓಕೆನಾ? ಸಾರಿ, ಇಂಟಿಗ್ರಲ್ ಅಂತೀವಿ, ಡೆರಿವೇಟಿವ್ಸ್ ಹಿಂಗ್ ಹೋಗ್ತಾ ಇರುತ್ತೆ. ಓಕೆ, ಯುದು ಡಿಫ್ರೆನ್ಸಿಯೇಷನ್ ಯು ಡ್ಯಾಶ್, ಯು ಡ್ಯಾಶ್ ಡಿಫ್ರೆನ್ಸಿಯೇಷನ್ ಯು ಡಬಲ್ ಡ್ಯಾಶ್, ಯು ಡಬಲ್ ಡ್ಯಾಶ್ ಡಿಫ್ರೆನ್ಸಿಯೇಷನ್ ಯು ಟ್ರಿಪಲ್ ಡ್ಯಾಶ್. ಓಕೆ, ವಿದು ಇಂಟಿಗ್ರೇಷನ್ V1, V1 ಇಂಟಿಗ್ರೇಷನ್ V2, V2 ಇಂಟಿಗ್ರೇಷನ್ V3, V3 ಇಂಟಿಗ್ರೇಷನ್ V4. ಸೊ ಮೇಲ್ಗಡೆವೆಲ್ಲನ ಡೆರಿವೇಟಿವ್ಸ್, ಸಕ್ಸಸಿವ್ ಡೆರಿವೇಟಿವ್ಸ್. ಕೆಳಗಡೆ ಇರೋ V1 V2 V3 ಏನ್ ಹಾಕಿದ್ರಿ ಇವೆಲ್ಲ ಸಕ್ಸಸಿವ್ ಇಂಟಿಗ್ರಲ್ಸ್. ಓಕೆನಾ? ಸೊ ಇದು ಜನರಲೈಸೇಷನ್. ಓಕೆನಾ? ನೀಟಾಗಿ ಹೇಳ್ಕೊಡ್ತೀನಿ. ಎಕ್ಸಾಂಪಲ್ಸ್ ಬಂದಾಗ ಒಂದು ಸಿಂಗಲ್ ಕ್ಲಿಕ್ ಅಲ್ಲಿ ಆನ್ಸರ್ ಹೇಳ್ಬೋದು ಪ್ರತಿಯೊಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂದಿರೋ ಕ್ವಶನ್ಸ್. ನೋಡೋಣ ಈಗ ಹೆಂಗ್ ವರ್ಕ್ ಆಗುತ್ತೆ ಅಂತ. ವಿಲ್ ಡೂ ದಟ್. ಈಗ ನಾನು ಅವಾಗಲೇ ತಗೊಂಡಿದ್ದಲ್ಲ ಅದೇ ಕ್ವಶನ್ ತಗೋಣ. ಓಕೆನಾ? ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದೇನೆ ಅಲ್ಲಿ. ಸೈನ್ ಎಕ್ಸ್ ಕಾಸ್ ಎಕ್ಸ್ ಯಾವ್ದು ಅಂತ ತಗೊಳ್ಳೋಣ? ಕಾಸು ತಗೊಳ್ಳೋಣ, ಸೈನ್ ತಗೊಳ್ಳೋಣ. ಸರ್ ಈ ಕ್ವಶನ್ ಕೊಟ್ಬಿಟ್ಟ ಸರ್ ಏನೋ ಡೈರೆಕ್ಟ್ ಆಗಿ ಆನ್ಸರ್ ಇದೆಯಾ ಸರ್ ಅಂತ ಅಂದ್ರೆ 100% ಇದೆ. ನೋಡಿ ಈಗ ಅರ್ಥ ಮಾಡ್ಕೊ. ಇದೇನಿದು? ಯು. ಇದೇನಿದು? ವಿ. ಓಕೆ, ನೀನೇನ್ ಮಾಡ್ಬೇಕು ಅಂತಂದ್ರೆ ಆನ್ಸರ್ ಬರಿಬೇಕಾದ್ರೆ I is equal to ಯು ಹಂಗೆ ಬರಿಬೇಕು. ಯು ಹಂಗೆ ಬರಿ. ಯು ಅಂದ್ರೆ ಏನಿಲ್ಲಿ? ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಹಂಗೆ ಬರಿ. ಓಕೆ, ಇಲ್ಲಾಂದ್ರೆ ಬ್ರಾಕೆಟ್ ಹಾಕಂತ ಹೋಗಿ. ನಿಮ್ಗೆ ಹಂಗ ಗೊತ್ತಿಲ್ಲ ಅಂತ ಅಂದ್ರೆ ಇಲ್ಲೊಂದು ಬ್ರಾಕೆಟ್ ಮೈನಸ್ ಬ್ರಾಕೆಟ್ ಪ್ಲಸ್ ಬ್ರಾಕೆಟ್ ಹಿಂಗೆ ಯಾಕಂತ ಹೋಗು. ಹಂಗೆ ನೋಡು, ಸೈನ್ಸ್ ಆಲ್ಟರ್ನೇಟಿವ್ ಹೋಗ್ತಾ ಇರುತ್ತೆ. ಪ್ಲಸ್ ಮೈನಸ್ ಪ್ರತಿಯೊಂದರಲ್ಲೂ ಎರಡೆರಡು ಬಾಕ್ಸ್ಗಳು ಬರ್ತಾ ಇರ್ತವೆ. ಓಕೆನಾ? ಫಸ್ಟ್ ಇಲ್ಲಿ ಏನ್ ಬರಿಬೇಕಂದ್ರೆ ಎಕ್ಸ್ ಯು ಏನಿದೆ ಅದನ್ನ ಬರಿಬೇಕು, ಎಕ್ಸ್ ಸ್ಕ್ವೇರ್ ಬರಿಬೇಕು. ಕ್ಲಿಯರ್ ಅಲ್ವಾ? ನಾನು ಇದನ್ನ ಹೇಳ್ಕೊಡ್ತೀನಿ, ಅದಾದ್ಮೇಲೆ ನೀವು ಗೇಮ್ ಆಡ್ಬೋದು. ಒನ್ಸ್ ನೀವು ಗೇಮ್ ಕಲ್ತಾದ್ಮೇಲೆ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಆಡೋದು ನಡೆಯುತ್ತೆ. ಕರೆಕ್ಟ್ ಆಗಿ ಫಾಲೋ ಮಾಡಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಈ ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ ನೆಕ್ಸ್ಟ್ ಟರ್ಮ್ ಅಲ್ಲಿರೋ ಫಸ್ಟ್ ಬಾಕ್ಸ್ ಒಳಗಡೆ ಹಾಕ್ಬೇಕು. ಓಕೆನಾ? ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್? ಡಿಫ್ರೆನ್ಸಿಯೇಷನ್ ಇದು. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸ್ ಏನು? 2x. ಓಕೆ, ನೆಕ್ಸ್ಟ್ ಈ 2x ಡೆರಿವೇಟಿವ್ ನ ಎಲ್ಲಿ ಬರಿಬೇಕು? ನೆಕ್ಸ್ಟ್ ಟರ್ಮ್ ಅಲ್ಲಿರೋ ಫಸ್ಟ್ ಬಾಕ್ಸ್ ಒಳಗಡೆ ಹಾಕಿ. 2x ಡಿಫ್ರೆನ್ಸ್ ಏನು? 2. 2x 2 ಇಂಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1. 2x ಡಿಫ್ರೆನ್ಸ್ ಏನು? 2. ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಲ್ಲ. ಯಾಕೆ ಅಂತ ಅಂದ್ರೆ ನೆಕ್ಸ್ಟ್ ಟರ್ಮ್ ಅಲ್ಲಿ ಆಕ್ಚುಲಿ ಹಿಂಗಿರುತ್ತೆ ಅಲ್ವೇನಮ್ಮ? ನೆಕ್ಸ್ಟ್ ಟರ್ಮ್ ಅಲ್ಲಿ ಇದ್ರದ್ದು 2 ಡಿಫ್ರೆನ್ಸಿಯೇಷನ್ ಇಲ್ಲಿ ಬರಿಬೇಕಲ್ವಾ? 2 ಗೆ ಡಿಫ್ರೆನ್ಸಿಯೇಷನ್ ಏನು? 1.
ಝೀರೋ ಝೀರೋ ಸೂರ್ಯ ಡಿಫ್ರೆನ್ಸಿಯೇಷನ್ ಝೀರೋ ಆಗುತ್ತೆ, ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಝೀರೋ ಡಿಫ್ರೆನ್ಸಿಯೇಷನ್. ಅವಾಗ ಈ ಮುಂದಿನ ಟರ್ಮ್ಸ್ ಎಲ್ಲ ಝೀರೋ ಆಗ್ತವೆ, ಅಂದ್ರೆ ಪ್ರಾಸೆಸ್ ಟರ್ಮಿನೇಟ್ ಆಗುತ್ತೆ. ಓಕೆನಾ? ಹಂಗಾಗಿ ಇಲ್ಲಿವರೆಗೂ ಮಾತ್ರ ಬರಿಬೇಕು. ಅರ್ಥ ಮಾಡ್ಕೋಬೇಕು. ಯಾಕೆ ಸರ್ ಇಷ್ಟಕ್ಕೆ 3ಕ್ಕೆ ನಿಲ್ಸಿದ್ರಿ 4ಕ್ಕೆ ಯಾಕೆ ಸರ್ ಹಾಕ್ಲಿಲ್ಲ ಅಂತ ಅಂದ್ರೆ ಪ್ರಾಸೆಸ್ ಟರ್ಮಿನೇಟ್ ಆಯ್ತದೆ. ಓಕೆನಾ? ಇದು ಡಿಫ್ರೆನ್ಸಿಯೇಷನ್ ಆಯ್ತು. ಓಕೆ, ಈಗ ಇಲ್ಲಿ ಏನೇನ್ ಬರಿಬೇಕು? ಈಗ ನೋಡಿ, ಈಗ ಇಲ್ಲಿ ಈ ವಿ ಏನಿದೆ, ವಿ ಬರಿಬಾರ್ದು. ಇಲ್ಲಿ ವಿಗೆ ಇಂಟಿಗ್ರೇಷನ್ ಮಾಡಿ ಬರಿಬೇಕು. ಇಲ್ಲಿ ಇದ್ರದಿಲ್ಲಿ ಇದ್ರದಿಲ್ಲಿ. ಓಕೆನಾ? ಅರ್ಥ ಮಾಡ್ಕೊ. ಓಕೆ, ಈಗ ಬರೀ ನೋಡೋಣ ಹೆಂಗ್ ಬರೀತೀಯ. ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? sin x. ಸೈನ್ ಎಕ್ಸ್ ಇಲ್ಲಿ ಬರಿಬೇಕು. ಓಕೆ, ನೋಡಿ ಈಗ ಸೈನ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? minus cos. ಮೈನಸ್ ಕಾಸ್ ಎಕ್ಸ್ ನ ಇಲ್ಲಿ ಬರಿಬೇಕು, ಹೌದಲ್ವಾ? ಈಗ ಈ ಫುಲ್ ಮೈನಸ್ ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ minus ಎಕ್ಸ್ ಗೆ sin x. minus sin x. ನೋಡು ಮೈನಸ್ ಇದೆ, ಈ ಮೈನಸ್ ನ ಹಂಗೆ ಬರ್ಕೊಂಡಿದೀನಿ. ಈ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು? ಸೈನ್. ಸೊ ಈಗ ಇಟ್ಸ್ ಆಲ್ ಅಬೌಟ್ ಸಿಂಪ್ಲಿಫಿಕೇಶನ್. ಒನ್ಸ್ ನಿಮ್ಗೆ ಇದು ಗೊತ್ತಾದ್ಮೇಲೆ ಸಿಂಪ್ಲಿಫೈ ಮಾಡೋದಷ್ಟೇ. ಅಂದ್ರೆ ಏನು? ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್. ನೋಡಿ ಇವಾಗ ಸೈನ್ ಮಲ್ಟಿಪ್ಲೈ. ನೋಡು, ಅಟ್ ಎ ಟೈಮ್ ಸೈನ್ ನ ಮಲ್ಟಿಪ್ಲೈ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಇದೆಲ್ಲ ಬರ್ಕೊಂಡು ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಿಂಪ್ಲಿಫೈ ಮಾಡ್ಬೇಕು. ಈಗ ಮಲ್ಟಿಪ್ಲೈ ಮಾಡು. ಮೈನಸ್ ಇಂಟು ಮೈನಸ್ ಪ್ಲಸ್ 2x cos x ಮೈನಸ್ 2 sin x ಪ್ಲಸ್ ಸಿ. ಇದೇ ಆನ್ಸರ್. ಅವಾಗ್ಲೂ ಇದೇ ಆನ್ಸರ್ ಇತ್ತ? ಚೆಕ್ ಮಾಡಿ ಒಂದ್ಸರಿ. ಪ್ರೀವಿಯಸ್ ಅಲ್ಲೂ ಕೂಡ Yes, ಇದೆ sir. ಸರ್. Yes, sir. ಈಗ ಗೊತ್ತಾಗಲ್ವಾ? ಸೊ ಬ್ರಾಕೆಟ್ ಗಳನ್ನ ಹಾಕಂತ ಹೋಗೋದು, ಸಕ್ಸಸಿವ್ ಡೆರಿವೇಟಿವ್ಸ್ ನ ಮೇಲ್ಗಡೆ ಬರ್ಕೊಂತ ಹೋಗೋದು, ಸಕ್ಸಸಿವ್ ಇಂಟಿಗ್ರಲ್ಸ್ ನ ಕೆಳಗಡೆ ಹಿಂಗ್ ಮಾಡ್ಕೊಂತ ಹೋದ್ರೆ ಸೆಕೆಂಡ್ ಟರ್ಮ್ಸ್ ಸೆಕೆಂಡ್ ಫ್ಯಾಕ್ಟರ್ ಅಲ್ಲಿ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಯಾವಾಗ ಇದನ್ನ ಎಲ್ಲಾದ್ರಲ್ಲೂ ಅಪ್ಲೈ ಮಾಡ್ಬೋದು, ಇದು ಎಲ್ಲಾ ಇದ್ರಲ್ಲೂ ಅಪ್ಲೈ ಮಾಡ್ಬೋದು ಇದು. ಓಕೆನಾ? ಇನ್ನೊಂದೆರಡು ಕೊಡ್ತೀನಿ, ಮಾಡಿ ನೋಡೋಣ. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಇ ಪವರ್ ಎಕ್ಸ್ ಮಾಡಿ ನೋಡೋಣ ಹೆಂಗ್ ಬರೀತೀರಾ. ಎಕ್ಸ್ ಕ್ಯೂಬ್ ಇ ಪವರ್ ಎಕ್ಸ್ 3 ಇದೆ. ಇದನ್ನ ಫಾರ್ಮಲ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಮಾಡಕ್ ಹೋದ್ರೆ ಎಷ್ಟು ಪ್ರಾಸೆಸ್ ಆಗುತ್ತೆ, ಇದು ತುಂಬಾ ಲೆಂತಿ ಆಯ್ತದೆ. ಓಕೆ, ಸೊ ಈಗ ಆನ್ಸರ್ ನ ಡೈರೆಕ್ಟ್ ಆಗಿ ಬರಿಬಹುದು ಒಂದೇ ಸ್ಟೆಪ್ ಅಲ್ಲಿನೇ. ಐ ಇಸ್ ಈಕ್ವಲ್ ಟು, ನೋಡಿ ಈಗ ಬ್ರಾಕೆಟ್ ಬ್ರಾಕೆಟ್, ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಬರ್ಕಂತ ಹೋಗು. ಸೊ ಬ್ರಾಕೆಟ್ ಹಾಕಿ ಎಕ್ಸ್ ಕ್ಯೂಬ್, ಇಲ್ಲೊಂದು ಬ್ರಾಕೆಟ್ ಹಾಕಿ ಖಾಲಿ ಬಿಡಿ. ಇದನ್ನ ಇಂಟಿಗ್ರಲ್ ಆಮೇಲೆ ಮಾಡುವಂತೆ. ಮೈನಸ್ ಹಾಕು, ಬ್ರಾಕೆಟ್ ಇಲ್ಲೇ ಬರೀಬೇಕು ನನಗೆ. ವಾಟ್ ಶುಡ್ ರೈಟ್ ಹಿಯರ್? 3x square. 3x square. 3x ಸ್ಕ್ವೇರ್ ಬ್ರಾಕೆಟ್ ಹಾಕು, ಖಾಲಿ ಬಿಡು, ಪ್ಲಸ್ 3x ಸ್ಕ್ವೇರ್ ಇಂಟಿಗ್ರೇಷನ್ ಏನು? ಡಿಫರೆನ್ಸ್ ಏನು? 6x. 6x ಖಾಲಿ ಬಿಡು. 6x ಇಂಟಿಗ್ರೇಷನ್ ಏನು? 6. ನೋಡು ಆಲ್ಟರ್ನೇಟಿವ್ ಸೈನ್ಸ್ ನೋಡು, ಪ್ಲಸ್ ಮೈನಸ್ ಪ್ಲಸ್, ನೆಕ್ಸ್ಟ್ ಯು ಪುಟ್ ಮೈನಸ್ ಮೈನಸ್. 6x ಇಂಟಿಗ್ರೇಷನ್ ಏನು? 6 ಬ್ರಾಕೆಟ್. ನೆಕ್ಸ್ಟ್ ಬರುತ್ತಾ ಬರಲ್ವಾ? ಇಲ್ಲ ಸರ್. ಯಾಕೆ? Sir, 0 ಆದ್ರೆ sir derivative 6. ಇನ್ ಮುಂದೆ ಟರ್ಮ್ಸ್ ಎಲ್ಲ 0 ಆಗ್ತಾ ಹೋಗ್ತವೆ, ಹಂಗಾಗಿ ಟರ್ಮಿನೇಟ್ ಆಗುತ್ತೆ ಪ್ರಾಸೆಸ್. ಈಗ ಇಲ್ಲೇನ್ ಬರಿಬೇಕು? ಇ ಪವರ್ ಎಕ್ಸ್ ಗೆ ಇಂಟಿಗ್ರೇಷನ್ ಮಾಡಿ ಇಲ್ಲಿ ಬರಿಬೇಕು. ಇ ಪವರ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? ಮತ್ತಿಲ್ಲಿ ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ ಮತ್ತೆ ಇಂಟಿಗ್ರೇಷನ್ ಏನು? ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ ಮತ್ತೆ ಇಂಟಿಗ್ರೇಷನ್ ಏನು? ಇ ಪವರ್ ಎಕ್ಸ್. ಇಷ್ಟೇ ಆನ್ಸರ್. ಸೊ ನೌ ಇಟ್ಸ್ ಆಲ್ ಅಬೌಟ್ ದ ಸಿಂಪ್ಲಿಫಿಕೇಶನ್. ಎಕ್ಸ್ ಕ್ಯೂಬ್ ಇ ಪವರ್ ಎಕ್ಸ್ ಮೈನಸ್ 3x ಸ್ಕ್ವೇರ್ ಇ ಪವರ್ ಎಕ್ಸ್ ಪ್ಲಸ್ 6x ಇ ಪವರ್ ಎಕ್ಸ್ ಮೈನಸ್ 6 ಇ ಪವರ್ ಎಕ್ಸ್ ಪ್ಲಸ್ ಸಿ. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಲ್ಲಪ್ಪ. ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಫಾರ್ಮುಲಾಸ್ ಅದು ಇದೆಲ್ಲ ಗೊತ್ತಿರ್ಬೇಕು. ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ ಮಾಡಿ. ಹೈಲೈಟ್ ಆರ್ಡರ್ ಇದೆಯಾ ಕರೆಕ್ಟ್ ಆಗಿ? ಇಸ್ ಇಟ್ ಇನ್ ದ ಕರೆಕ್ಟ್ ಆರ್ಡರ್? Yes, sir. Yes, sir.
ಇಂಟಿಗ್ರೇಷನ್ ಪಾರ್ಟ್ಸ್ ಡೈರೆಕ್ಟ್ ಅಪ್ಲೈ ಮಾಡಿ. ನೋಡಿ ಸ್ಕ್ವೇರ್ ಏನಾದ್ರು ಇತ್ತು ಅಂದ್ರೆ ಅದಕ್ಕೆ ಅಪ್ಲೈ ಮಾಡ್ಬೋದು ನೀವು. ಓಕೆನಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬ್ರಾಕೆಟ್ ಇಟ್ಕೋ ಮೈನಸ್ ವಾಟ್ ಐ ಶುಡ್ ರೈಟ್ ಹಿಯರ್ 2x 2x ಅಷ್ಟೇ. ಓಕೆನಾ? ಬ್ರಾಕೆಟ್ ಹಾಕೋ ಪ್ಲಸ್ 2x ಗೇನು 2 2 ಬ್ರಾಕೆಟ್ ಹಾಕೋ. ಟರ್ಮಿನೇಟ್ ಆಯ್ತು ಪ್ರಾಸೆಸ್. ಯಾಕಂದ್ರೆ 2 ಗೆ ಡೆರಿವೇಟಿವ್ 0 ಬರುತ್ತೆ, ಬರೆಯೋ ಅವಶ್ಯಕತೆ ಇಲ್ಲ. ನಾವು ಕಮಿಂಗ್ ಟು ದಿಸ್ sin x ಗೆ ಇಂಟಿಗ್ರೇಷನ್ ಮಾಡಿ ಬರಿಬೇಕು ಇಲ್ಲಿ. ವಾಟ್ ಇಸ್ ದ ಇಂಟಿಗ್ರೇಷನ್? minus cos x. ಮೈನಸ್ ಕಾಸ್ ಎಕ್ಸ್. ಈ ಮೈನಸ್ ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ಇಲ್ಲಿ ಬರಿಬೇಕು. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ ಮೈನಸ್ ಕಾಸ್ ಎಕ್ಸ್? ಈ ಮೈನಸ್ ಹಂಗೆ ಬರಿತೀನಿ. ಕಾಸ್ ಎಕ್ಸ್ ಗೆ ಏನಾಗುತ್ತೆ? sin x. sin x. ಮತ್ತೆ ಇಲ್ಲಿ ನೋಡು, ಅರ್ಥ ಮಾಡ್ಕೋ. ಈ ಮೈನಸ್ ಹಂಗೆ ಬರಿತೀನಿ, ಈ ಮೈನಸ್ ಹಂಗೆ ಬರಿತೀನಿ. sin x ಇಂಟಿಗ್ರೇಷನ್ ಏನು? minus cos x. ಅವಾಗ ಆ ಮೈನಸ್ ಕಾಸ್ ಎಕ್ಸ್ ಮತ್ತೆ ಇಲ್ಲಿರೋ ಮೈನಸ್ ಏನಾಯ್ತದೆ? plus ಪ್ಲಸ್ ಕಾಸ್ ಎಕ್ಸ್ ಆಯ್ತದೆ. ಅರ್ಥ ಆಗ್ತಿದೆಯಲ್ವಾ? ಈ ಬ್ರಾಕೆಟ್ ಒಳಗಡೆ ಏನಿರುತ್ತೆ ಅದನ್ನ ಕಂಪ್ಲೀಟ್ ಇಂಟಿಗ್ರೇಟ್ ಮಾಡ್ಬೇಕು. ನಾನು ಯಾಕೆ ಬ್ರಾಕೆಟ್ ಹಾಕ್ತಿದ್ದೀನಿ ಅಂತ ಅಂದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ. ಬ್ರಾಕೆಟ್ ಒಳಗಡೆ ಇರೋದನ್ನ ಕಂಪ್ಲೀಟ್ ಮೈನಸ್ ಇದ್ರೆ ಮೈನಸ್ ಕನ್ಸಿಡರ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡಿ ಸಿಂಪ್ಲಿಫೈ ಮಾಡಿ ಇಡಬೇಕು. ಇಷ್ಟೇ ಆನ್ಸರ್. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಮೈನಸ್ ಈ ಕಡೆ ಬರಿತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತದೆ, ಪ್ಲಸ್ 2x sin x ಪ್ಲಸ್ 2 cos x ಪ್ಲಸ್ ಸಿ. ಸರ್ ಇದು ಪವರ್ 1 ಇದ್ರು ಅಪ್ಲೈ ಆಗುತ್ತಾ ಸರ್? ಹೌದು, ಅಪ್ಲೈ ಆಗುತ್ತೆ. ಪವರ್ 1 ಇದ್ರು, ಪವರ್ 3 ಗೆ 2 ಗೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಪವರ್ 1 ಇದ್ರು ಕೂಡ ಅಪ್ಲೈ ಆದೇ ಆಗುತ್ತೆ. 100%. 100%. ಈ ಸಲ ಕಪ್ಪು ನಮ್ದೆ. ಏನಾಗುತ್ತೆ ಕೊಂಡ್ರ? ನಿಜವಾಗ್ಲೂ ಕಣೋ, ಪ್ಲೇ ಆಫ್ ಹೋಯ್ತು ಅಂದ್ರೆ ಕಪ್ ನಮ್ದೇ ಕಣೋ, ಫಿಕ್ಸ್. ಸರ್ ಕಪ್ ನಮ್ದು ರೀ. RCB. ಕಾಯ್ತಾ ಇದ್ದೀನಿ ಇವತ್ತು. ಓಕೆನಾ? ಪಟಾಕಿ ಎಲ್ಲ ತರ್ಸಿದೀನಿ. ಹೋಗಿ ನೀರ್ಗೆ ಹಾಕ್ಬಿಡ್ರಿ ಸರ್ ಪಟಾಕಿನ. ನೀರ್ಗೆ ಹಾಕ್ಬಿಟ್ರೆ ಏನಾಗ್ಬಿಡುತ್ತೋ? ಯಾರೋ ಇದು ನೀನು ಚೆನ್ನೈ ಅಭಿಮಾನಿ ಅನ್ಸುತ್ತಲ್ಲ. ಇರ್ಲಿ ಎಕ್ಸ್ ಇಂಟು sin x dx ಮಾಡಪ್ಪ. ಇವಾಗ ಶಾರ್ಟ್ ಕಟ್. ಡೋಂಟ್ ಅಪ್ಲೈ ನಾರ್ಮಲ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಅಪ್ಲೈ ಶಾರ್ಟ್ ಕಟ್ಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಅಪ್ಲೈ ಮಾಡಿ. ಇಂಟಿಗ್ರೇಷನ್ ಅಪ್ಲೈ ಮಾಡಪ್ಪ ಈಗ. ಇದಕ್ಕೆ ಅಪ್ಲೈ ಮಾಡೋದು ಶಾರ್ಟ್ ಕಟ್ 100% ಅಪ್ಲೈ ಮಾಡ್ಬೋದು. ಹೆಂಗೆ? ಐ ಇಸ್ ಈಕ್ವಲ್ ಟು ಫಸ್ಟ್ ಬ್ರಾಕೆಟ್ ಎಕ್ಸ್. ಎಕ್ಸ್ಗೆ ಎಕ್ಸ್ ನಂಗೆ ಬರಿಬೇಕು ಫಸ್ಟ್ ಬ್ರಾಕೆಟ್. ನೆಕ್ಸ್ಟ್ ಮೈನಸ್ ಎಕ್ಸ್ಗೆ ಡಿಫರೆನ್ಸ್ ಏನು? 1 ಬ್ರಾಕೆಟ್. ಅಷ್ಟೇ. ನೆಕ್ಸ್ಟ್ ಮಾಡಕ್ ಹೋಗ್ತೀಯಾ? ನೋ ಸರ್. ಡಿಫರೆನ್ಸಿಯೇಷನ್ 0 ಆಗುತ್ತೆ, ಬರೀ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ sin x ಗೆ ಇಂಟಿಗ್ರೇಷನ್ ಮಾಡಿ ಇಲ್ಲಿ ಬರಿಬೇಕು. sin x ಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎಕ್ಸ್. ಮೈನಸ್ ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? ಮೈನಸ್ ಹಂಗೆ ಬರೀತೀಯಾ? ಕಾಸ್ ಎಕ್ಸ್ ಗೆ sin x. ಓಕೆ, ಇಷ್ಟೇ ಆನ್ಸರ್. ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತದೆ sin x. ಅವಾಗಲೂ ಇದೇ ಆನ್ಸರ್ ಬಂದಿತ್ತಾನೆ ನಮ್ಗೆ. ಅಂದ್ರೆ ಎಕ್ಸ್ sin x, ಎಕ್ಸ್ ಕಾಸ್ ಎಕ್ಸ್ ಎಲ್ಲ ಬಂದ್ರು ಮೇಕ್ ಯೂಸ್ ಆಫ್ ದಿಸ್ ಶಾರ್ಟ್ ಕಟ್. ಓಕೆ, ಸೊ ಇದು ಕೂಡ ಅಷ್ಟೇ. ಸೊ ಐ ಇಸ್ ಈಕ್ವಲ್ ಟು ಎಕ್ಸ್ ಹಂಗೆ ಬರೀತೀಯಾ, ಬ್ರಾಕೆಟ್ ಹಾಕ್ತೀಯಾ, ಮೈನಸ್ ಹಾಕ್ತೀಯಾ, ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ 1 ಆಯ್ತದೆ, ಇನ್ನೊಂದು ಬ್ರಾಕೆಟ್ ಇಲ್ಲಿ. ನೆಕ್ಸ್ಟ್ ಬರೆಯಕ್ಕೆ ಹೋಗಲ್ಲ, 1 ಗೆ ಡಿಫ್ರೆನ್ಸಿಯೇಷನ್ 0 ಆಗುತ್ತೆ, ಅಷ್ಟೇ ಟರ್ಮಿನೇಟ್ ಆಯ್ತದೆ. ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನಾಗುತ್ತೆ? sin x ಆಯ್ತದೆ. sin x ಗೆ ಇಂಟಿಗ್ರೇಷನ್ ಇಲ್ಲಿ ಮೈನಸ್ ಕಾಸ್ ಎಕ್ಸ್ ಆಯ್ತದೆ. ಸೊ ಎಕ್ಸ್ sin x ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತದೆ ಕಾಸ್ ಎಕ್ಸ್ ಪ್ಲಸ್ ಸಿ.
ಸೊ ಆ ತರ ಎಕ್ಸ್ ಇ ಪವರ್ ಎಕ್ಸ್ ಮಾಡಿ, ಎಕ್ಸ್ ಇ ಪವರ್ ಎಕ್ಸ್ ಹೇಳ್ತಾರ ನಮ್ಮ ಹುಡುಗರೀಗ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇ ಪವರ್ ಎಕ್ಸ್ ಡಿ ಎಕ್ಸ್. x e power x minus e power x. Very good. X e power x minus E e power power x plus c. Or else you can say you can take e power x common. x minus 1. E power x common ತಗೊಂಡ್ರೆ x minus 1 plus c. ಇದರ ಕೂಡ ಬರೀಬಹುದು. ಅಂಡ್ ಆಲ್ಸೋ ಇನ್ನೊಂದು ಏನೋ ಪ್ರಾಬ್ಲಮ್ ಮಾಡಿದ್ನಲ್ಲ, ಈ x ಕ್ಯೂಬ್ ಒಂದು ಪ್ರಾಬ್ಲಮ್ ಮಾಡಿದ್ದೆ. ಇಲ್ಲಿ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಫೈನಲ್ ಆಗಿ ಏನ್ ಮಾಡ್ತಾನೆ ಅಂತ ಅಂದ್ರೆ, ಅವ್ನು ಇ ಪವರ್ ಎಕ್ಸ್ ಕಾಮನ್ ತೆಗೆದು ಕೊಟ್ಬಿಟ್ಟಿರ್ತಾನೆ. ಇ ಪವರ್ ಎಕ್ಸ್ ನ ಎಲ್ಲಾದ್ರಲ್ಲೂ ಕಾಮನ್ ತೆಗೆದ್ರೆ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 6x ಮೈನಸ್ 6 ಪ್ಲಸ್ ಸಿ ಹಿಂಗೂ ಕೂಡ ಕೊಡ್ಬೋದು. ಅಂದ್ರೆ ಎಲ್ಲಾದ್ರಲ್ಲೂ ಇ ಪವರ್ ಎಕ್ಸ್ ನ ಕಾಮನ್ ತೆಗಿಯೋದು, ಅರ್ಧಲ್ವಾ? ಎಸ್, ದಿಸ್ ಇಸ್ ಆಲ್ ಅಬೌಟ್ ದ ಜನರಲೈಸೇಷನ್ ಆಫ್ ಪಾರ್ಟ್ಸ್. ಈಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತಲ್ವಾ? ಸೊ ಇವಾಗ ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದಾನೆ ಅಂತ ನಾವು ಮಾಡಿಕೊಂಡು ಹೋಗುವ. ಸರಿನಪ್ಪ? ಎರಡ್ 2023 ಕೇಳಿಲ್ಲ. PYQs now. PYQs. Okay, number 1. ಟ್ವೆಂಟಿ 22 ನಲ್ಲಿ ಕ್ವಶನ್ ಕೇಳಿದಾನೆ. ಸೊ ಏನ್ ಕೇಳಿದಾನೆ ಅಂತ ಅಂದ್ರೆ ಎಕ್ಸ್ ಇಂಟು ಸೈನ್ 2x ಅಂತ ಕೇಳಿದಾನೆ. sin 2x dx ಅಂತ. So this is the question asked in DCET 2022. ಓಕೆನಾ? ಈಗ ಶಾರ್ಟ್ ಕಟ್, ಡೋಂಟ್ ಅಪ್ಲೈ. ಸ್ಟ್ರಕ್ ಆಗಿದೆ ಸರ್. Sir, video is not visible as it's ಈಗ okay. Yes, sir. Now it is clear, sir. ಗುಡ್. ಏನ್ರಪ್ಪ ಎಲ್ಲ ರೋಚ್ಕೆದಿರಲ್ರು, ಭಯ ಆಯ್ತೈತೆ ನನ್ಗೆ. ಏನ್ ಇಂಗ್ಲಿಷ್ ಹೋಗಿ ಅಪ್ಲೈ ಶಾರ್ಟ್ ಕಟ್. ಶಾರ್ಟ್ ಕಟ್ ಅಪ್ಲೈ ಮಾಡ್ಬೇಕು ಇನ್ ಮುಂದೆ ಎಲ್ಲದಕ್ಕೂ ಶಾರ್ಟ್ ಕಟ್ ಅಷ್ಟೇ. 2022ರಲ್ಲಿ ಕರೆಕ್ಟ್ ಆಗಿ 1 ನಿಮಿಷಕ್ಕೆ ಆನ್ಸರ್ ಹೇಳ್ಬಿಡ್ಬೇಕು ನಮ್ಮ ಹುಡುಗರೀಗ. ಐ ಇಸ್ ಈಕ್ವಲ್ ಟು ಬ್ರಾಕೆಟ್ ಎಕ್ಸ್ ನ ಹಂಗೆ ಬರಿಬೇಕು. ಈ ಬ್ರಾಕೆಟ್ ಇಲ್ಲಿ ಇರ್ಲಿ, ಮೈನಸ್ ಹಾಕು. ಎಕ್ಸ್ ಗೆ ಡಿಫರೆನ್ಸ್ ಏನು? ಎಕ್ಸ್ ಗೆ ಡಿಫರೆನ್ಸ್ ಏನು? 1 ಬ್ರಾಕೆಟ್ ಹಾಕು. ನೆಕ್ಸ್ಟ್ ಟರ್ಮ್ ಬರುತ್ತಾ ಬರಲ್ವಾ? ಇಲ್ಲ ನೋ ಸರ್. ಸರ್. ಇಲ್ಲ, 1 ಗೆ ಡಿಫರೆನ್ಸ್ 0 ಆಗುತ್ತೆ, ಅಲ್ಲಿಗೆ ಸ್ಟಾಪ್ ಆಯ್ತು. ನೆಕ್ಸ್ಟ್ ಈ sin 2x ಇದೆಯಲ್ಲ, ಅದನ್ನ ಇಂಟಿಗ್ರೇಟ್ ಮಾಡಿ ಇಲ್ಲಿ ಬರೀಬೇಕು, ಹೌದ್ ತಾನೆ? ಇದ್ರದ್ದು ಇಂಟಿಗ್ರೇಷನ್ ಇಲ್ಲಿ. sin 2x ಇಂಟಿಗ್ರೇಷನ್ ಏನು? minus cos 2x by 2. ಎಸ್, ಮೈನಸ್ ಕಾಸ್ 2x ಡಿವೈಡ್ ಬೈ 2 ಆಯ್ತು. ಬಸ್ ಸ್ಟಾಪ್ ಆಯ್ತ್ರಿ ಸರ್. ಮತ್ತೆ ಸ್ಟಾಪ್ ಆಯ್ತಾ? ಇಲ್ಲ ಸರ್. ಇಲ್ರಿ ಸರ್, ಅದು ಇದು ಇಂಟಿಗ್ರೇಷನ್ ಒಳಗ್ರಿ. ನೆಕ್ಸ್ಟ್ ಮೈನಸ್ ಸ್ಟೆಪ್ ಕಾಸ್ 2x ಬೈ 2 ಅರ್ಥ ಆಯ್ತಲ್ಲ? ಈಗ ಮತ್ತೆ ಇದನ್ನ ಇಂಟಿಗ್ರೇಟ್ ಮಾಡಿ ಇಲ್ಲಿ ಬರಿಬೇಕು, ಅರ್ಥ ಮಾಡ್ಕೋ. ಇದನ್ನ ಬೇಕಾದ್ರೆ ಸೈಡ್ ಅಲ್ಲಿ ಇಂಟಿಗ್ರೇಟ್ ಮಾಡ್ಕೋ, ಓಕೆನಾ? ಅಂದ್ರೆ ನೋಡಿ, ಈಗ ಈ ಮೈನಸ್ 1/2 ಕಾನ್ಸ್ಟೆಂಟ್ ಅಲ್ವಾ, ಈ ಮೈನಸ್ ಮತ್ತೆ 1/2 ಕಾನ್ಸ್ಟೆಂಟ್ ಅಲ್ವಾ. ಈ ಕಾಸ್ 2x ಇಂಟಿಗ್ರೇಷನ್ ಏನು ನೋಡಿಗ, ಇಲ್ಲಿ ಬರ್ತೀನಿ ಮೈನಸ್ 1/2 ಹಂಗೆ ಬರ್ದಿದ್ದೀನಿ. ಕಾಸ್ 2x ಇಂಟಿಗ್ರೇಷನ್ ಏನು? sin 2x by 2. ಅದಕ್ಕೆ ಬ್ರಾಕೆಟ್ ಸ್ವಲ್ಪ ದೊಡ್ಡದಾಗಿ ಹಾಕ್ಬಿಡ್ತು, ಅಂದ್ರೆ sin 2x by 2. ಅರ್ಥ ಆಯ್ತಲ್ವಾ ನಾನು ಏನ್ ಮಾಡಿದೆ? ಸೊ ಇಟ್ ಈಸ್ ಆಲ್ ಅಬೌಟ್ ಸಿಂಪ್ಲಿಫಿಕೇಶನ್ ಅಷ್ಟೇ, ಓಕೆನಾ? ಸಿಂಪ್ಲಿಫೈ ಮಾಡಿ. ಮೈನಸ್ ಎಕ್ಸ್ ಕಾಸ್ 2x by 2. ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್
sin 2x upon 4 plus c. ನೋಡು, ನಾವು ಯಾವ್ದೂನು ಇಂಟಿಗ್ರೇಷನ್ ನಾರ್ಮಲ್ ಇಂಟಿಗ್ರೇಷನ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೊಡಿತಾ ಇದೀವಿ. ಓಕೆ, ಜನರಲೈಸ್ಡ್ ರೂಲ್, ಶಾರ್ಟ್ ಕಟ್ ಅಪ್ಲೈ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಜನರಲೈಸೇಷನ್ ಹೇಳ್ಕೊಟ್ಟಿದ್ದೀನಲ್ಲ, ಅಡ್ಡದಾರಿನ. ಓಕೆನಾ, ಆ ತರ ಹೇಳ್ಕೊಡ್ತಾ ಇದೀವಿ. ಅಂದ್ರೆ ಇವೆಲ್ಲ ಏನ್ ಶಾರ್ಟ್ ಕಟ್ ಅಂತ ಏನಲ್ಲ. ಯಾವಾಗ ಶಾರ್ಟ್ ಕಟ್ ಅಂತ ಹೇಳ್ತೀವಿ ಅಂತ ಅಂದ್ರೆ, ನೀನು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಓದೋದನ್ನ ಇಲ್ಲೇ ಓದಿದ್ರೆ ಅದು ಶಾರ್ಟ್ ಕಟ್. ನಾವೇನ್ ಮಾಡ್ತೀವಿ, ಯಾವ್ದೇ ಒಂದು ಥಿಯರಿ ಆಗಿರ್ಬೋದು, ಯಾವ್ದೇ ಒಂದು ಹೋಗ್ತಾ ನಾವು ಹೈಯರ್ ಎಜುಕೇಶನ್ ಮಾಡ್ತಾ ಅದನ್ನ ಸಿಂಪ್ಲಿಫೈ ಮಾಡ್ತಾ ಇರ್ತೀವಿ, ಈಸಿಯಾಗಿ ಮಾಡೋದನ್ನ ಕಲಿತಾ ಇರ್ತೀವಿ. ಇದು ಆಕ್ಚುಲಿ ಇಂಜಿನಿಯರಿಂಗ್ ಅಲ್ಲಿ ಬರುತ್ತೆ. ನಿಮ್ಮ ಇಂಜಿನಿಯರಿಂಗ್ ಅಲ್ಲಿ ಇದು ಲೆಬ್ನಿಜ್ ರೂಲ್ ಅಂತಾನೆ ಬರುತ್ತೆ. ಓಕೆ, ನಾನು ಅದನ್ನ ಇಲ್ಲೇ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಅದೇ ನಿಮ್ಗೆ ಶಾರ್ಟ್ ಕಟ್ ಅಂತ ಫೀಲ್ ಆಗ್ತಿದೆ. ಅಂದ್ರೆ ಲೆಂತಿ ಪ್ರಾಸೆಸ್ ನ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಅಷ್ಟೇ. ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ರಜು. 2022ರಲ್ಲಿ ಏನಾಯ್ತೋ ಏನ್ ಕತೆ ನನಗೆ ಗೊತ್ತಿಲ್ಲ. ನಾನು ಪಾಠ ಮಾಡೋದ್ ನೋಡ್ಕೊಂಡೆ ಅವ್ನು ಕ್ವಶನ್ ಪೇಪರ್ ಸೆಟ್ ಮಾಡಿರಂಗಿದ್ದಾನೆ. ಓಕೆನಾ, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್ ಡಿ ಎಕ್ಸ್. ನಾನು ಪಾಠ ಮಾಡೋದನ್ನ ಕದ್ದು ಕೇಳಿಸ್ಕೊಂಡು ಕ್ವಶನ್ ಕೊಟ್ಬಿಟ್ಟವನೇ ಸಿಸಿಯ. ಓಕೆನಾ, ಏನಂತೀಯ? ಹೌದ್ ತಾನೆ? ಆಪ್ಷನ್ಸ್ ಬರೆಯಕ್ ಹೋಗಲ್ಲ, ನೀನೇ ಆನ್ಸರ್ ಮಾಡು. ಹೆಂಗ್ ಮಾಡ್ತೀಯ? ಶಾರ್ಟ್ ಕಟ್ ಅಗೈನ್ ಹೇಳು, ಏನ್ ಶಾರ್ಟ್ ಕಟ್? ಐ ಈಸ್ ಈಕ್ವಲ್ ಟು ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ನ ಹಂಗೆ ಬರೀತೀಯ, ಬ್ರಾಕೆಟ್ ಹಾಕೋತೀಯ, ಅಲ್ಲೇ ಬಿಟ್ಬಿಡು ಬ್ರಾಕೆಟ್ ನ. ಓಕೆನಾ, ಬ್ರಾಕೆಟ್ ಹಾಕೋತೀಯ. ನೆಕ್ಸ್ಟ್ ಪುಟ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫರೆನ್ಸ್ ಏನು? 2x. ಬ್ರಾಕೆಟ್ ಹಂಗೆ ಬಿಟ್ಕೋತೀಯ. ನೆಕ್ಸ್ಟ್ ಬರುತ್ತಾ ಬರಲ್ವಾ? ಬರುತ್ತೆ. ಓಕೆನಾ, ಸಿಂಬಲ್ ಯಾವುದು? ಆಲ್ಟರ್ನೇಟಿವ್ ಸೈನ್ಸ್ ನೋಡು, ಪ್ಲಸ್ ಮೈನಸ್, ನೆಕ್ಸ್ಟ್ ಯು ಪುಟ್ ಪ್ಲಸ್. 2x ಗೆ ಡಿಫ್ರೆನ್ಸಿಯೇಷನ್ ಏನು? 2. 2x ಗೆ 2 ಕಣಮ್ಮ, ಅಂದ್ರೆ x ಗೆ 1, 2 into 1 it is 2. ಓಕೆ, ನೆಕ್ಸ್ಟ್ ಬರಲ್ಲ, ಯಾಕಂದ್ರೆ 2 ಗೆ ಡಿಫ್ರೆನ್ಸಿಯೇಷನ್ 0 ಆಯ್ತದೆ. ಈಗ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಬರೀಬೇಕು. ಇಲ್ಲಿ ಏನು? sin x ಇಂಟಿಗ್ರೇಷನ್ ಇಲ್ಲಿ ಬರೀಬೇಕು. ಏನು? ಮೈನಸ್ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಅಲ್ಲಿ ಬರೀಬೇಕು. ಮೈನಸ್ ಹಂಗೆ ಬರ್ದೆ, ಕಾಸ್ಗೆ ಸೈನ್. ಹೌದಾಯ್ತು. ನಾನು ಏನ್ ಮಾಡೋದು ಗೊತ್ತಾಯ್ತಲ್ವಾ ನಿಮ್ಗೀಗ? ಎಕ್ಸ್ ಸ್ಕ್ವೇರ್ ಗೆ ಡಿಫ್ರೆನ್ಸಿಯೇಷನ್, ಇಲ್ಲೆಲ್ಲ ಡಿಫ್ರೆನ್ಸಿಯೇಷನ್ಸ್ ಮಾಡ್ತಾ ಹೋಗ್ತಿದೀನಿ, ಇಲ್ಲಿ ಕೆಳಗಡೆ ಎಲ್ಲಾನ ಇಂಟಿಗ್ರೇಷನ್ಸ್ ಮಾಡ್ಕೊಂತ ಹೋಗ್ತಾ ಇದೀನಿ. ಓಕೆ, ಸೊ ವಿಚ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಫೈನಲಿ? ಎಕ್ಸ್ ಸ್ಕ್ವೇರ್ ಸೈನ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತದೆ, 2x ಕಾಸ್ ಎಕ್ಸ್ ಮೈನಸ್ 2 ಸೈನ್ ಎಕ್ಸ್ ಪ್ಲಸ್ ಸಿ. ಓಕೆನಾ, ಈ ಆನ್ಸರ್ ಇರುತ್ತೆ ನೋಡಿ ಆಪ್ಷನ್ಗಳಲ್ಲಿ. ಓಕೆನಾ, ಲಡ್ಡು ಬಂದು ಪದೇ ಬಾಯಿಗೆ ಬೀಳ್ತಾ ಇದೆಯಲ್ಲಪ್ಪ. 2022ರಲ್ಲಿ ಮತ್ತೊಂದು ಮಗದೊಂದು ಕ್ವಶನ್ ಕೇಳಿದ್ದಾನೆ ರಾಜು. ಅರ್ಥ ಆಯ್ತಾನ ಅಜಾ? ಏನ್ ಅಜಾ ನೀನ್ ಹಿಂಗಾದ್ರೆ? ರಾಣಿ ಏನ್ರಿ ಸರ್ ಬೈತಾರ? ಏನಪ್ಪ ರಾಣಿ ಬಿ ಏನ್ರಿ? ಸೈನ್ ಇನ್ವರ್ಸ್ ಎಕ್ಸ್ ಡಿ ಎಕ್ಸ್, ಇದು ಕೂಡ 2022ರಲ್ಲಿ ಕೇಳಿದಾನೆ. ಕ್ರಿಸ್ತ ಶಕ 2022 ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತ ವರ್ಷ. ಲಡ್ಡು ಬಂದು ಪದೇ ಬಾಯಿಗೆ ಬಿದ್ರೆ ಏನಾಗುತ್ತೆ? ಶುಗರ್ ಬರುತ್ತೆ, ಹುಷಾರು. ಇದಕ್ ಮಾಡ್ತೀರಾ? ನಾನೇ ಅಂತ ಹೇಳಿದ್ದೆ, ಇದಕ್ಕೆ ಬಹ್ಯಾಟ್ ಮಾಡಿ ಅಂತ ಹೇಳಿದ್ನೆ ಅಲ್ವಾ? ಓಕೆನಾ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಅದು ಬಹ್ಯಾಟ್ ಮಾಡಿ ಅಂತ ಹೇಳಿದ್ದೆ. ಏನ್ ಬಹ್ಯಾಟ್ ಮಾಡೋದು? ಸೈನ್ ಇನ್ವರ್ಸು, ಕಾಸ್ ಇನ್ವರ್ಸು, ಟ್ಯಾನ್ ಇನ್ವರ್ಸು ಮತ್ತೆ ಲಾಗ್ ಎಂ ಎಕ್ಸ್ ಅಂತ ಬಂದ್ರೆ ಅದೊಂದು, ಅಷ್ಟು 4 ಬಹ್ಯಾಟ್ ಮಾಡ್ಕೊಂಡು ಹೋಗ್ಬೇಕು. ಏನ್ ಬರುತ್ತೆ ಹೇಳಿದಕ್ಕೆ? ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಮೈನಸ್ ಪ್ಲಸ್ ಅಷ್ಟೇ. ಓಕೆನಾ, ಎಲ್ಲವನ್ನು ಅಲ್ಲಿ ಎಕ್ಸಾಮ್ ಅಲ್ಲಿ ಮಾಡೋದಲ್ಲ. ಓಕೆನಾ, ನಾನು ಏನೇನು ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ ಅವು ಜಾಸ್ತಿ ಅಪಿಯರ್ ಆಗುತ್ತೆ. ಅವನ್ನ ನೆನ್ಪಿಟ್ಕೊಳ್ಳೋದು ತುಂಬಾ ಉತ್ತಮ.
ಈಗ ನೀವೆಷ್ಟು ಇಷ್ಟೊಂದು ಫ್ರೀ ಆಗಿರ್ತೀರಾ ಅಷ್ಟೊಂದು ಫ್ರೀ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಇರೋದಕ್ಕಾಗಲ್ಲ. ಆಟೋಮೆಟಿಕಲಿ ಪ್ರೆಷರ್ ಇಂಪ್ಲಿಮೆಂಟ್ ಆಗಿರುತ್ತೆ ನಿಮ್ ಮೇಲೆ, ಎಕ್ಸಾಮಿನೇಷನ್ ಅನ್ನೋ ಪ್ರೆಷರ್. ಓಕೆನಾ? ನಿಮ್ಗೆ ತುಂಬಾ ಡ್ರೀಮ್ಸ್ ಇರುತ್ತೆ, ಅಯ್ಯಪ್ಪ ಅದೇನಾದ್ರು ಆಗ್ಲಿಲ್ಲ ಅನ್ನೋ ಒಂದು ಸೆಕೆಂಡ್ ಥಾಟ್ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅದ್ರ ಕಾನ್ಸಿಕ್ವೆನ್ಸ್ ಎಲ್ಲ ಯೋಚನೆ ಮಾಡ್ತಿರ್ತೀರಾ. ಅಂತ ಟೈಮಲ್ಲಿ ಆಟೋಮೆಟಿಕಲಿ ಪ್ರೆಷರ್ ಬಿಲ್ಡ್ಸ್. ಓಕೆನಾ? ಸೊ ಹಂಗಾಗಿ ಏನೋ ನಮ್ಮ RCB ನವ್ರು ಏನ್ ಮಾಡ್ತಾರೋ ನನ್ಗೆ ಅದೇ ಭಯ ಆಯ್ತಾ ಇದೆ. ಎರಡ್ ಸಾವಿರದ 21ರಲ್ಲಿ ಕೇಳಿದಾನೆ ಇನ್ನೊಂದು ಕ್ವಶನ್, tan inverse x dx ಕೇಳಿದಾನೆ. ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ DCET 2021. ಇದನ್ನು ಕೂಡ ಏನಂತ ಹೇಳಿದ್ದೆ ನಾನು ನಿಮ್ಗೆ, ಬೈ ಹ್ಯಾಟ್ ಮಾಡಿ ಅಂತ ಹೇಳಿದ್ದೆ. ಓಕೆನಾ? ಸ್ಟ್ಯಾಂಡರ್ಡ್ ಹೇಳ್ಬಿಡು ಆನ್ಸರ್. ಹೇಳಪ್ಪ ಆನ್ಸರು. ಎಕ್ಸ್ ಇಂಟು tan inverse x ಮೈನಸ್ ಬರುತ್ತೆ log of 1 plus x square. ಓಕೆನಾ? ಬಯಾಟ್ ಮಾಡ್ಬಿಡ್ಬೇಕು. ನೋಡು ನಾನು ಹೇಳಿದೀನಿ, ಪದೇ ಪದೇ ಕೇಳ್ತಾರೆ ಅಂತಂದ್ರೆ ಅದನ್ನ ಬಯಾಟ್ ಮಾಡ್ಬಿಡ್ಬೇಕು. ಓಕೆನಾ? ನೀವು ಹೆಂಗೋ ಇದು ಹೇಗ್ ಬಂತು ಅಂತಾನು ಕಲ್ತಿದ್ದೀರಾ, ಬಟ್ ಎಕ್ಸಾಮ್ ಅಲ್ಲಿ ಅದನ್ನ ಮಾಡ್ಕೊಳಕ್ ಆಗಲ್ಲ. ಓಕೆನಾ? ಸೊ ಅವಾಗ ಟಕ್ ಅಂತ ನೀವು ಕಲ್ತಿರ್ಬೇಕು ಇದನ್ನ. ನೆಕ್ಸ್ಟ್ ಕ್ವಶನ್ 2021 ಆಯ್ತು. ಎರಡ್ ಸಾವಿರದ 20ರಲ್ಲಿ ಕೇಳಿದಾನೆ. 2020ರಲ್ಲಿ ಲಾಗ್ ಎಕ್ಸ್ ಕೇಳಿದಾನೆ. ಓಕೆನಾ? ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ DCET 2021. ಓಕೆ, ಹೇಳಪ್ಪ. ಲಾಗ್ ಎಕ್ಸ್ X into log x minus x ಡೈರೆಕ್ಟ್ ಫಾರ್ಮುಲಾ. x log x minus x. ಮೈನಸ್ ಎಕ್ಸ್ ಪ್ಲಸ್ ಸಿ. ಇಲ್ಲಿ 2 ಇದ್ದಿದ್ರೆ ಏನ್ ಚೇಂಜ್ ಆಗ್ತಿತ್ತು ಹೇಳು? x log x 2x minus x. ಎಕ್ಸ್ ಲಾಗ್ ಇಲ್ಲಿ 2 ಬರೋದಷ್ಟೇ, ಇನ್ನೆಲ್ಲ ಸೇಮ್ ಇರ್ತಿತ್ತು. ಹೌದ್ ತಾನೆ? Yes, sir. ಓಕೆ, ನಿಮಗೆ ಗೊತ್ತಿರಬೇಕು. ಈಗ ಲಾಗ್ ಎಕ್ಸ್ ಬದಲಾಗಿ ಲಾಗ್ 3x ನೋಡ್ರೆ ಎಲ್ಲ ಸೇಮ್ ಇರುತ್ತೆ, ಇಲ್ಲಿ 3x ಬರುತ್ತೆ ಅಂತ. ನೋಡಿ, ಯಾವ ಸಿಂಪ್ಲಿಫೈ ಮಾಡಂಗೆ ಇಲ್ಲ ನೀವು. ಪದೇ ಪದೇ ಲಡ್ಡು ಕಡುಬು ಎಲ್ಲ ಬಾಯಿಗೆ ಬೀಳ್ತಾ ಇದೆ, ಏನ್ ಮಾಡೋಣ? ಸೊ ನೆಕ್ಸ್ಟ್ 2019ರಲ್ಲೂ ಕೂಡ ಒಂದು ಕ್ವಶನ್ ಕೇಳಿದಾನೆ. ಸೊ ಕ್ವಶನ್ ಬಂದ್ಬಿಟ್ಟು 2019ರಲ್ಲಿ ಎಕ್ಸ್ ಇಂಟು ಸೈನ್ ಎಕ್ಸ್ ಕೇಳಿದ್ದಾನೆ. DCET 2019 ಅಲ್ಲಿ ಒಂದು ಕ್ವಶನ್ ಇದೆ. ಇದಕ್ಕೂ ಅಷ್ಟೇ ಶಾರ್ಟ್ ಕಟ್ ಜನರಲೈಸೇಷನ್ ರೂಲ್ ಅಪ್ಲೈ ಮಾಡಿ. I is equal to x ಬರ್ಕೊಂಡೆ, ಬ್ರಾಕೆಟ್ ಮೈನಸ್ x ಗೆ ಡಿಫರೆನ್ಸ್ ಏನು 1 ಬ್ರಾಕೆಟ್. ಕಂಟಿನ್ಯೂ ಆಗುತ್ತಾ ಸ್ಟಾಪ್ ಆಗುತ್ತಾ? Stop. ನೆಕ್ಸ್ಟ್ ಇಲ್ಲೇ ಬರಿಬೇಕು, ಇದ್ರದ್ದು ಇಂಟಿಗ್ರೇಷನ್ ಮಾಡಿ ಇಲ್ಲಿ ಬರಿಬೇಕು. ನೋಡು ರಜೋ, ಇದನ್ನ ಇಲ್ಲಿ ಹೆಂಗಿದ್ಯೋ ಹಂಗೆ ಬರ್ಕೋತೀವಿ, ಅದಾದ್ಮೇಲೆ ಡಿಫ್ರೆನ್ಸಿಯೇಷನ್ ಮಾಡ್ಕೊಂತ ಹೋಗ್ತೀವಿ. ಬಟ್ ಇಲ್ಲಿ ಇದನ್ನ ಇಂಟಿಗ್ರೇಟ್ ಮಾಡಿ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಇಂಟಿಗ್ರೇಷನ್ ಏನು? Minus cos x. ಓಕೆ, ಮೈನಸ್ ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ಇಲ್ಲಿ ಬರಿಬೇಕು. Minus x. ಮೈನಸ್ sin x. ಅರ್ಥ ಮಾಡ್ಕೋ. ಓಕೆನಾ? ಎಕ್ಸ್ ಗೆ ಇಂಟಿಗ್ರೇಷನ್ ಹಿಂಗ್ ಮಾಡ್ಕೋ, ಇದು ಹಿಂಗ್ ಬಂತು. ಓಕೆನಾ? ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಕೊನೆಗೆ ಏನು ಹಾಕ್ಲಿಲ್ಲ ಅಂದ್ರೆ ಪ್ಲಸ್ ಸಿ ಯಾಕೆ ಬಂದ್ಬಿಡಿ. ಓಕೆ ನೋಡಿ, ಆಲ್ಮೋಸ್ಟ್ ಎಲ್ಲವೂ ಕೂಡ ನಾವು ಶಾರ್ಟ್ ಕಟ್ಸ್ ನಲ್ಲೇ ಸಾಲ್ವ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್, ದ ವ್ಯಾಲ್ಯೂ ಆಫ್ DCET 18 ಅಲ್ಲಿ ಕೇಳಿದಾನೆ.
So integral of 4x into log 5x. 4x into log 5x dx. ಈ ಕ್ವಶನ್ ಕೇಳಿದ್ದಾರೆ. ಇಲ್ಲೂ ಅಷ್ಟೇ ಇದು ಕೇಳಿರೋದು 2000 ಎಷ್ಟಲ್ಲಪ್ಪ ಇದು 18 ಅಲ್ಲಿ ಕೇಳಿದ್ದಾನೆ. 18 ಅಲ್ಲಿ 2018 ಅಲ್ಲಿ ಕೇಳಿದಾನೆ. ನೋಡೋಣ ಆನ್ಸರ್ ಹೆಂಗ್ ಮಾಡ್ತೀರಾ ಟ್ರೈ ಮಾಡಿ. ಶಾರ್ಟ್ಕಟ್ ಅಪ್ಲೈ ಮಾಡ್ಬೋದು, ಬಟ್ ನೋಡಿ i is equal to 4 ಕಾನ್ಸ್ಟೆಂಟ್ ಅಲ್ವಾ, ಯಾವತ್ತು ಕಾನ್ಸ್ಟೆಂಟ್ ಇದ್ರೆ ಅದು ಆಚೆ ತೆಗಿತೀವಿ. ಸೊ ಇನ್ನು ಉಳಿದಿದ್ದೇನು x into log 5x dx. ಸೊ ವಿಚ್ ಇಸ್ ಈಕ್ವಲ್ ಟು 4 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳೋಣ, ಮತ್ತೆ ಪಾರ್ಟ್ಸ್ ಹಾಕೊಂಡ್ಬಿಡಿ. ಸೊ ಫಸ್ಟ್ ಬ್ರಾಕೆಟ್ ಹಂಗೆ ಬರ್ಕೊಂಡೆ ಇಂಟು ಇದು ಹಂಗೆ ಬರ್ಕೊಳ್ಳೋಣ. ಓಕೆ, ನಿಮ್ಗೆ ಇದು ಸ್ವಲ್ಪ ಫಸ್ಟ್ ಆಫ್ ಆಲ್ ಅಲ್ಲಿ ಆರ್ಡರ್ ಕರೆಕ್ಟ್ ಆಗಿದ್ಯಾ? ಆರ್ಡರ್ ಇಲ್ಲ ಸರ್. ಅಂದ್ರೆ ನಾವು ಮಾಡ್ತಾ ಇರೋದು ತಪ್ಪು, ಹೌದ್ ತಾನೆ? ನಾವು ಹೈಲೈಟ್ ನ ಮರಿಬಾರ್ದು. ಯಾವುದೇ ಇದನ್ನ ಅಪ್ಲೈ ಮಾಡ್ಬೇಕಾದ್ರೂ ಹೈಲೈಟ್ ನ ಫಾಲೋ ಮಾಡ್ಕೊಂಡೇ ಮಾಡ್ಬೇಕು. ಫಸ್ಟ್ ಸೆಕೆಂಡ್ ಯಾವ್ದು ಬರಿಬೇಕು ಅಂತ ನೋಡ್ಕೋಬೇಕಾಗತ್ತೆ. ಇದು ಹೆಂಗ್ ಬರಿಬೇಕು? ಫಸ್ಟ್ ವಾಟ್ ಐ ಶುಡ್ ಡೂ, 4 ಆಚೆ ತೆಗಿತೀನಿ. ಇಂಟಿಗ್ರಲ್ ಫಸ್ಟ್ ಯಾವ್ದು ಬರಿಬೇಕು ನಾನು ಇಲ್ಲಿ? log 5x ಬರಿಬೇಕು ಇಂಟು x dx ಬರಿಬೇಕು. ದಿಸ್ ಇಸ್ ದ ಕರೆಕ್ಟ್ ಪ್ಯಾಟರ್ನ್. ಹೈಲೈಟ್ ಫಾಲೋ ಆಗ್ಬೇಕು, ನೆನ್ಪಿಟ್ಕೋ. ILATE ಫಾಲೋ ಆಗ್ಬೇಕು. ಸೊ ವಿಚ್ ಇಸ್ ಈಕ್ವಲ್ ಟು 4 ಹಂಗೆ ಬರ್ಕೊಂಡೆ, ಬಿಗ್ ಬ್ರಾಕೆಟ್ ಹಾಕೋಣ. ಇದು ಹೆಂಗೆ ಬರ್ಕೋತೀನಿ, log 5x ಹೌದಲ್ಲೇನಪ್ಪ? ಬ್ರಾಕೆಟ್ ಹಂಗೆ ಹಾಕೋಣ, ಮೈನಸ್ ಏನಾಗುತ್ತೆ? log 5x ಗೆ ಡಿಫ್ರೆನ್ಸಿಯೇಷನ್ ಏನು? 1/x. 1/5x. ಇಲ್ಲಾಂದ್ರೆ ಇದು ಈ ಮೆಥಡ್ ಬೇಡ ಕಣ, ಓಕೆನಾ? ಇಲ್ಲಿ ಇದು ಸ್ವಲ್ಪ ಅಂದ್ರೆ ಮಾಡ್ಬೋದು ಈ ಮೆಥಡ್ ಅಲ್ಲೂ ಕೂಡ. ಸ್ವಲ್ಪ ನಿಮ್ಗೆ ಸಿಂಪ್ಲಿಫೈ ಮಾಡಿ ಪಾರ್ಟ್ಸ್ ಅಪ್ಲೈ ಮಾಡೋದ್ರಿಂದ ಅದು ಸ್ವಲ್ಪ ನಿಮ್ಗೆ ರಿಸ್ಕ್ ಆಗುತ್ತೆ, ಅಂದ್ರೆ ಟರ್ಮಿನೇಟ್ ಆಗಲ್ಲ, ಓಕೆನಾ? ಟರ್ಮಿನೇಟ್ ಅಂದ್ರೆ ನೀವು ಯಾವಾಗ ಜನರಲೈಸೇಷನ್ ರೂಲ್ ನ ಅಪ್ಲೈ ಮಾಡಿ ಅಂತ ಅಂದ್ರೆ ಹೇಳಿದ್ನ ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಫಂಕ್ಷನ್ ಟರ್ಮಿನೇಟ್ ಆಗ್ಬೇಕು, 0 ಬರಬೇಕು, ಓಕೆನಾ? ಇಲ್ಲಿ 0 ಬರೋದೇ ಇಲ್ಲ ನೋಡು, ಓಕೆನಾ? ಎಲ್ಲಿ 0 ಬರಲ್ಲ ನೋಡಿ. log 5x ನ ಡಿಫ್ರೆನ್ಸಿಯೇಷನ್ ಮಾಡ್ಕೊಂತ ಹೋಗು, ಎಲ್ಲಾದ್ರೂ 0 ಬರುತ್ತಾ? log 5x ಗೆ ಡಿಫ್ರೆನ್ಸಿಯೇಷನ್ 1/5x ಬರುತ್ತೆ, ಓಕೆನಾ? ಮತ್ತೆ ಅಲ್ಲಿ 1/x ಟರ್ಮ್ ಬಂತು. 1/x ಗೆ -1/x² -2/x³ ಹಂಗೆ ಹೋಗ್ತಾನೆ ಇರ್ತದೆ, ಟರ್ಮಿನೇಟ್ ಆಗಲ್ಲ. x ಗೆ ಇಂಟಿಗ್ರೇಷನ್ ಮಾಡ್ಕೊಂತ ಹೋಗು, ಅದು ಕೂಡ ಎಲ್ಲೂ ಟರ್ಮಿನೇಟ್ ಆಗಲ್ಲ. x ಗೆ ಇಂಟಿಗ್ರೇಷನ್ ಏನು? x²/2. ಮತ್ತೆ x²/2 ಗೆ ಇಂಟಿಗ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಎಲ್ಸ್, x³/12 ಏನೋ ಬರುತ್ತೆ, ಹಂಗೆ ಅದು ಟರ್ಮಿನೇಟ್ ಆಗಲ್ಲ, ಓಕೆನಾ? ಅಂದ್ರೆ ಇದು ನಾನ್ ಟರ್ಮಿನೇಟಿಂಗ್ ಪ್ರಾಸೆಸ್ ಆಗೋದ್ರಿಂದ ಆ ಮೆಥಡ್ ಬೇಡ. ಯು ಗೋ ವಿತ್ ನಾರ್ಮಲ್ ಮೆಥಡ್. ನಾರ್ಮಲ್ ಮೆಥಡ್ ಏನಂತ ಹೇಳಿದ್ದು? 4 ಹಂಗೆ ಬರ್ಕೋ, ಬ್ರಾಕೆಟ್ ಹಾಕೋ. ದಿಸ್ ಇಸ್ u ಅಂಡ್ ದಿಸ್ ಇಸ್ v. log 5x ಹಂಗೆ ಬರ್ಕೊಂಡೆ ಇಂಟು ಇಂಟಿಗ್ರೇಷನ್ ಆಫ್ x ಇಸ್ ವಾಟ್? x²/2 ಮೈನಸ್ ಇಂಟಿಗ್ರಲ್ ಆಫ್ x²/2 ಕಾಪಿ ಪೇಸ್ಟ್ ಮಾಡ್ತೀನಿ ಅಲ್ಲಿಗೆ, x²/2 ಇಂಟು log 5x ಗೆ ಡಿಫ್ರೆನ್ಸಿಯೇಷನ್, ದಟ್ ಇಸ್ 1/5x ಇಂಟು 5. 1/5x ಇಂಟು 5 dx. ಅರ್ಥ ಆಯ್ತಾ? ಇದು ನಾರ್ಮಲ್ ಮೆಥಡ್ ಮಾಡ್ತಾ ಇದೀನಿ, ನಾರ್ಮಲ್ ಪಾರ್ಟ್ಸ್ ಮಾಡ್ತಾ ಇದೀನಿ. ಅರ್ಥ ಆಗ್ತಿದೇನ್ರೋ? ಈಗ ಜನರಲೈಸೇಷನ್ ಅಂತ ಏನ್ ಮಾತಾಡದೆ ಅದನ್ನ ಯಾವಾಗ ಅಪ್ಲೈ ಮಾಡ್ಬೇಕಂತ ನಿಮ್ಗೊಂದು ಐಡಿಯಾ ಸಿಕ್ತು. ಯಾವ್ದಾದ್ರು ಒಂದು ಟರ್ಮು ಎಲ್ಲೋ ಒಂದ್ ಕಡೆ 0 ಬರಬೇಕು ಅಂತ ಟರ್ಮಿನೇಟಿಂಗ್ ಆಗೋ ತರ ಇದ್ರೆ ಅದು ಅಪ್ಲೈ ಮಾಡೋದು ವರ್ತ್ಫುಲ್ ಇದೆ. 4 ಇಂಟು x²/2 log 5x ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ಕೊಬಿಡಿ. ಏನೇನ್ ಕ್ಯಾನ್ಸಲ್ ಆಗುತ್ತೆ? 1x 5 ಕ್ಯಾನ್ಸಲ್ ಆಗುತ್ತೆ. ವಾಟ್ ಯು ರಿಮೈನ್ ವಿತ್? ದೆನ್ 1/2 I'm going to take it out.
and then only x dx. Okay, so then 4 into x square by 2 log 5x minus 1 by 2 into x square by 2 plus c. So what will be the final answer? Oh ho ho. Oh ho ho. X square log 5 cancel ಆಗ್ತದೆ ಸರ್. x square by 8. ನಿಮ್ಮ ಆಪ್ಷನ್ ಅಲ್ಲಿ ಏನಂತ ಸರ್ 8 ಆಗಲ್ಲ. ಸಾರಿ 8 ಆಗಲ್ಲ, ಇದು 2 1s 2 2s ಆಗುತ್ತಲ್ವೇನಪ್ಪ? ಎಸ್ ಸರ್. 2x square into log 5x 2 2s 4 ಆಗುತ್ತಲ್ವಾ? 4 ಮತ್ತೆ ಈ 4 ಕ್ಯಾನ್ಸಲ್ ಆಗುತ್ತೆ, ಮೈನಸ್ x ಸ್ಕ್ವೇರ್ ಪ್ಲಸ್ c ಆಗುತ್ತೆ. ಸರ್ x square by 2 ಸರ್. 2x square. ಈ 4 ನ ಮಲ್ಟಿಪ್ಲೈ ಮಾಡಿದ್ರೆ 2 1s 2 2s ಆಗುತ್ತೆ, ಇಲ್ಲಿ 2 ಬರುತ್ತೆ. ಈ 4 ನ ಇಲ್ಲಿ 2 2s 4, ಈ 4 ಫುಲ್ ಕ್ಯಾನ್ಸಲ್ ಆಗಿ ಬರೀ x ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಮತ್ತೆ ಏನಾದ್ರು ಇದೆಯಾ? ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಎಸ್, ಎಕ್ಸ್ ಲಾಗ್ ಎಕ್ಸ್ ಇದೆ. ಎಕ್ಸ್ ಲಾಗ್ ಎಕ್ಸ್ ಇದೆ. 2017 ಅಲ್ಲಿ ಮತ್ತೆ ಕ್ವಶನ್ ಕೇಳಿದಾನೆ ಎಕ್ಸ್ ಲಾಗ್ ಎಕ್ಸ್ ಅಂತ. ಸರ್ ಹಿಂದಿನ ಆನ್ಸರ್ ಕರೆಕ್ಟ್ ಇದೆ ಸರ್. ಕರೆಕ್ಟ್ ಆಗಿದೆ. ಅಲ್ಲಿ ಲಾಗ್ ಎಕ್ಸ್ ಡಿ ಎಕ್ಸ್. ಒಂದ್ ನಿಮಿಷ ಹೊರದು ಬರ್ತೀನಿ. 2017 ಏನಪ್ಪ? ಕ್ವಶನ್ ಒಳಗೆ ರಾಂಗ್ ಆಗೈತ್ರಿ ಸರ್. ಇಲ್ಲಪ್ಪ, ಸೇಲ್ಸ್ 1/2 into x square by 2 ಐತಿ ನೋಡ್ರಿ ಸರ್. ಕರೆಕ್ಟ್ ಆಗಿ ಸರ್ ಲಾಸ್ಟ್ ಸೆಕೆಂಡ್ ಲೈನ್ ಹೌದು. ಅಲ್ಲಿ 1/2 into ಇದೆ ಸರ್, ಮೈನಸ್ ಇಲ್ರಿ ಸರ್. x square by 4 ಆಗ್ತದೆ. ಸೊ 4 4 2 2s 4 ಆಗ್ತದೆ ಸರ್. 4 4 ಕ್ಯಾನ್ಸಲ್ ಆಗ್ತದೆ. 2 2s 4 ಆಯ್ತದೆ. ದಟ್ 4 ವಿಲ್ ಕ್ಯಾನ್ಸಲ್ ವಿತ್ ದಿಸ್ 4. ಎಸ್ ಸರ್. ಅವಾಗ ಇದೇನು ಉಳಿತು ಇಲ್ಲಿ? x square ಉಳಿತಾರೆ ಸರ್. ಅಷ್ಟೇ. ಅಂಡ್ ಇಲ್ಲಿ 2 ಬರ್ದಿರಲ್ರಿ ಸರ್. 2x square log 5x ಬರ್ದಿಲ್ರಿ. ಇಲ್ಲಿ 2 ಇದಕ್ ಮಲ್ಟಿಪ್ಲೈ ಆಗುತ್ತೆ, 4 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2 1s 2 ಎಷ್ಟು ಸಾ? 2s. ಓಕೆ ಸರ್. ನೋಡು, ಕೊಲಿಯೋದಂದ್ರೆ ಎಷ್ಟು ಬರುತ್ತೆ. ಇದು ಮಾಡಿ ನೋಡೋಣ. ಇದು ಅಷ್ಟೇ ನಾರ್ಮಲ್ ಮೆಥಡ್ ಅಲ್ಲಿ ಮಾಡಿ. ನಾರ್ಮಲ್ ಮೆಥಡ್ ಲಾಗ್ ಅಂತ ಬಂತು ಅಂದ್ರೆ ನಾರ್ಮಲ್ ಮೆಥಡ್. ಇಲ್ಲ, ನಾರ್ಮಲ್ ಮೆಥಡ್ ಏನಲ್ಲ, ನಾರ್ಮಲ್ ಮೆಥಡೇ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಇದು ನೋಡಿ, ಯಾಕಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಆರ್ಡರ್ ಅಲ್ಲಿ ಇದೆಯಾ, ಅಕಾರ್ಡಿಂಗ್ ಟು ಹೈಲೈಟ್ ಅಲ್ಲಿ ಇದೆಯಾ? ನೋ ಸರ್. ಫಸ್ಟ್ ಹಿಂಗ್ ಬರ್ಕೋಬೇಕು ನೀವು. ಓಕೆ, ಹಿಂಗ್ ಬರ್ಕೊಂಡಾದ್ಮೇಲೆ ನಾರ್ಮಲ್ ಮೆಥಡ್ ಅಪ್ಲೈ ಮಾಡಿ. ನಾರ್ಮಲ್ ಮೆಥಡ್ ಶಾರ್ಟ್ ಕಟ್ ಅಪ್ಲೈ ಆಗಲ್ಲ. ಓಕೆ, ಸೊ ಯಾಕಂದ್ರೆ ಟರ್ಮಿನೇಟ್ ಆಗಲ್ಲ ಯಾವ್ದು, ಅದಕ್ಕೋಸ್ಕರ. ಸೊ therefore I is equal to log x into x ಗೆ ಇಂಟಿಗ್ರೇಷನ್ ಏನಪ್ಪಾ? x square by 2 ಇಂಟಿಗ್ರಲ್ ಕಾಪಿ ಪೇಸ್ಟ್ x square by 2 ನೇ ಇಲ್ಲೇನು ಬರುತ್ತೋ ಅದು ಬರಿಬೇಕಲ್ಲಿ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಇದು 1/x dx. ಐ ಥಿಂಕ್ ಮಾಡ್ತೀನಿ ಅನ್ಸುತ್ತೆ ಇದನ್ನೇ ನಾನು. x square by 2 log x minus 1/2 into what you remain with 1x get cancels. You remain with only the x.
ಓಕೆನಾ, ಇಂಟಿಗ್ರೇಷನ್ ಆಫ್ x dx, so which is equal to x upon 2 log x minus 1 by 2 into at 1/4 ಬರಬಿಡ್ರಿ ಸರ್. x ಗೆ x square by 2 plus c, so which is equal to x square by 2 log x minus x square by 4 plus c. ನೆಕ್ಸ್ಟ್ ಅದೇ ತರನ 2017 ನಲ್ಲಿ ಸೇಮ್ ಕ್ವಶನ್ ಕೇಳಿದಾನೆ, ಅದೇ ತರದ ಲಾಗ್ ನಲ್ಲಿ ಕ್ವಶನ್ ಲಾಗ್ ಆಫ್ 2x dx ಕೇಳಿದಾನೆ. ಓಕೆನಾ, ಡಿ ಸಿ ಇದಕ್ಕೆ ಡೈರೆಕ್ಟ್ ಆಗಿ ಬರೀಬೇಕು, ಇಂಟಿಗ್ರೇಷನ್ ಮಾಡ್ಕೊಂಡು ಗೊತ್ತಾ ಇದನ್ನ ಇಲ್ಲ. ಹೇಳಪ್ಪ ಆನ್ಸರ್ ರಾಜು. So x log 2x minus x plus. ಅಷ್ಟೇ, x log 2x minus x plus. ಕರೆಕ್ಟ್ ಆಗಿ ಫಾಲೋ ಮಾಡ್ರು, ಒಳ್ಳೊಳ್ಳೆ ಸ್ಕೋರ್ ಮಾಡ್ಕೋಬಹುದು. ಸೊ ಈ ತರ ಇನ್ನ ಕ್ವಶನ್ಸ್ ಕೇಳಿರ್ತಾನೆ, ಅಲ್ಲೂ ಇಲ್ಲೋ ಮಾಡೋಣ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಕ್ಲಾಸ್. ಅಂಡ್ ಇನ್ನ ಏನಾದ್ರು ಕ್ವಶನ್ ಇದ್ರೆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ. ಓಕೆ, ಒಳ್ಳೇದಾಗ್ಲಪ್ಪ, ಥ್ಯಾಂಕ್ ಯು ಸೋ ಮಚ್. ಸಂಜೆ ಕ್ಲಾಸ್ದು ಐ ವಿಲ್ ಇಂಟಿಮೇಟ್ ಯು. ಓಕೆನಾ, 1 hour ತಗೊಂಡು, ಇಲ್ಲಾಂದ್ರೆ ಇನ್ನೊಂದು ಕ್ಲಾಸ್ ಸಾಕಷ್ಟೇ, ಇಲ್ಲಾಂದ್ರೆ ಲೆಂತ್ ನಾಳೆ ಮಾಡ್ಬಿಟ್ಟು ನಾಳೆ ಫಿನಿಶ್ ಅಪ್ ಮಾಡೋಣ, ಚಾಪ್ಟರ್ ಫಿನಿಶ್. ನಾಳೆ ಡೆಫಿನೆಟ್ ಇಂಟಿಗ್ರೇಷನ್ ಆಸ್ ವೆಲ್ ಆಸ್ ಅಪ್ಲಿಕೇಶನ್. ಓಕೆ, ಮಾಡಿದ್ರೆ ಫಿನಿಶ್ ಅಪ್. ಹಲೋ ಸರ್. ಹ್ಮ್ ಸರ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿದೆ ಸರ್. ಸರ್ ಅದೇ ಡಿಫ್ರೆನ್ಸಿಯೇಷನ್ ಅಲ್ಲಿ ಮಿನಿಮಮ್ ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಅಂತ ಮಿಸ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಸರ್, ವಿಡಿಯೋಸ್ ಮತ್ತೆ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂಸ್ ಆಫ್ ಫಂಕ್ಷನ್. ಮ್ಯಾಕ್ಸಿಮಮ್ ಮಿನಿಮಮ್ ಕೇಳಿಲ್ಲ ಕಣಮ್ಮ ಎಲ್ಲೂನು. ಮಾಡಿ ಅಂದ್ರೆ ಮಾಡ್ತೀನಿ, ಒಂದೇನಿಲ್ಲ. ಓಕೆನಾ, ಬಟ್ ನಿಮ್ಗೆ ಹೆವಿ ಅನ್ಸೋದು ಬೇಡ ಅಂತ ನಾನು ಮಾಡಿಲ್ಲ. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಇದೆ, ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂಸ್ ಅಂತ ಇದೆ. ಅದನ್ನ ನೋಡೋಣ, ಅದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳೋಣ. ಎಲ್ಲೂ ಕ್ವಶನ್ ಕೇಳಿಲ್ಲ, ಅದು ಕೇಳೋದು ಇಲ್ಲ. ಯಾಕಂದ್ರೆ ನಿಮಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ಅವನು ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಕೇಳಿದಾನೆ, ಮತ್ತೆ ರೇಟ್ ಮೆಜರ್ ಎರಡೇ ಕೇಳೋದ್ರಿಂದ. ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ವಿಡಿಯೋ ಅವತ್ತು ಏನ್ ಮಾಡಿದೀವಿ, ಪಾಠ ಕೇಳಿದ್ದಾರೆ ತುಂಬಾ ಜನ, ಬಟ್ ಅದು ಅವತ್ತು ರೆಕಾರ್ಡಿಂಗ್ ಆನ್ ಮಾಡಿಲ್ಲ, ಹಂಗಾಗಿ ಅದು ರೆಕಾರ್ಡ್ ಆಗಿಲ್ಲ. ಓಕೆನಾ, ಸೊ ಅದೊಂದು ಅಪ್ಲೋಡ್ ಬೇಕಾದ್ರೆ ಅದನ್ನ ಸಪ್ರೇಟ್ ಆಗಿ ಮೇಕ್ ಎ ವಿಡಿಯೋ ಅಂಡ್ ಅಪ್ಲೋಡ್ ಇರ್ತೀವಿ. ಓಕೆ, ಈ ಚಾಪ್ಟರ್ ಮುಗಿದ ತಕ್ಷಣ ವಿಲ್ ಸ್ಟಾರ್ಟ್ PMS. ಓಕೆನಾ, PMS ಎಲ್ಲ ಏನು ಇರಲ್ಲ ನೋಡಿ, ಅಲ್ಲೆಲ್ಲ ಥಿಯರಿ, ಕಂಪ್ಲೀಟ್ ಥಿಯರಿ. ಅಲ್ಲಿ ಕ್ವಶನ್ಸ್ ನ ಅಪ್ರೋಚ್ ಮಾಡೋದು ಹೆಂಗೆ ಅಂತ ತಿಳ್ಕೊಂಡ್ಬಿಟ್ಟು ಎರಡೆರಡು ಕ್ಲಾಸ್ ಅಲ್ಲಿ ಒಂದೊಂದು ಯೂನಿಟ್ ಮುಗ್ದೋಗುತ್ತೆ. ನಿಮ್ಗೆ ಏನಾದ್ರು ತಗೊಳುತ್ತೆ ಟೈಮು ಅಂತಂದ್ರೆ, ಒಂದು ಮ್ಯಾಥ್ಸ್ ಟೈಮ್ ತಗೊಳುತ್ತೆ, ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತ ಇದೆ, ಅದಕ್ಕೆ ಟೈಮ್ ತಗೊಳುತ್ತೆ. ಸೊ ನೆಕ್ಸ್ಟ್ ಸ್ವಲ್ಪ ಕ್ಯಾಲ್ಕುಲೇಷನ್ ಶುರುವಾಗುತ್ತೆ ಎಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ. ಅದು ಸ್ವಲ್ಪ ನೋಡ್ಕೊಳ್ಳೋಣ, ಸಮ್ಮರೇಷನ್ ಆಫ್ ಡೇಟಾ ಅಂತ ನೆಕ್ಸ್ಟ್ ಅದನ್ನ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಶೇರ್, ಇದನ್ನ ಶೇರ್ ಮಾಡಿ ಮ್ಯಾಕ್ಸಿಮಮ್. ಎಷ್ಟೊಂದ್ ಜನಕ್ಕೆ ಇದು ಯೂಸ್ ಆಗ್ಲಿ. ಯಾರ್ಯಾರು ಅಫೋರ್ಡ್ ಮಾಡಕ್ಕಾಗಲ್ಲ, ಕೋಚಿಂಗ್ ಹೋಗ್ತಾರೆ, ಕೋಚಿಂಗ್ ಹೋದ್ರು ಕೂಡ ಸಮ್ಟೈಮ್ಸ್ ನಿಮ್ಗೆ ಅವ್ರು ಅಷ್ಟೊಂದು ಕ್ವಾಲಿಟಿ ಕೊಡಕ್ ಆಗಲ್ಲ. ಓಕೆನಾ, ನೀವು ನನ್ನ ಹತ್ರ ಏನೇ ಡೌಟ್ ಇದ್ರು ಓಪನ್ ಆಗಿ ಕೇಳ್ಬೋದು. ಓಕೆನಾ, ಯಾವ ಡೌಟನ್ನ ಎತ್ಕೊಂಡ್ ಬಂದು ಕೇಳಿ, ನಾನು ಆನ್ಸರ್ ಮಾಡ್ತೀನಿ, ಅಂದ್ರೆ ನನಗೆ ಗೊತ್ತಿದ್ರೆ. ಓಕೆನಾ, ಇಷ್ಟು. ಮತ್ತೆ ಮ್ಯಾಕ್ಸಿಮಮ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ, ಮತ್ತೆ ಮ್ಯಾಕ್ಸಿಮಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಹೇಳಿ. ನಮಗೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಷ್ಟು ನಮ್ಗೂ ಒಂದು ಹುಮ್ಮಸ್ ಬರುತ್ತೆ, ಇಲ್ಲಪ್ಪ ಹುಡುಗರು ನಮ್ಮನ್ನ ನಂಬಿದ್ದಾರೆ, ನಾವು ಇವ್ರನ್ನ ಬಿಡಬಾರ್ದು ಅಂತ. ಎಸ್, ವಿಲ್ ಡೂ ದಟ್. ಥ್ಯಾಂಕ್ ಯು ಸೋ ಮಚ್, ಬಾಯ್ ಸರ್. ಸ್ಟ್ಯಾಟಿಸ್ಟಿಕ್ಸ್ ಯಾವಾಗ ತಗೊಂತೀರಾ ಸರ್? ಸ್ಟ್ಯಾಟಿಸ್ಟಿಕ್ಸ್ ಒಂದ್ ಚಾಪ್ಟರ್ ಮುಗ್ದಿದ್ಯಪ್ಪ, ಇನ್ನ 3 ಚಾಪ್ಟರ್ ಇದೆ ಅಲ್ವಾ. ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮತ್ತೆ ಸಮ್ಮರೇಷನ್ ಆಫ್ ಡೇಟಾ, ಇನ್ನೊಂದು ಪೈಥಾನ್. ಓಕೆನಾ ಸರ್, ಪೈಥಾನ್ ಕೂಡ ನಾನೇ ಮಾಡ್ತೀನಿ. ಈಸಿ ಇದೆ ಕಣ, ಅವೆಲ್ಲ ಏನ್ ತೊಂದ್ರೆ ಇಲ್ಲ. ಫೋನ್ ನಂಬರ್ ಕೊಡಿ ಸರ್ ಪ್ಲೀಸ್. ಎಲ್ಲಿ ಹೊಡೆದ್ರು ನನ್ ಫೋನ್ ನಂಬರ್ ಬರುತ್ತೆ. ಟೆಲಿಗ್ರಾಮ್ ಅಲ್ಲಿ ಇದೆ ಸರ್. ಟೆಲಿಗ್ರಾಮ್ ಅಲ್ಲೂ ಇದೆ, ಈ ನಂಬರ್ ತಗೋ. ಮತ್ತೆ ತುಂಬಾ ಕಾಲ್ ಮಾಡ್ಬೇಡ್ರು. ಓಕೆನಾ, 9945217341. ಇನ್ನೊಂದು 988
020505 ಓಕೆನಾ. ಸೊ ಈ 2 ನಂಬರ್ಗುನು ಇದನ್ನ ಮಾಡಿ ಓಕೆನಾ. ಇನ್ನೊಂದು ಮೆಸೇಜ್ ಮಾಡಿ. ಮತ್ತೆ ತುಂಬಾ ಜನಕ್ಕೆ ರಿಪ್ಲೈ ಮಾಡಕ್ಕಾಗಲ್ಲ, ಎಕ್ಸ್ಟ್ರೀಮ್ಲಿ ಸಾರಿ. ಏನ್ ಗೊತ್ತಾ, ಈಗ ನೀವು ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಓಕೆನಾ. ಸೊ ಮಿನಿಮಮ್ ಏನಾದ್ರೂ 100-150 ಮೆಸೇಜ್ ಬರ್ತಾವೆ ನಮ್ಗೆ ಓಕೆನಾ. ಸೊ ರಿಪ್ಲೈ ಮಾಡಕ್ ಟೈಮ್ ಯಾವ್ಯಾವ ನನ್ ಫ್ರೀ ಆದಾಗ ನನ್ನ ಕಣ್ಣಿಗೆ ಯಾವ್ದು ಕಾಣುತ್ತೆ ಅದನ್ನ ರಿಪ್ಲೈ ಮಾಡಿರ್ತೀನಿ ಅಷ್ಟೇ ಓಕೆನಾ. ಬೇಜಾರಾಗ್ಬೇಡಿ ಓಕೆನಾ. ರಿಪ್ಲೈ ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿ ನೀವು ಡಿಸ್ಕಸ್ ಮಾಡಿ ಟೆಲಿಗ್ರಾಮ್ ಇದ್ರಲ್ಲಿ. ಸರ್ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಪ್ಲೋಡ್ ಮಾಡಿಲ್ವಾ? ಅದು ಹೇಳಿಲ್ವಾ, ಅದು ತುಂಬಾ ಜನಕ್ಕೆ ಅದೇ ಇದೆ. ನಾನು ವಿಡಿಯೋ ಮಾಡಿದ್ದೆ, ವಿಡಿಯೋ ಬಂದ್ಬಿಟ್ಟು ಮಿಸ್ ಆಗಿದ್ದಾವೆ ಓಕೆನಾ. ಸೊ ಯೂಟ್ಯೂಬ್ ಅಲ್ಲಿ ಏನಾಗಿದ್ದಾವೆ, ವಿಡಿಯೋ ಮಾಡಿದ ವಿಡಿಯೋಸ್ಗಳು ಅದೇನೋ ಸ್ವಲ್ಪ ಪೆನ್ ಡ್ರೈವ್ ಪ್ರಾಬ್ಲಮ್ ಆಗ್ಬಿಟ್ಟು ಈಗ ಅದೇ ಗೊತ್ತಾಯ್ತಲ್ಲ ನಿಮ್ಗೆ, ಗೊತ್ತಲ್ಲ ಪೆನ್ ಡ್ರೈವ್ ವಿಷಯ. ಸೊ ಹಂಗಾಗಿ ಅದು ಹೊಲ್ಟೋಗ್ಬಿಟ್ಟಿದೆ. ಸೊ ಹಂಗಾಗಿ ಅದು ಸಿಗ್ತಾ ಇಲ್ಲ ಕೈಗೆ. ಅದು ನಮ್ಮ ಮತ್ತೆ ವಿಡಿಯೋ ಮಾಡಿ ಪೆನ್ ಡ್ರೈವ್ ಹಾಕಿ ಯೂಟ್ಯೂಬ್ ಹಾಕ್ತೀನಿ ಡೈರೆಕ್ಟ್ ಆಗಿ ಲೈವ್. ಓಕೆ ಅಂದ್ರೆ ಹುಡುಗರು ಟ್ರಿಗ್ನೋಮೆಟ್ರಿ ಸರ್, ಟ್ರಿಗ್ನೋಮೆಟ್ರಿ ಮಾಡ್ತೀವಿ ಕಡ ಎಲ್ಲ ಮಾಡಾರ. ಮಾಡೋಣ, ಎಲ್ಲಾನು ಮಾಡ್ತೀನಿ, ಡೋಂಟ್ ವರಿ. ಏನಪ್ಪಾ ಎಕ್ಸಾಮ್ ಓದೋರು ಎಲ್ಲ ಬಡ ಬಡ ತೋರಿಸ್ರ ಒಂದಿನಕ್ಕೆ 2 ಕ್ಲಾಸ್. ಇಲ್ಲ ಮಾಡ್ತೀನಿ, ಒಂದ್ ದಿವಸದ್ದು ಅದೇ ಮಾಡ್ತೀನಿ. ಇವತ್ತು ನಾನು ಕ್ಲಾಸ್ ತಗೊಂತೀನಿ. ಏನ್ RCB ಮ್ಯಾಚ್ ಅಂತಿದ್ದೀರಾ ಕಳ್ರು? 4 ತೋರಿಸ್ರಿ 4. ಸರಿ ಆಯ್ತು, ಓಕೆ ಮಾಡೋಣ ತಗೊಳ್ಳಿ ಓಕೆನಾ. ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್. ಟೆಲಿಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡಿ. ಜಾಸ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ನಿಮ್ ಫ್ರೆಂಡ್ಸ್ಗೂ ಓಕೆನಾ. ವಿಡಿಯೋಸ್ ಕೆಳಗಡೆ ಕಮೆಂಟ್ ಮಾಡಿ, ಸರ್ ಜೈ RCB ಅಂತ, ಈ ಸಲ ಕಪ್ ಹೊಡೆಯೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು.